ಏನಿದೆ ಅದಷ್ಟು ರಾಂಗ್ ಅನ್ನೋದು ಪ್ರೂವ್ ಮಾಡ್ತಾರೆ ಕ್ಲಿಯರ್ ಬ್ಯಾಕ್. ಸೊ ಅಂದ್ರೆ ಅದಕ್ಕೆ ಯಾಕೆ ಹೇಳ್ತೀನಿ ಬಿಫೋರ್ ಇಸ್ ಸ್ಟಿಲ್ ಟುಡೇ ದೇರ್ ಇಸ್ ನೋ ಎಕ್ಸಾಕ್ಟ್ ಫ್ರೇಮ್ವರ್ಕ್ ಫಾರ್ ದ ಮ್ಯಾಥಮೆಟಿಕಲ್ ಆಕ್ಟಿವಿಟಿ. ಇನ್ನೂ ಕೂಡ ತುಂಬಾ ಡೆವಲಪ್ಮೆಂಟ್ ಆಗಬೇಕಾಗಿದೆ. ಅದಕ್ಕೋಸ್ಕರ ಎಲ್ಲ ಮೆನ್ಷನ್ ಮಾಡ್ತಾ ಇದ್ದೀವಿ. ಎಸ್ ಆಲ್ಫ್ರೆಡ್ ಮಾರ್ಷಲ್. ಸೊ ನೋಡಿ ಐ ಥಿಂಕ್ ಏನು ಸ್ವಲ್ಪ ಆಫ್ಟರ್ ದ ಫಾದರ್ ಆಫ್ ಎಕನಾಮಿಕ್ಸ್ ಮ್ಯಾಕ್ಸಿಮಮ್ ಆಗಿ ಮ್ಯಾಥಮೆಟಿಕಲ್ ಯೂಸ್ ಮಾಡಿದಾರಪ್ಪ ಅಂದ್ರೆ ಮಾರ್ಷಲ್. ಸೊ ಇವರನ್ನ ಕೆಲವರು ಹೇಳ್ತಿದ್ದಾರೆ, ಇವನ್ನ ತುಂಬಾ ಯೂನಿವರ್ಸಿಟಿಗಳು ಇವನನ್ನು ಕೂಡ ದ ರಿಯಲ್ ಫಾದರ್ ಆಫ್ ಮ್ಯಾಥಮೆಟಿಕಲ್ ಎಕನಾಮಿಕ್ಸ್ ಅಂತ ಮೆನ್ಷನ್ ಮಾಡ್ತಾರೆ. ಆದ್ರೆ ಯೂನಿವರ್ಸಲ್ ಆಗಿ ಇದನ್ನ ಅಕ್ಸೆಪ್ಟ್ಮೆಂಟ್ ಮಾಡೋದಿಲ್ಲ. ಇದನ್ನ ಕೇವಲ ನಾವು ಹೇಗೆ ಹೇಳ್ತೀವಪ್ಪ ಅಂದ್ರೆ ಸೊ ಈಸ್ ದ ಫಾದರ್ ಆಫ್ ಮೈಕ್ರೋ ಎಕನಾಮಿಕ್ಸ್. ಯಾಕಂದ್ರೆ ಇವು ಮೈಕ್ರೋ ಎಕನಾಮಿಕ್ಸ್ ಜಾಸ್ತಿ ಇಂಗ್ಲಿಷ್ ಮಾಡೋದು ಅದಕ್ಕೋಸ್ಕರ ಇದನ್ನ ಈಸ್ ದ ಫಾದರ್ ಆಫ್ ಮೈಕ್ರೋ ಎಕನಾಮಿಕ್ಸ್ ಅಂಡ್ ವೆಲ್ಫೇರ್ ಎಕನಾಮಿಕ್ಸ್. ಅದರ ಜೊತೆಗೆ ಈಸ್ ದ ಫಾದರ್ ಆಫ್ ನಿಯೋ ಕ್ಲಾಸಿಕಲ್ ಎಕನಾಮಿಕ್ಸ್. ಯಾಕಂದ್ರೆ ಈ ಯೂಸಿಂಗ್ ಸಂಬಂಧ ಅಪ್ಗ್ರೇಡಿಂಗ್ ಆಫ್ ದ ಮ್ಯಾಥಮೆಟಿಕಲ್ ಎಕನಾಮಿಕ್ಸ್. ಸೊ ಅಂದ್ರೆ ಸಮ್ ಯೂನಿವರ್ಸಿಟಿಗಳು ಸಮ್ ಕಂಟ್ರಿಗಳು ಇದನ್ನ ಫಾದರ್ ಆಫ್ ದ ಮ್ಯಾಥಮೆಟಿಕಲ್ ಎಕನಾಮಿಕ್ಸ್ ಕನ್ಸಿಡರ್ ಮಾಡಿದ್ರು ಕೂಡ ಯೂನಿವರ್ಸಲ್ ಇದನ್ನ ಅಕ್ಸೆಪ್ಟೆನ್ಸ್ ಮಾಡ್ಕೊಳ್ಳೋದಿಲ್ಲ. ಸೊ ಇದು ಸ್ಟೇಟ್ಮೆಂಟ್ ಕೊಡ್ತಾರೆ. ಐ ಥಿಂಕ್ ಐ ಹ್ಯಾವ್ ರಿಟನ್ ಹಿಯರ್. ಸೊ ಎಎಲ್ ಬೌಲಿಯರ್ ನಾವು ಆಲ್ಫ್ರೆಡ್ ಎಕನಾಮಿಕ್ಸ್ ಅನ್ನೋ ಲೆಟರ್ ಇದೆ. ಇನ್ನು ಲೆಟರ್ ಅಲ್ಲಿ ಮೆನ್ಷನ್ ಮಾಡ್ತಾರೆ, ಸೊ ಯೂಸ್ ಆಫ್ ಮ್ಯಾಥಮೆಟಿಕ್ಸ್ ಆಸ್ ಶಾರ್ಟ್ ಹ್ಯಾಂಡ್ ಲ್ಯಾಂಗ್ವೇಜ್ ರಾದರ್ ದೆನ್ ಆಸ್ ಇಂಜಿನ್ ಆಫ್ ಎಂಕ್ವೈರಿ. ಸೊ ನಾರ್ಮಲ್ ಆಗಿ ಮ್ಯಾಥಮೆಟಿಕ್ಸ್ ಐ ಥಿಂಕ್ ತುಂಬಾ ಇವನ್ ಇನ್ಕ್ಲೂಡಿಂಗ್ ಇವನ್ ಆಸ್ ಎ ಸ್ಟೂಡೆಂಟ್, ಇವನ್ ನರ್ವಸ್ ಸ್ಟೂಡೆಂಟ್. ಸೊ ನಾವು ನಾರ್ಮಲ್ ಆಗಿ ಮ್ಯಾಥಮೆಟಿಕ್ಸ್ ಮಾಡುವಾಗ ಬಿಕಾಸ್ ಇದನ್ನ ಯಾಕೆ ಜಾಸ್ತಿ ಮ್ಯಾಥ್ಸ್ ಫೋಕಸ್ ಮಾಡ್ತೀವಿ ಅಂತಂದ್ರೆ 10 ಪೇಜ್ ಬರೆಯೋ ಅವಶ್ಯಕತೆ ಇಲ್ಲ. ಐ ಥಿಂಕ್ ನಾವು ನಾರ್ಮಲ್ ಆಗಿ ಬೇರೆ ಸಬ್ಜೆಕ್ಟ್ ರಿವಿಷನ್ ಮಾಡುವಾಗ ಸೊ 5 ಮಾರ್ಕ್ಸ್ ಗೆ ಮಿನಿಮಮ್ 4 ಪೇಜ್ ಬರೆಯೋದು ಹಾಗೆಲ್ಲ ಬರೀ 4 ಈಕ್ವೇಷನ್ ಅಥವಾ 4 ಟೈಮ್ ಬರೋದು ಸಾಕು. ವಿ ಕ್ಯಾನ್ ಬಿ ಔಟ್ ಆಫ್ ಔಟ್. ಆದ್ರೆ ಮ್ಯಾಥ್ಸ್ ಅನ್ನ ನಾವು ಯಾಕೆ ಯೂಸ್ ಮಾಡ್ತೀವಿ ಅಂದ್ರೆ ವಿ ನಾಟ್ ವಾಂಟ್ ಟು ಮೇಕ್ ದ ಮ್ಯಾಥಮೆಟಿಕ್ಸ್ ಇನ್ ಶಾರ್ಟ್. ಅದು ಶಾರ್ಟ್ ಮಾಡೋ ಉದ್ದೇಶದಿಂದ ಬಳಸಬೇಕಂತ ನೀವು ಮೆನ್ಷನ್ ಮಾಡ್ತಾರೆ. ಬಟ್ ಈ ಒಂದು ರಿಯಲ್ ಆಗಿ ಬಂದಾಗ ಮ್ಯಾಕ್ಸಿಮಮ್ ಮ್ಯಾಥಮೆಟಿಕಲ್ ಈಕ್ವೇಷನ್ ಮಾಡಬೇಕಂದ್ರೆ ಆಲ್ಫ್ರೆಡ್ ಮಾರ್ಷಲ್ ಅಂಡ್ ಪೆರೆಟೋ ಕೂಡ ಅವರ ಪೆರೆಟೋ ಡಿಸ್ಟ್ರಿಬ್ಯೂಷನ್ ಐ ಥಿಂಕ್ ನೀವು ಹೇಳ್ತೀರಿ ಫಸ್ಟ್ ಟೈಮ್ ಸ್ವಲ್ಪ ನೀವು ಡಿಸ್ಕಸ್ ಆಗ್ಬೋದು. ಸೊ ನಾರ್ಮಲ್ ಆಗಿ we have like a single set like a graph. ಅದು ಮತ್ತೆ ಆಮೇಲೆ ಬರ್ತೀವಿ ರಿಯಲ್ ಗ್ರಾಫಿಕ್ ಎಲ್ಲ ಬರ್ತೀವಿ ಅದಕ್ಕೆ ಎಕ್ಸ್ಪ್ಲೈನ್. ನಾವು ನಾರ್ಮಲ್ ಆಗಿ ಅಪ್ ಟು ಪೆರೆಟೋ ಪ್ರತಿಯೊಂದು ಎಕನಾಮಿಕ್ಸ್ ಕೂಡ ಸಿಂಗಲ್ ವೇ ಆಫ್ ದ ಗ್ರಾಫ್ ಅನ್ನು ಯೂಸ್ ಮಾಡ್ತಾ ಇರ್ತೀವಿ. ಪೆರೆಟೋ ಮತ್ತೆ ಸ್ಪೆಷಲಿ ಎಡ್ಜ್ವರ್ಡ್ ದ ಟೂ ವೇ ಮಾಡ್ತಾರೆ. ಐ ಥಿಂಕ್ ನೀವು ರಿಯಲ್ ಗ್ರಾಫ್ ಅನ್ನು ನೋಡಿ ಪೆರೆಟೋ ಮತ್ತೆ ಎಡ್ಜ್ವರ್ಡ್ ಅವ್ರು ಈ ತರ ಅಂದ್ರೆ ಇಟ್ ಶುಡ್ ಬಿ ರಿಫ್ಲೆಕ್ಟಿಂಗ್ ಈ ಗ್ರಾಫ್ ಅನ್ನು. ಸ್ಟಿಲ್ ಟುಡೇ ಅವರಿಬ್ಬರು ಆದ್ಮೇಲೆ ಇನ್ನೂರಿಗೆ ಕೂಡ ಯಾರು ಕೂಡ ಅದನ್ನ ಮತ್ತೆ ಯೂಸ್ ಅನ್ನ ಜಾಸ್ತಿ ಮಾಡ್ತಾರೆ. ಯಾಕಂದ್ರೆ ಇಟ್ ಇಸ್ ಟು ಡಿಫಿಕಲ್ಟ್. ಸೊ ಅಂದ್ರೆ ಮ್ಯಾಥಮೆಟಿಕಲ್ ಎಕನಾಮಿಕ್ಸ್ ಅಲ್ಲಿ ಹೈಯೆಸ್ಟ್ ಗ್ರಾಫಿಕಲ್ ವೇ ಮಾಡೋದಾರಪ್ಪ ಅಂದ್ರೆ ಪೆರೆಟೋ. ಸೊ ನೆಕ್ಸ್ಟ್ sir, that's what actually what I'm telling you sir, that two way of the graph graphically ಎಲ್ಲ ಮಾಡಿದ್ದಾರೆ ಸರ್. ಸ್ಪೆಷಲಿ ದ ಟೂ ವೇ ನಾರ್ಮಲ್ ಆಗಿ ನಾವು ಏನು ಮಾಡ್ತೀವಿ ಸರ್, ಜಸ್ಟ್ ಐ ಎಕ್ಸ್ಪ್ಲೈನ್ ಯು. ಸಿ ನಾರ್ಮಲ್ ಆಗಿ ಇದನ್ನ ನಾವು ಮೈಕ್ರೋ ಎಕನಾಮಿಕಲ್ ಗ್ರಾಫ್ ಅನ್ಕೊಳ್ಳೋಣ. ಇದನ್ನ ನಾವು ವೆಲ್ಫೇರ್ ಓರಿಯೆಂಟೆಡ್ ಗ್ರಾಫ್ ಅನ್ಕೊಳ್ಳೋಣ. ಎರಡನ್ನು ಕಂಪೇರ್ ಮಾಡ್ಕೊಂಡು ನಾವು ಏನು ಮಾಡ್ತೀವಪ್ಪ ಅಂದ್ರೆ ನಾರ್ಮಲ್ ಆಗಿ ಸಿ ಜಸ್ಟ್ ಎಕ್ಸಾಂಪಲ್ ಅಂತ ಹೇಳಿ ಸಿ ಡಿಮ್ಯಾಂಡಿಂಗ್ ಇದೆ, ಆ ಎರಡು ಮಾಡ್ಕೊಂಡು ಅಥವಾ ಡಿಮ್ಯಾಂಡಿಂಗ್ ಈಗ ಆಯ್ತು ಅಥವಾ ಜಾಸ್ತಿ ಆಗುತ್ತೆ ಅಥವಾ ಕಡಿಮೆ ಆಗುತ್ತೆ. ಇದನ್ನ ಸಿಂಗಲ್ ವೇ ಅಂತ ಗ್ರಾಫ್ ಅನ್ನ ಕರೀತೀವಿ. ಆದ್ರೆ ಇವ್ನು ಆಗಿ ಮಾಡಲಿಲ್ಲ. ಸಿಂಗಲ್ ವೇ ಗ್ರಾಫ್ ಜೊತೆಗೆ ದಟ್ ಟೂ ವೇ ಮಾಡ್ಕೊಂಡು ಅಂದ್ರೆ ಇಲ್ಲಿರುವಂತ ಈಕ್ವೇಷನ್ ಅಥವಾ ಏನಾದ್ರು ಇರುವಂತ ಗ್ರಾಫಿಕ್ ಸೇಮ್ ಇರುತ್ತೆ. ಆದ್ರೆ ಅದು ಯಾವ ರೀತಿಯಾಗಿ ಪಾಸಿಟಿವ್ ಮತ್ತೆ ನೆಗೆಟಿವ್ ಆಗಿ ರಿಫ್ಲೆಕ್ಟ್ ಆಗುತ್ತೆ ಅಂತಂದ್ರೆ ಈ ತರ. ಸೊ ಅಂದ್ರೆ ಈ ಕಡೆಯಿಂದ ಕೂಡ ಗ್ರಾಫಿಕಲ್ ವೇ ನೋಡ್ಬೇಕಾಗುತ್ತೆ, ಕೆಳಗಿನಲ್ಲಿ ಕೂಡ ಗ್ರಾಫಿಕಲ್ ವೇ ನೋಡ್ಬೇಕಾಗುತ್ತೆ. ಸೊ ಅದು ನೀವು ಜಾಸ್ತಿ ಅದನ್ನ ಕಾಂಟ್ರಿಬ್ಯೂಷನ್ ಮಾಡ್ತಾರೆ. ನೆಕ್ಸ್ಟ್ ಇನ್ಫಿಷನ್ ಐ ಥಿಂಕ್ ತುಂಬಾ ಜನ ಗೊತ್ತಾ ಇದೆ, ಸ್ಪೆಷಲಿ ಸೊ ಮ್ಯಾಕ್ಸಿಮಮ್ ಈಕ್ವೇಷನ್ ಇದು ಸ್ಪೆಲ್ಲಿಂಗ್ ಕ್ವಾಂಟಿಟಿ ಅಂತ ಆಕ್ಚುಲಿ ಅದು ರಿಯಲ್ ಬುಕ್ಸ್ ಏನಪ್ಪ ಅಂದ್ರೆ ರೀಸ್ಟೇಟ್ಮೆಂಟ್ ಆಫ್ ಕ್ವಾಂಟಿಟಿ ಥಿಯರಿ ಆಫ್ ದ ಮನಿ ಅಂತ ಶಾರ್ಟ್ ಆಗಿ ಬರೆದ ಅಷ್ಟೇ. ರೀಸ್ಟೇಟ್ಮೆಂಟ್ ಆಫ್ ದ ಕ್ವಾಂಟಿಟಿ ಥಿಯರಿ ಆಫ್ ದ ಮನಿ ಅಂತ ಅದರಲ್ಲಿ ಐ ಥಿಂಕ್ ಮೋಸ್ಟ್ ಆಫ್ ಯಾವ ಸೇಮ್ ಇದೆ. ಸೊ ಈ ಕ್ವೆಶ್ಚನ್ ಅಂದ್ರೆ ಇದು ಜಾಸ್ತಿ ಇದನ್ನ ಮತ್ತೆ ಅಪ್ಡೇಟ್ ಮಾಡ್ತಾ ಹೋಗ್ತಾರೆ. ಸೊ ನೆಕ್ಸ್ಟ್ ಸೊ ದ ಫಾದರ್ ಆಫ್ ಮಾಡರ್ನ್ ಎಕನಾಮಿಕ್ಸ್. ಸೊ JFK ನಾವು ಫಾದರ್ ಆಫ್ ಮಾಡರ್ನ್ ಎಕನಾಮಿಕ್ಸ್ ಅಂತ ಕರಿತೀವಿ. ಆದ್ರೆ ವೆರಿ ಏನಪ್ಪ ಅಂದ್ರೆ ಇವರು ಕೇವಲ ಮ್ಯಾಕ್ರೋ ಎಕನಾಮಿಕ್ಸ್ ಈಕ್ವೇಷನ್ ಅನ್ನು ಮಾತ್ರ ಡೆವಲಪ್ ಮಾಡ್ತಾರೆ. ಸ್ಪೆಷಲ್ ಆಗಿ ಇವರು ಏನು ಮೈಕ್ರೋ ಓರಿಯೆಂಟೆಡ್ ಆಗಿ ಯಾವುದು ಕೂಡ ಡೆವಲಪ್ ಮಾಡೋದಿಲ್ಲ. ಬಟ್ ಈ ಒಂದು ಇವರು ಬರ್ತಿರುವಂತ ಪ್ರತಿಯೊಂದು ಬುಕ್ಸ್ ಅಲ್ಲಿ ಕೂಡ ಮ್ಯಾಥಮೆಟಿಕಲ್ ವೇ ಆಗಿ ಒಂದು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾರೆ. ನೆಕ್ಸ್ಟ್ this is a very important.
So it just one just 2 minutes back and get it because mathematical way ಇವಾಗಲೂ ಕೂಡ there is no exact frame. ಆದರೂ ಕೂಡ before the developing of mathematical economics, the Wagner fish is developing a new concept, that is the econometrics. So later I will be distinguishing what is the mathematical economics, classical economics and mathematical economics. So the econometrics. But here he is a very important person in mathematical economics. He is developing economics the concept development ಮಾಡ್ತಾನೆ. ಅದರ ಜೊತೆಗೆ econometric ಅನ್ನೋ ಒಂದು publication of journals ಅದನ್ನು ಓಪನ್ ಮಾಡ್ತಾನೆ. So it has continuing input. Present ಕೂಡ I think ನೀವೆಲ್ಲ ಕೂಡ ಮಾಡಬೇಕು ಅಂದ್ರೆ minimum 5 years. including I also tried econometric ಅಂತ gas journals minimum 5 years ಮಾಡ್ತಾರೆ. So you should be maximum 2 to 3 pages. Even 2 to 3 pages should be equation oriented. ಅದರಲ್ಲಿ ಮಾಡಬೇಕಾದ್ರೆ I think you can go through that like website of Google, you can get that more information. Maximum 2 to 3 pages ಇರುತ್ತೆ, ಅಲ್ಲಿ maximum only equation words ಇರೋದೇ ಇಲ್ಲ. It is very too difficult to publish, but you can be tried. So next so other again new one of the groups I think I am starting to more about the economics because this is a basic. Next game theory. So next okay stop. But ಈಗಲೂ ಕೂಡ the mathematical economics ಅಂತ ಬುಕ್ಸ್ ತಗೊಳ್ಬೇಕಾದ್ರೆ the very important two concepts. One is linear programming, ಎರಡನೇದು ಇನ್ಪುಟ್ ಔಟ್ಪುಟ್ ಅನಾಲಿಸಿಸ್. ಇವೆರಡು ಎಷ್ಟು ಅಪ್ಲಿಕೇಬಲ್ ಅಪ್ಪ ಅಂದ್ರೆ ನೀವು ಎಕನಾಮಿಕ್ಸ್ ಇರುವಂತ ಯಾವುದೇ ಕಾನ್ಸೆಪ್ಟ್ ಆಗಿದೆ ಇದನ್ನು ಯೂಸ್ ಮಾಡಿಕೊಂಡು ವಿ ಕ್ಯಾನ್ ಫೈಂಡ್ ದ ಸೊಲ್ಯೂಷನ್. ಸೊ ಅದಕ್ಕೆ ಎರಡು ಕೂಡ ರೀಸೆಂಟ್ ಆದರೆ ಟಿಲ್ ಟುಡೇ ದ ಮೋಸ್ಟ್ ಅಪ್ಡೇಟೆಡ್ ಇಕ್ವೇಷನ್ ನಾವು ಎರಡು ಕೂಡ ಕನ್ಸಿಡರ್ ಮಾಡ್ತೀವಿ. ಇಟ್ಸ್ so this is just a historical diagram. Okay, maybe you have like somewhat confused because I am doing very fast. I think so ಈಗ we can come to the concept. What is the mathematical? So normally I got your order 1 week when I also went as a participation. In normally ನಾವು definition ಅಂತ ಬಂದಾಗ there is no any unique reference by definition ಸಿಗೋದಿಲ್ಲ. ನಾರ್ಮಲ್ ಎಕ್ಸಾಂಪಲ್ ಸರ್ ಈಗ ಇಲ್ಲಿ ಇಟ್ಕೊಂಡ್ರೆ ಇದನ್ನ ಚಾಪೀಸ್ ಅಂತೀವಿ, ಕಾಲಿಗೆ ಅರ್ಧ ಚಾಪೀಸ್ ಅಂತೀವಿ, ಇಲ್ಲ ಸ್ವಲ್ಪ ಬರೀ ಉಳಿದಿರುವಂತ ಚಾಪೀಸ್ ಅಂದ್ರೆ ದ ಒಪಿನಿಯನ್ ಬಿಟ್ಟಿಂಗ್ ಮ್ಯಾಥಮೆಟಿಕಲ್ ಎಕನಾಮಿಕ್ಸ್ ಬಂದಾಗ ದ ಒಪಿನಿಯನ್ ಬಿಟ್ ಡಿಫರೆಂಟ್ ಆಗ್ತಾ ಹೋಗುತ್ತೆ. ಅದರ ವೆರಿ ಇಂಪಾರ್ಟೆಂಟ್ ಡೆಫಿನೇಷನ್ ಅಂತ ಯು ದಿಸ್ ಇಸ್ ಜಸ್ಟ್ ಬ್ರಾಂಚ್ ಆಫ್ ಎಕನಾಮಿಕ್ಸ್. ಆದ್ರೆ ಸ್ಪೆಷಲಿ ಆಕ್ಸ್ಫರ್ಡ್ ಸ್ಕೂಲ್ ಆಫ್ ಎಕನಾಮಿಕ್ಸ್ ಇದನ್ನ ಬ್ರಾಂಚ್ ಆಫ್ ಎಕನಾಮಿಕ್ಸ್ ಒಪ್ಕೊಳ್ಳೋದಿಲ್ಲ. ಬಿಕಾಸ್ ಯು ಶುಡ್ ಬಿ ನೋ ಇಟ್. ನಾವು ನಾರ್ಮಲ್ ಆಗಿ ಎಲ್ಲ ಬುಕ್ಸ್ ಅಬ್ಸರ್ವ್ ಮಾಡಿ ಇನ್ಕ್ಲೂಡಿಂಗ್ ಮೀ ನಾನು ಬರೆಯುವಾಗ ಹಾಗೆ ಬರೆಯುತ್ತೆ. So mathematical economics is a branch of the economics, alva? But really, you can be observe the branch of economics means ಬಂದಾಗ micro macro ಬರುತ್ತೆ. So micro macro ಇಂಡಿಯನ್ ಎಕನಾಮಿಕ್, ಅದರ ಎಕನಾಮಿ, ಗವರ್ನಮೆಂಟ್ ಎಕನಾಮಿ, ಇನ್ಫ್ಲೂಯೆನ್ಸ್ ಅದೆಲ್ಲ ಬರುತ್ತೆ. ಆದರೆ ಎಕನಾಮಿಕ್ಸ್ ನ ಒಂದು ಭಾಗ ಆಗುತ್ತೆ. ಆದರೆ ಮ್ಯಾಥಮೆಟಿಕಲ್ ಎಕನಾಮಿಕ್ಸ್ ಬಂದಾಗ ಮ್ಯಾಥ್ಸ್ ಅಂಡ್ ಡಿಫರೆಂಟ್ ಇದೆ. ಎಕನಾಮಿಕ್ಸ್ ಮತ್ತಷ್ಟು ಅದೇ ಮೈಕ್ರೋ ಮಾಡ್ತೀವಿ, ಅದೇ ಮೈಕ್ರೋ ಮಾಡ್ತೀವಿ, ಅದೇ ಅಥವಾ ಇಂಟರ್ನ್ಯಾಷನಲ್ ಟ್ರೇಡ್ ಬಗ್ಗೆ ಮಾಡ್ತೀವಿ ಅಂದ್ರೆ ಸೊ ದಿಸ್ ಇಸ್ ದ ರೀಸನ್ ದೇರ್ ಇಸ್ ನೋ ಎನಿ ಯುನಿಕ್ ಕಾನ್ಸೆಪ್ಟ್ ಡಿಫರೆಂಟ್ ಇದೆ. ಯೂನಿಟಿ ಕಾನ್ಸೆಪ್ಟ್ ಡಿಫರೆಂಟ್ ಇದೆ. ಅದಕ್ಕೋಸ್ಕರ ತುಂಬಾ ಕಂಟ್ರಿಗಳು ಇದನ್ನ ಬ್ರಾಂಚ್ ಆಫ್ ಎಕನಾಮಿಕ್ಸ್ ಅಂತ ಕರೀತಿಲ್ಲ, ಅಪ್ಲಿಕೇಶನ್ ಆಫ್ ದ ಎಕನಾಮಿಕ್ಸ್ ಅಂತ ಕರೀತಾರೆ. ಸೊ ವೆರಿ ಇಂಪಾರ್ಟೆಂಟ್ ಯು ಶುಡ್ ಬಿ ನೋ ಇಟ್ ಬಿಕಾಸ್ ಇವನ್ ಐ ಆಲ್ಸೋ ಗಾಟ್ ದಿಸ್ ಆನ್ಸರ್ ವೆನ್ ಐ ಅಟೆಂಡೆಡ್ ದ ಕಾನ್ಫರೆನ್ಸ್. ಸೊ ನಾರ್ಮಲ್ ಆಗಿ ಬಿಕಾಸ್ ಯಾಕಂದ್ರೆ ಅಬ್ಸರ್ವ್ ಮಾಡಿದ್ರೆ ಮೈಕ್ರೋ ಇದೆ, ಇಟ್ ಹ್ಯಾಸ್ ಸಮ್ ಡಿಫರೆಂಟ್ಲಿ ಯೂನಿಕ್ ಟು ಕಾನ್ಸೆಪ್ಟ್ ಬರುತ್ತೆ, ಮ್ಯಾಕ್ರೋ ಡಿಫರೆಂಟ್ಲಿ ಕಾನ್ಸೆಪ್ಟ್ ಬರುತ್ತೆ, ಅದು ಬೇರೆ ಬರುತ್ತೆ. ಆದ್ರೆ ಮ್ಯಾಥಮೆಟಿಕ್ಸ್ ಎಕನಾಮಿಕ್ಸ್ ಬಂದಾಗ ಇಲ್ಲಿ ಅಂತ ಇರುವಂತ ಯಾವುದೇ ರೀತಿಯಲ್ಲಿ ಡಿಫರೆಂಟ್ ಬರೋದಿಲ್ಲ, ಜಸ್ಟ್ ಅಪ್ಲಿಕೇಶನ್ ಓರಿಯೆಂಟೆಡ್ ಬರುತ್ತೆ. ಅದಕ್ಕೋಸ್ಕರ ಇದನ್ನ ಬ್ರಾಂಚ್ ಆಫ್ ಎಕನಾಮಿಕ್ಸ್ ಅಂತ ಕನ್ಸಿಡರ್ ಮಾಡೋದು. ಬಟ್ ಪ್ಲೀಸ್ ಮೇಡಮ್ ಫಾರ್ ಎಕ್ಸಾಮ್ ಓರಿಯೆಂಟೆಡ್ ವಿ ಶುಡ್ ಟೆಲ್ ದ ಸ್ಟೂಡೆಂಟ್ ದಿಸ್ ದ ಬ್ರಾಂಚ್ ಆಫ್ ದ ಎಕನಾಮಿಕ್ಸ್. ನೆಕ್ಸ್ಟ್ ದ ಡೆಫಿನೇಷನ್. ನಾರ್ಮಲಿ ಮ್ಯಾಥಮೆಟಿಕಲ್ ಎಕನಾಮಿಕ್ಸ್ ತುಂಬಾ ಬುಕ್ಸ್ ಅಲ್ಲೆಲ್ಲ ಐ ಥಿಂಕ್ ಎವ್ರಿವನ್ ನೋ ಅಬೌಟ್ ದಿಸ್. ಗಣಿತಶಾಸ್ತ್ರದಂತ ತಂತ್ರಗಳ ಅಥವಾ ಸಾಧನಗಳನ್ನ ಅರ್ಥಶಾಸ್ತ್ರದ ಸಿದ್ಧಾಂತಗಳ ವಿಶ್ಲೇಷಣೆಗೆ ಬಳಸ್ಕೊಳ್ಳೋದನ್ನ ನಾವು ಮ್ಯಾಥಮೆಟಿಕಲ್ ಎಕನಾಮಿಕ್ಸ್. ಹಾಗಾದ್ರೆ ವಾಟ್ ಆರ್ ದ ಟೆಕ್ನಿಕ್ಸ್ ಅಂತ ಬರುತ್ತೆ ಇಲ್ಲೇ ಬಹಳ. ಸಿ ನಾರ್ಮಲಿ ಮ್ಯಾಥಮೆಟಿಕ್ಸ್ ವಿ ಕ್ಯಾನ್ ಬಿ ಡಿವೈಡ್ ಇಂಟು 3: ಬೀಜಗಣಿತ, ರೇಖಾಗಣಿತ, ಅಂಕಗಣಿತ. ಸೊ ಅಂದ್ರೆ ದ ಓವರ್ ಆಲ್ ದ ಟೆಕ್ನಿಕ್ಸ್ ವಿ ಆರ್ ಯೂಸಿಂಗ್ ಟು ಅನಲೈಸ್ ದ ಎಕನಾಮಿಕಲ್ ಥಿಯರೀಸ್, ಅದು ನಾವು ಮ್ಯಾಥಮೆಟಿಕಲ್ ಎಕನಾಮಿಕ್ಸ್ ಕರೀತೀವಿ. ಬಟ್ 2018 ಮಾಡ್ಬೇಕಾ ಬಿಕಾಸ್ ನಾರ್ಮಲ್ ಮ್ಯಾಥ್ಸ್ ಅಂದ್ರೆ ಶಾರ್ಟ್ ಮಾಡೋದು ಅಂತ. ಸೊ ವಿ ಆರ್ ಮೇಕಿಂಗ್ ದ ಯೂನಿಕ್ ಫಾರ್ಮ್. ಸೊ ಮತ್ತೆ ನಾವು 4-5 ಡೆಫಿನೇಷನ್ ಬರುತ್ತೆ. ಸೊ ಮ್ಯಾಥ್ಸ್ ಅಂದ್ರೆ ನಾವು ತುಂಬಾ ಇದನ್ನ ಸಣ್ಣ ಮಾಡ್ತಾರೆ, ತುಂಬಾ ಕಮ್ಮಿ ಮಾಡೋದು.
ಸೊ ಅದರಲ್ಲಿ ಮತ್ತೆ ನಾವು ಮ್ಯಾಥಮೆಟಿಕಲ್ ಆಕ್ಟರ್ಸ್ ಅಲ್ಲಿ ಇಷ್ಟಕ್ಕೆ ಬಂದ್ಬಿಟ್ರೆ ದೇರ್ ಇಸ್ ನೋ ಡಿಫರೆನ್ಸ್ ಬಿಟ್ವೀನ್ ಮ್ಯಾಕ್ರೋನ್ ಅಥವಾ ಆಟೋಮ್ಯಾಟಿಕ್ ಆಗ್ತಲ್ವಾ. ದೆನ್ ಐ ಹ್ಯಾವ್ ಗಾಟ್ ಅ ಸೊಲ್ಯೂಷನ್. ಸರ್ ನೆಕ್ಸ್ಟ್ ಪ್ಲೀಸ್. ನೆಕ್ಸ್ಟ್ ದೆನ್ ಐ ಹ್ಯಾವ್ ಫೌಂಡ್ ಇಟ್ with friends sir and like Mahesh sir. I think you know the Mysore professors. ಅವ್ರ ಡಿಸ್ಕಷನ್ ಮಾಡಿ ಒಂದು ಕನ್ಕ್ಲೂಷನ್ ಬಂದು ಏನಿಲ್ಲ ಸರ್ ಡೆಫಿನೇಷನ್ ಇದೆಯಲ್ಲ ಏನಂತ ಮ್ಯಾಥಮೆಟಿಕಲ್ ಎಕನಾಮಿಕ್ಸ್ ಅಂದ್ರೆ ಮ್ಯಾಥ್ಸ್ ಮತ್ತೆ ಎಕನಾಮಿಕ್ಸ್ ಕಾಂಬಿನೇಷನ್. ಹಾಗಾದ್ರೆ ಐ ಹ್ಯಾವ್ ರಿಟನ್ ದಿಸ್, ಐ ಹ್ಯಾವ್ ಶೋಡ್ ಎಸ್ ಸಿ ನೋ ಒನ್ ಕ್ಯಾನ್ ರಿಟನ್ ದಿಸ್ ಇದರ ಸರ್ ಇದೆಯಾ no one can tell that see that mathematics is nothing but combination of mathematics and economics. So equation we can write is equal to math plus. So this the concept it should be enters to students. Now we can hear the action. So ಯಾಕಂದ್ರೆ ನಾನು ನಮ್ಮ ಮ್ಯಾಥಮೆಟಿಕಲ್ ಎಲ್ಲ ಬುಕ್ಸ್ ಸಿಗುತ್ತೆ ಡೆಫಿನೇಷನ್ ಸಿಗುತ್ತೆ. ಸೊ ನಾವು ಮತ್ತೆ ಡೆಫಿನೇಷನ್ ಅನ್ನು ನಾವು 4 ದಿನ ಬರೆಯಬಹುದು. ಈ ಸಿಂಪಲ್ ಈಕ್ವೇಷನ್ ಅನ್ನು ಸ್ಟೂಡೆಂಟ್ ಹೇಳ್ಕೊಟ್ರೆ ಅಥವಾ if you will know more ಅಂತ ಬಂದಾಗ it is very easy to convey. So next so ಈಗ ಮೂರು ಕಾನ್ಸೆಪ್ಟ್ ಬರುತ್ತೆ ಮ್ಯಾಥಮೆಟಿಕಲ್ ಎಕನಾಮಿಕ್ಸ್, ಎರಡನೇದು ಸ್ಟ್ಯಾಟಿಸ್ಟಿಕಲ್ ಎಕನಾಮಿಕ್ಸ್, ಮೂರನೇದು ಎಕನಾಮಿಕ್ಸ್. ಸೊ ಮ್ಯಾಥಮೆಟಿಕಲ್ ಎಕನಾಮಿಕ್ಸ್ ಅಂದ್ರೆ ಈಸಿಯಾಗಿ ಸೇಮ್ m is equal to m plus ಗಣಿತಶಾಸ್ತ್ರ ಮತ್ತು ಅರ್ಥಶಾಸ್ತ್ರದ ಸಂಯೋಜನೆ ನಾವು ಗಣಿತೀಯ ಹಾಗಾದ್ರೆ ವಾಟ್ ಇಸ್ ಸ್ಟ್ಯಾಟಿಸ್ಟಿಕಲ್ ಎಕನಾಮಿಕ್ಸ್? ಸೇಮ್ ಥಿಂಗ್. ಸ್ಟ್ಯಾಟಿಸ್ಟಿಕಲ್ ಎಕನಾಮಿಕ್ಸ್ is equal to statistics plus economics. Next econometrics. So econometrics is equal to maths plus stats plus economics. So equation ಬಂದಾಗ ಮೂರು ಇದೆ ಡಿಫರೆಂಟ್ ಆಗುತ್ತೆ. ಹಾಗಾದ್ರೆ we can be we should be know it like equation oriented. ಅದು ಈಕ್ವೇಷನ್ ರಿಲೇಟೆಡ್ ನೋಡುವಾಗ ಜಸ್ಟ್ ಎಕ್ಸಾಂಪಲ್ ಮ್ಯಾಥ್ಸ್ ಅಲ್ಲಿ ಈ ಸಪ್ಲಿಕೇಟರ್ ಇದೆಯಲ್ಲ ಐ ಥಿಂಕ್ ಮೋಸ್ಟ್ ಆಫ್ ಯು ನೋ ದಟ್. ಸೊ y is equal to mx plus c ಅಥವಾ y is equal to c minus m. ನಾವು ತುಂಬಾ ಜನ ನಾರ್ಮಲ್ ಆಗಿ ನಾವು ಇನ್ಕ್ಲೂಡಿಂಗ್ ಬುಕ್ಸ್ ಅಲ್ಲಿ ರೆಫರ್ ಮಾಡುವಾಗ ಸೊ y is equal to a plus b equal to that is actually statistics. a plus bx y is equal to a plus bx ಅಂತ ಓದ್ತೀವಲ್ಲ this is actually statistics. See mathematically the demand and supply function y is equal to when m have a positive sign it is a supply function, when m has a negative sign it is demand function. ಅದೇ ರೀತಿ ಸ್ಟ್ಯಾಟಿಸ್ಟಿಕಲ್ ಬಂದಾಗ y is equal to a plus bx. Next econometrics, so y is equal to alpha plus beta x ಅಥವಾ y is equal to beta 1 plus beta 2 x. ಸೊ ಈ ರೀತಿಯಾಗಿ ಈಕ್ವೇಷನ್ ಡಿಫರೆನ್ಸ್ ಬಟ್ ತುಂಬಾ ಜನ ಕ್ವೆಶ್ಚನ್ ಕೇಳಬಹುದು ಸರ್ ಆಕ್ಚುಲಿ ಇನ್ಕ್ಲೂಡಿಂಗ್ ಮೀ ಇವನ್ ಐ ಆಲ್ಸೋ ಆಸ್ಕ್ ಟೈಮ್ಸ್ ವೈ ಆಲ್ಸೋ ಸ್ಟಡಿ y is equal to a plus bx. ಇದು ಕೂಡ ಮ್ಯಾಥ್ಸ್ ಆಗುತ್ತೆ. ಯಾಕಂದ್ರೆ ಸ್ಟಾಟ್ಸ್ ಅಂದಾಗ ನಾವು ವೇರ್ ಯೂಸಿಂಗ್ ಸಮ್ ಲೈಕ್ ನಂಬರ್ಸ್ ಅಥವಾ ವೇರ್ ಯೂಸಿಂಗ್ ಸಮ್ ಲೈಕ್ ಡಾಟಾ. ಇಲ್ಲಿ ಯಾವುದು ಇಲ್ವಲ್ಲ, ವಿ ಆರ್ ನಾಟ್ ಯೂಸಿಂಗ್ ಎನಿಥಿಂಗ್, ಜಸ್ಟ್ ವೇರ್ ಯೂಸಿಂಗ್ ದ ವೇರಿಯೇಬಲ್ಸ್. ಸೊ ಇಲ್ಲಿ ಮೂರು ವೇರಿಯೇಬಲ್ ಇದೆ. ಸೊ this is the dependent variable, independent variable, ಎರಡರಲ್ಲಿ ಕಾನ್ಸ್ಟೆಂಟ್. ಹಾಗಾಗಿ ಯಾವ ರೀತಿಯಾಗಿ ಸ್ಟಾರ್ಟ್ ಆಗ್ತಿಲ್ಲ. then is like somewhat explaining that so normally ಇದನ್ನ ನಾವು ಈಕ್ವೇಷನ್ ಓರಿಯೆಂಟೆಡ್ ಎಕನಾಮಿಕ್ಸ್ ಅಂತ ಕರೀತೀವಿ. ನಾವು ರಿಯಲ್ ಆಗಿರುವಂತ ಮ್ಯಾಥ್ಸ್ ಅಥವಾ ರಿಯಲ್ ಆಗಿರೋ ಸ್ಟಾಟ್ಸ್ ಅನ್ನ ಎಕನಾಮಿಕ್ಸ್ ಕಂಪೇರ್ ಮಾಡಕ್ಕೆ ಸಾಧ್ಯ ಇಲ್ಲ. ಎಕನಾಮಿಕ್ಸ್ ಅಲ್ಲಿ ಇರುವಂತ ಈಕ್ವೇಷನ್ ನಾವು ಏನೋ ಕ್ಲಾಸಿಫಿಕೇಶನ್ ಮಾಡ್ತಾ ಹೋಗಬೇಕಾಗುತ್ತೆ. ಸೊ ನೀವು ಅದನ್ನ ಕರೆಕ್ಟ್ ಆಗಿ ವಿ ಕಾಂಟ್ ಏಬಲ್ ಟು ಬೈಫರಿಕೇಶನ್ ಕರೆಕ್ಟ್ ಆಗಿ ಇದೇ ಮ್ಯಾಥ್ಸ್ ಇದೆ ಅಂತ ಹೇಳಕ್ ಸಾಧ್ಯ ಇಲ್ಲ. ಆದ್ರೂ ಕೂಡ ನಾರ್ಮಲಿ ಮೋಸ್ಟ್ ಆಫ್ ದ ಎಕನಾಮಿಸ್ಟ್ ಡಿಮ್ಯಾಂಡ್ ಮತ್ತೆ ಸಪ್ಲೈಗೆ ಮಾಡುವಂತ ಈಕ್ವೇಷನ್ ಅಂದ್ರೆ y is equal to mx ಪ್ಲಸ್ c ಅನ್ನೋದು ಸಪ್ಲೈ ಫಂಕ್ಷನ್, y is equal to c minus mx ಅನ್ನೋದು ಇದು ಡಿಮ್ಯಾಂಡ್ ಫಂಕ್ಷನ್. ಅದೇ ಸ್ಟಾರ್ಟ್ಸ್ ಬಂದಾಗ y is equal to a plus bx. ಅದೇ ಎಕನಾಮಿಕ್ಸ್ ಬಂದಾಗ y is equal to b1 alpha plus beta x ಅಥವಾ y is equal to beta 1 plus beta 2 x. ಈ ರೀತಿಯಾಗಿ ನಾವು ಮೂರನ್ನು ಕೂಡ ಡಿಫರೆಂಟ್ ಆಗ್ತಾ ಹೋಗುತ್ತೆ ಈಕ್ವೇಷನ್ ರಿಲೇಟೆಡ್. ನೆಕ್ಸ್ಟ್ ಓಕೆ ನೆಕ್ಸ್ಟ್ so this is a very important concept. ಯಾಕಂದ್ರೆ ನಾರ್ಮಲ್ ಆಗಿ ಸ್ಟೂಡೆಂಟ್ ಗಳು ಕೇಳಿದಾಗ ನೇಚರ್ ಮತ್ತೆ ಸ್ಕೋಪ್ ಬಗ್ಗೆ ತುಂಬಾ ಬುಕ್ಗಳಿಲ್ಲ. ಇವರು ಇಂಗ್ಲಿಷ್ ಕೂಡ ಅಷ್ಟೇ, ಇನ್ನು ಕನ್ನಡ ಕೂಡ ಅಷ್ಟೇ. ಹಾಗಾದ್ರೆ ಸಮ್ ಲೈಕ್ ಮೆಟೀರಿಯಲ್ಸ್, ಕೆಲವೊಂದು ಮೆಟೀರಿಯಲ್ ಪ್ರಕಾರ ಹೇಳೋದಾದ್ರೆ ಸಿ ನಾರ್ಮಲಿ ನೇಚರ್ ಆಫ್ ದ ಮ್ಯಾಥಮೆಟಿಕಲ್ ಎಕನಾಮಿಕ್ಸ್. ಫಸ್ಟ್ ಥಿಂಗ್ ಈಸ್
ಇಟ್ ಇಸ್ ಅ ಬ್ರಾಂಚ್ ಆಫ್ ಎಕನಾಮಿಕ್ಸ್. ಇದು ಅರ್ಥಶಾಸ್ತ್ರದ ಒಂದು ಶಾಖೆ. ಅದು ನಮ್ಮ ಪ್ರಕಾರ ಇಟ್ ಇಸ್ ನಾಟ್ ಯೂನಿವರ್ಸಲ್. ಯೂನಿವರ್ಸಲ್ ಬಂದಾಗ ಇದು ಎಕನಾಮಿಕ್ಸ್ ಬ್ರಾಂಚ್ ಆಗೋದಿಲ್ಲ. ಆದರೆ ನಮ್ಮ ಏನು ಸ್ಟಡಿ ಓರಿಯೆಂಟೆಡ್ ಬಂದಾಗ ಇದು ಎಕನಾಮಿಕ್ಸ್ ನ ಒಂದು ಬ್ರಾಂಚ್. ನೆಕ್ಸ್ಟ್ ಎರಡನೇ ME is equal to M plus C. ಇದು ಎರಡರ ಸಂಯೋಜನೆ ಆಗಿದೆ. ಇದು ಬ್ರಾಂಚ್ ಜೊತೆಗೆ ಇಲ್ಲಿ ಮ್ಯಾಥ್ಸ್ ಕೂಡ ಸ್ಟಡಿ ಮಾಡ್ತೀವಿ, ಎರಡನೇದು ಎಕನಾಮಿಕ್ಸ್ ಕೂಡ ಸ್ಟಡಿ ಮಾಡ್ತೀವಿ. ಸೊ ನಾರ್ಮಲ್ ಆಗಿ ಇವನ್ ಐ ಆಲ್ಸೋ BS ಸ್ಟೂಡೆಂಟ್. ಸೊ ನಾರ್ಮಲ್ ಆಗಿ ಸರ್ BS ಮ್ಯಾಥ್ಸ್ ಬಹಳ ಈಸಿ ಆಗುತ್ತೆ ಸರ್. ಆಕ್ಚುಲಿ ಐ ಹ್ಯಾವ್ ಸ್ಟಡಿಡ್ ಮ್ಯಾಥ್ಸ್. ಆ ಮ್ಯಾಥ್ಸ್ ನ 1% ಓದಿದ್ರೆ, ಯಾಕಂದ್ರೆ ಇದು ಅಪ್ಲಿಕೇಬಲ್ ಮ್ಯಾಥ್ಸ್. ಇನ್ನು ನನಗೆ ಗೊತ್ತಾಗುತ್ತೆ. ನಾರ್ಮಲ್ ಸ್ಟಡಿ BSc ಅಥವಾ ಸ್ಟಡಿ ಸೈನ್ಸ್ ಅವ್ರು ಆಕ್ಚುಲಿ ರಿಯಲ್ ಆಗಿರುವಂತ ರಿಯಲ್ ಮ್ಯಾಥಮೆಟಿಕ್ಸ್ ಅಂತಾರೆ. ಸೊ ವಿ ಆರ್ ಸ್ಟಡಿಂಗ್ ಅಬೌಟ್ ದ ಅಪ್ಲಿಕೇಬಲ್ ಮ್ಯಾಥಮೆಟಿಕ್ಸ್. ಇವೆರಡೂ ಕೂಡ ದೇರ್ ಇಸ್ ಲಾಟ್ ಆಫ್ ಡಿಫರೆನ್ಸ್. ಸೊ ನಾವು ಇರೋದು ಒಂದೇ ಅಪ್ಲಿಕೇಬಲ್ ಆಗಿ ಓದ್ತೀವಿ. ಥರ್ಡ್ ಒನ್ ಎಂಪಿರಿಕಲ್ ಎವಿಡೆನ್ಸ್ ಟು ಎಕನಾಮಿಕಲ್ ರಿಲೇಷನ್. ಸೊ ನಾರ್ಮಲ್ ಡಿಮ್ಯಾಂಡ್ ಇದೆ. ಸೊ ಡಿಮ್ಯಾಂಡ್ ಬೆಲೆನ ಅವಲಂಬಿಸಿರುತ್ತೆ. ಬೆಲೆ ಚೇಂಜ್ ಆದಾಗ ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ ಅಥವಾ ಕಮ್ಮಿ ಆಗುತ್ತೆ. ಇದು ನಮ್ಮ ಥಿಯರಿ. ಆದರೆ ವೆರಿ ಇಂಪಾರ್ಟೆಂಟ್, ನಾವು ರಿಯಲ್ ಆಗಿರುವಂತ ಎಕನಾಮಿಕಲ್ ಥಿಯರಿ ಬಂದಾಗ ಎಲ್ಲಿ ಕೂಡ ಅದು ಎಕ್ಸಾಕ್ಟ್ ಆಗಿ ಎಂಪಿರಿಕಲ್ ಸ್ಟಡಿ ಮಾಡಕ್ಕೆ ಸಾಧ್ಯ ಇದೆ. ಐ ಥಿಂಕ್ ನೀವು ತುಂಬಾ ಬುಕ್ಸ್ ಅಲ್ಲಿ ಅಬ್ಸರ್ವ್ ಮಾಡಬಹುದು. ಅಲ್ಲಿ ಬುಕ್ಸ್ ಕೂಡ ಮೆನ್ಷನ್ ಮಾಡಿದ್ದಾರೆ ಸರ್. ಟೇಬಲ್ ಪೋಸ್ಟ್ ಪಟ್ಟಿ ಡಿಫರೆಂಟ್ ನೇಮ್ ಕರೀಬಹುದು, ಇದೆಲ್ಲ ಶೆಡ್ಯೂಲ್ ಅಂತ ಕರೀತೀವಿ. ಆದರೆ ಸರ್ ಇದು ಇಟ್ ಇಸ್ ನಾಟ್ ರಿಯಲ್ ಎಕನಾಮಿಕ್ಸ್. ನೀವು ರಿಯಲ್ ಎಕನಾಮಿಕ್ಸ್ ಮೂಲ ಅರ್ಥಶಾಸ್ತ್ರ ಬಂದಾಗ ಅಲ್ಲೆಲ್ಲೂ ಕೂಡ ನಾರ್ಮಲ್ ಆಗಿ ಟೇಬಲ್ಸ್ ಇರೋದಿಲ್ಲ. ಅಲ್ಲೆಲ್ಲೂ ಕೂಡ ರಿಯಲ್ ಆಗಿರುವಂತ ಈಕ್ವೇಷನ್ ಡಾಟ್ ಓರಿಯೆಂಟೆಡ್ ಇರಲ್ಲ. ಆದ್ರೆ ನಾವು ಓದಿರುವಂತ ಬುಕ್ಸ್ ಇದೆಯಲ್ಲ, ದಿಸ್ ಈಸ್ ದ ಅಪ್ಲಿಕೇಬಲ್ ಎಕನಾಮಿಕ್ಸ್. ಇಲ್ಲಿ ಮ್ಯಾಥ್ಸ್ ತಗೊಂಡಿವಿ, ಸ್ಟ್ಯಾಟ್ಸ್ ತಗೊಂಡಿವಿ, ಅದೆಲ್ಲ ಸೇರಿಸ್ಕೊಂಡು ನಾವು ಸ್ಟೂಡೆಂಟ್ ಈಸಿಯಾಗಿ ಅಂತ ನಾವು ಎಕ್ಸ್ಪ್ರೆಷನ್ ಕೊಡ್ತಾ ಇದ್ವಿ. ಬಟ್ ಅದ್ರ ಅರ್ಥ ಏನಪ್ಪ ಅಂದ್ರೆ ಮ್ಯಾಥ್ಸ್ ಇರೋದ್ರಿಂದ ನಾವು ಎಂಪಿರಿಕಲ್ ಟೆಸ್ಟಿಂಗ್ ಅನ್ನ ನಾವು ಮಾಡಬಹುದು. ನೆಕ್ಸ್ಟ್ ಫೋರ್ತ್ ಒನ್ ಎಕನಾಮಿಕ್ಸ್ ಲೈಸ್ ಆನ್ ಸೈಂಟಿಫಿಕ್ ಮೆಥಡ್ಸ್. ಸೈಂಟಿಫಿಕ್ ಮೆಥಡ್ಸ್. So now normal exercise. अरे जैसे ಇಲ್ಲ ಎಕ್ಸ್ಟ್ರೀಮ್ ಆಫ್ ಸಪ್ಲೈ ಫಂಕ್ಷನ್ ಪೂರೈಕೆ ಬಗ್ಗೆ ಸ್ಟಡಿ ಮಾಡೋಣ. ನಾರ್ಮಲ್ ಎಲ್ಲ ಗೊತ್ತಿದೆ, ಬೆಲೆ ಹೆಚ್ಚಾದ್ರೆ ಪೂರೈಕೆ ಕ್ವಾಂಟಿಟಿ ಆಫ್ ಸಪ್ಲೈ ಆಲ್ಸೋ ಇನ್ಕ್ರೀಸ್. ಬೆಲೆ ಕಮ್ಮಿ ಆದ್ರೆ ಪೂರೈಕೆ ಕೂಡ ಕಮ್ಮಿ ಆಗುತ್ತೆ. ಬೇಡಿಕೆ ದಬ್ಬರ ಅದು ಕೂಡ ಡಿಫರೆಂಟ್ ಆಗ್ತಾ ಹೋಗುತ್ತೆ. ಆದ್ರೆ ಎಷ್ಟು ಅಂತ ನನಗೆ ಗೊತ್ತಿಲ್ಲ. ನೀವು ರಿಯಲ್ ಆಗಿರುವಂತ ಎಕನಾಮಿಕ್ಸ್ ಓದುವಾಗ ನೀವು ಎಲ್ಲೂ ಕೂಡ ಎಷ್ಟು ನ್ಯೂಮರಿಕಲ್ ಆಗಿ ಎಲ್ಲೂ ಕೂಡ ಅದನ್ನ ಸ್ಟಡಿ ಮಾಡೋದಿಲ್ಲ. ಅಂದ್ರೆ ಇನ್ನು ಓನ್ಲಿ ಮ್ಯಾಥಮೆಟಿಕ್ಸ್ ವಿ ಕ್ಯಾನ್ ಸ್ಟಡಿ ಸೈಂಟಿಫಿಕ್ ಮೆಥಡ್. ಸೈಂಟಿಫಿಕ್ ಮೆಥಡ್ ಆಗಿ ಎಕ್ಸಾಕ್ಟ್ ಆಗೋದು ಯಾವ ಶೇಪ್ ಅನ್ನು ಕೊಡಬಹುದು ಅಥವಾ ಎಷ್ಟು ಚೇಂಜ್ ಆಗುತ್ತೆ ನಾವು ಮ್ಯಾಥಮೆಟಿಕ್ಸ್ ಸ್ಟಡಿ ಮಾಡ್ತೀವಿ. ನೆಕ್ಸ್ಟ್ ಐ ಶುಡ್ ಬಿ ಗೋ ನೆಕ್ಸ್ಟ್. ಸೊ ಅಬ್ಸರ್ವಿಂಗ್ ದ ರಿಯಲ್ ವರ್ಲ್ಡ್ ಬಿಹೇವಿಯರ್ ಅಂಡ್ ಔಟ್ಕಮ್ಸ್. I think ನೀವೆಲ್ಲ ಹೇಳೋದ್ರಾಗ ಅದರ್ ಥಿಂಗ್ಸ್ ರಿಮೈನ್ ಸೇಮ್ ಅಂತ ಹೋಗಿ, ಇತರೆ ಅಂಶಗಳು ಸ್ಥಿರವಾಗಿದ್ದಾವೆ. ನಾರ್ಮಲ್. ಸೊ ಯಾವುದೇ ಥಿಯರಿ ತಗೊಳ್ಳಿ, ಎಕನಾಮಿಕ್ಸ್ ಅಲ್ಲಿ ಒಂದು ಥಿಯರಿಗಳಲ್ಲಿ ಊಹೆಗಳು ಇಲ್ಲದೇನೆ ಅಥವಾ ಅಸಂಪ್ಷನ್ ಇಲ್ಲದೇನೆ ಯಾವುದೇ ಥಿಯರಿಗಳನ್ನು ನಾವು ಸ್ಟಡಿ ಮಾಡೋದಕ್ಕೆ ಚಾನ್ಸ್ ಇದೆ. ಆದರೆ ಮ್ಯಾಥಮೆಟಿಕಲ್ ಎಕನಾಮಿಕ್ಸ್ ಅಲ್ಲಿ ವಿ ಕ್ಯಾನ್ ಕಮ್ ಟು ದ ರಿಯಲ್ ವರ್ಲ್ಡ್. ಯಾವ ತರ? ಸೊ ನಾರ್ಮಲ್ ಆಗಿ ಸೊ ಡಿಮ್ಯಾಂಡ್ ಇಸ್ ಅ ಫಂಕ್ಷನ್ ಆಫ್ x1 x2 x3 ಡಾಟ್ ಡಾಟ್. ನೀವು ಎಷ್ಟು ಸೇರಿಸಬೇಕು ಅಂದ್ರೆ ಬೇರೆ ಇರುವಂತ ಅಸಂಪ್ಷನ್ ಲಿಮಿಟೇಷನ್ ನಾವು ಕ್ರಾಸ್ ಮಾಡ್ಕೊಂಡು ರಿಯಲ್ ಆಗಿರುವಂತ ವರ್ಡ್ ಅಲ್ಲಿ, ಸೊ ರಿಯಲ್ ವರ್ಡ್ ಅನ್ನುವಂತ ಮ್ಯಾಟರ್ಸ್ ನಾವು ಸ್ಟಡಿಯನ್ನ ಮಾಡಬಹುದು. ನೆಕ್ಸ್ಟ್ ಫಾರ್ಮುಲೇಟಿಂಗ್ ಪಾಸಿಬಲ್ ಎಕ್ಸ್ಪ್ಲನೇಷನ್ ಕಾಸ್ ಅಂಡ್ ಎಫೆಕ್ಟ್. ಕಾಸ್ ಅಂಡ್ ಎಫೆಕ್ಟ್. ಸೊ ಮತ್ತೆ ಡಿಮ್ಯಾಂಡ್ಸ್. ಸೊ d is equal to function of p. ಸೊ ನಾರ್ಮಲ್ ಆಗಿ ಅವಲಂಬಿ ಡಿಪೆಂಡೆಂಟ್ ವೇರಿಯಬಲ್ ಇಂಡಿಪೆಂಡೆಂಟ್ ವೇರಿಯಬಲ್. ಅದೇ ಕಾಸ್ ಯಾವುದು, ಎಫೆಕ್ಟ್ ಯಾವುದು? ಸೊ ನಾರ್ಮಲ್ ಆಗಿ ನಾವು ಬೇಸಿಕ್ ಮ್ಯಾಥಮೆಟಿಕ್ಸ್ ಬಂದಾಗ ಸೊ ದಿಸ್ ಇಸ್ ದ ಕಾಸ್, ದಿಸ್ ಇಸ್ ದ ಎಫೆಕ್ಟ್. ಸೊ ಬೆಲೆ ಚೇಂಜ್ ಆಗುತ್ತೆ, ಅದೇ ಕಾರಣ. ಡಿಮ್ಯಾಂಡ್ ಅದು ಚೇಂಜ್ ಆಗುತ್ತೆ, ಇದು ಪರಿಣಾಮ. ದಿಸ್ ಇಸ್ ದ ಕಾಸ್ ಅಂಡ್ ಎಫೆಕ್ಟ್ ಫಂಕ್ಷನ್ ನ ಕೇವಲ ಮ್ಯಾಥ್ಸ್ ಅಲ್ಲಿ ಮಾತ್ರ, ಮ್ಯಾಥ್ಸ್ ಡಿಪಾರ್ಟ್ಮೆಂಟ್ ಮಾತ್ರ ಸ್ಟಡಿ ಮಾಡಬಹುದು. ಮ್ಯಾಥ್ಸ್ ಇಲ್ಲ ಅಂದ್ರೆ ಬರೀ ಎಕ್ಸಾಮ್ಸ್ ಅಲ್ಲ, ಎಲ್ಲರೂ ಕೂಡ ನಾವು ಸ್ಟಡಿ ಮಾಡೋದಕ್ಕೆ ಚಾನ್ಸ್ ಇಲ್ಲ. ಸೊ ನೆಕ್ಸ್ಟ್ ಅಕ್ಸೆಪ್ಟಿಂಗ್, ರಿಜೆಕ್ಟಿಂಗ್, ಮಾಡಿಫೈಡ್. ಐ ಥಿಂಕ್ ಕುಜ್ನೆಟ್ ಅವರು ಬರ್ತಾರೆ ಎನ್ವೈರನ್ಮೆಂಟಲ್ ಕುಜ್ನೆಟ್ ಅಥವಾ ಇನ್ಕಮ್ ಡಿಸ್ಟ್ರಿಬ್ಯೂಷನ್ ಕುಜ್ನೆಟ್. ಐ ಥಿಂಕ್ ಯು ಹ್ಯಾವ್ ಅಬ್ಸರ್ವ್ ದಟ್. ಸೊ ರಿವರ್ಸ್ ಬೆಲ್ ಶೇಪ್ ಅಥವಾ ರಿವರ್ಸ್ ಬೆಲ್ ಶೇಪ್. ಸೊ ಹೇಳ್ತಾನೆ ಆ ಥಿಯರಿ ಬಂದಾಗ ಎನ್ವೈರನ್ಮೆಂಟ್ ಯಾವಾಗ ಪಾಪ್ಯುಲೇಷನ್ ಚೇಂಜ್ ಜಾಸ್ತಿ ಆಗ್ತಾ ಹೋಗುತ್ತೆ
ಆಗ ಪೊಲ್ಯೂಷನ್ ಜಾಸ್ತಿ ಆಗ್ತಾ ಹೋಗುತ್ತೆ ಅಥವಾ ಎನ್ವೈರನ್ಮೆಂಟಲ್ ಡಿಗ್ರೇಡೇಷನ್ ಜಾಸ್ತಿ ಆಗ್ತಾ ಹೋಗುತ್ತೆ. ಯಾವಾಗ ಪಾಪ್ಯುಲೇಷನ್ ಜಾಸ್ತಿ ಪೊಲ್ಯೂಷನ್ ಇಂದ ಎಫೆಕ್ಟ್ ಆಗ್ತಾ ಹೋಗುತ್ತೆ, ಆಟೋಮೆಟಿಕ್ ಆಗಿ ಪಾಪ್ಯುಲೇಷನ್ ಕಮ್ಮಿ ಆಗುತ್ತೆ, ಎನ್ವೈರನ್ಮೆಂಟ್ ಕೂಡ ಕಮ್ಮಿ ಆಗುತ್ತೆ. ಸೊ ಅದನ್ನ ಅಡಾಪ್ಷನ್ ಇದೆ, ಅದನ್ನ ಎಕ್ಸ್ಪ್ಲೇನ್ ಮಾಡ್ತಾರೆ, ಲಾಸ್ಟ್ಗೆ ಟ್ರೈಸನ್ ಕೂಡ ಮಾಡ್ತೀವಿ. ಆದ್ರೆ ಇದನ್ನ ನಾವು ಏನ್ ಮಾಡ್ಬೋದು, ಅಕ್ಸೆಪ್ಟ್ ಮಾಡ್ಕೋಬಹುದು, ರಿಜೆಕ್ಟ್ ಮಾಡ್ಬೋದು, ಮಾಡಿಫೈ ಮಾಡ್ಬೋದು. ಅದು ಒನ್ಲಿ ಯೂಸಿಂಗ್ ಅಂತ ಮಾತಾಡ್ತಾರೆ. ಈಗ ಎಕ್ಸಾಂಪಲ್ ಇಂಡಿಯಾ ಬಂದಿದೆ. ಸೊ ಇಂಡಿಯನ್ ಪಾಪ್ಯುಲೇಷನ್ ಜಾಸ್ತಿ ಆಗ್ತಾನೆ ಇದೆ, ಪೊಲ್ಯೂಷನ್ ಕೂಡ ಜಾಸ್ತಿ ಆಗ್ತಾನೆ ಇದೆ. ಸೊ ಮತ್ತೆ ರೀಸೆಂಟ್ ರಿಪೋರ್ಟ್ ಬಂದೇನು, ಫಸ್ಟ್ ಟೈಮ್ ಇಂಡಿಯಾದಲ್ಲಿ ಐ ಥಿಂಕ್ ನಿಯರ್ಲಿ 400 ಇಯರ್ 400 ವರ್ಷಗಳ ನಂತರ ಫಸ್ಟ್ ಟೈಮ್ ಇಂಡಿಯಾದಲ್ಲಿ ಲಿಂಗಾನುಪಾತ ಪಾಸಿಟಿವ್ ಆಗಿದೆ 400 ವರ್ಷಗಳ ನಂತರ. ಸೊ ಐ ಥಿಂಕ್ 2001 ಪ್ರಕಾರ ಕೇವಲ 943 ಇತ್ತು. ಆದ್ರೆ ರೀಸೆಂಟ್ ಮಾಡಿದ ಪ್ರಕಾರ 1000 ಐ ಥಿಂಕ್ 21 ಫಸ್ಟ್ ಟೈಮ್ 400 ಇಯರ್ಸ್. ಸೊ ಅಂದ್ರೆ somewhat economical issue will be changed depending on the present scenario. ಸೊ ಇಲ್ಲಿ ಬಂದಾಗಲೂ ಅಷ್ಟೇ ಪಾಪ್ಯುಲೇಷನ್ ಜಾಸ್ತಿ ಆಗ್ತಿದೆ, ಪೊಲ್ಯೂಷನ್ ಜಾಸ್ತಿ ಆಗಿದೆ, ಡೆಫಿನೆಟ್ಲಿ ಇಟ್ ವಿಲ್ ಬಿ ನಾಟ್ ಡೌನ್. ಇದು ಕಮ್ಮಿ ಆಗೋದಕ್ಕೆ ಚಾನ್ಸಸ್ ಇಲ್ಲ. ಯಾಕೆ ಕಾರಣ? ಬಿಕಾಸ್ ಪ್ರತ್ಯಕ್ಷ ಇದೆ. ಸೊ ಗಾಳಿ ಗಾಳಿ ಮೂವ್ ಆಗುತ್ತೆ, ಅಲ್ಲಿ ಮಾಡಿದ ಪೊಲ್ಯೂಷನ್ ಇಲ್ಲಿ ಬರುತ್ತೆ. ಸೊ ನಾವು ಮಾಡಿದ ಪೊಲ್ಯೂಷನ್ ಸ್ವಲ್ಪ ಪೊಲ್ಯೂಷನ್ ಕಂಟೆನ್ಷನ್ ಆಗುತ್ತೆ, ಅದು ಪಾಕಿಸ್ತಾನ ಹೋಗುತ್ತೆ, ಅದು ಬೇರೆ ದೇಶ ಹೋಗುತ್ತೆ. ಸೊ ಎಕ್ಸಾಂಪಲ್ ಇದು ಬೆಸ್ಟ್ ಇದೆ ಭೂತಾನಲ್ಲಿ ನಾರ್ಮಲ್ ಆಗಿ ಅಲ್ಲಿ ನೆಗೆಟಿವ್ ಎನ್ವೈರನ್ಮೆಂಟಲ್ ಇದೆ. ಅಂದ್ರೆ ನಾರ್ಮಲ್ ಕಾರ್ಬನ್ ಸಿಗುತ್ತಲ್ವಾ, ನಾರ್ಮಲ್ ಆಗಿ ನಮ್ಮ ದೇಶದಲ್ಲಿ 7.3% ಇದೆ ಕಾರ್ಬನ್. ಅಂದ್ರೆ ಎಕ್ಸಿಡ್ ನಮಗೆ ಅವಶ್ಯಕತೆ ಇರುತ್ತೆ, ಎಕ್ಸಿಡ್ ಇದೆ. ಅಲ್ಲಿ -27 ಇದೆ. ಅಂದ್ರೆ ಅಲ್ಲಿ ಮರಗಳು ಎಲ್ಲೋ ಕಲರ್ ಆಗ್ತಿದೆ. ಅಲ್ಲಿ ಕಾರ್ಬನ್ ಸಿಗ್ತಲ್ಲ ಭೂತಾನಲ್ಲಿ, ಮರಗಳು ಎಲ್ಲೋ ಕಲರ್ ಆಗ್ತದೆ, ಇಸ್ ಅ ರಿವರ್ಸ್. ಸೊ ಅದರ ಈ ಥಿಯರಿ ಅಪ್ಲಿಕೇಬಲ್ ಆಗೋದಿಲ್ಲ, ಆ ಜನಸಂಖ್ಯೆ ಜಾಸ್ತಿ ಆಗುತ್ತೆ. ಸೊ ಅಲ್ಲಿ ಎನ್ವೈರನ್ಮೆಂಟಲ್ ಡಿಗ್ರೇಡೇಷನ್ ಅಂದ್ರೆ ಏನು ಮಾಡೋದು, ಇಲ್ಲಿ ವಿ ಕ್ಯಾನ್ ಬಿ ರಿಜೆಕ್ಟ್. ಅದು ಇದನ್ನ ಯಾಕೆ ಕೊಡ್ಬೋದು, ಎಕ್ಸಾಂಪಲ್ US ಅಲ್ಲಿ ಅಕ್ಸೆಪ್ಟ್ ಆಗುತ್ತೆ. ಅಂದ್ರೆ ನಾವು ಎಕನಾಮಿಕಲ್ ಬರುವಂತ ಥಿಯರಿಗಳನ್ನ ಕೇವಲ ಮ್ಯಾಥ್ ಯೂಸ್ ಮಾಡ್ಕೊಂಡು 3 ಆಪ್ಷನ್ಸ್ ಅಂದ್ರೆ ಇಲ್ಲ ಒಪ್ಕೋಬಹುದು, ರಿಜೆಕ್ಟ್ ಮಾಡಬಹುದು, ಇಲ್ಲ ಅದನ್ನ ಮತ್ತೆ ಮಾಡಿಫಿಕೇಶನ್ ಮಾಡಬಹುದು. ಈ 3 ಆಪ್ಷನ್ ನ ಮೆಥಡ್ ಯೂಸ್ ಮಾಡಿದ್ರೆ ಮಾತ್ರ ನಾವು ಅದನ್ನ ತಿಳ್ಕೊಳ್ಳೋಕೆ ಚಾನ್ಸ್ ಇದೆ. ಲಾಸ್ಟ್ ವೆರಿ ಇಂಪಾರ್ಟೆಂಟ್, ರಾಷನಲ್ ವರ್ಸಸ್ ಯೂನಿವರ್ಸಲ್ ಎಕ್ಸ್ಪ್ಲನೇಷನ್. Sir, I think most of you have seen in books. ಎಲ್ಲರ ಕಡೆ ಬುಕ್ಸ್ ನೋಡಿದ್ದೀರಾ, ಸ್ಪೆಷಲಿ ಎಕನಾಮಿಕ್ಸ್ ಬುಕ್ಸ್. ಎಲ್ಲ ಗ್ರಾಫ್ ಇಷ್ಟೇ ಇರುತ್ತೆ ಅಲ್ವಾ? ಯಾಕೆ ಫುಲ್ ಇರೋದಿಲ್ಲ? ಐ ಥಿಂಕ್ ರಿಯಲ್ ಗ್ರಾಫ್ ಐ ಥಿಂಕ್ ಈ ತರ ಇರುತ್ತೆ. ಸೊ ಸ್ಪೆಷಲಿ ಎಕನಾಮಿಕ್ಸ್ ಅಲ್ಲಿ ಬಂದಾಗ ನಮ್ಮ ಎಲ್ಲ ಗ್ರಾಫ್ಗಳು ಹಿಂಗೆ ಇರುತ್ತೆ. ಯಾಕೆ? ವಾಟ್ ಇಸ್ ದ ಮೇನ್ ರೀಸನ್? ಸೊ ಪಾಸಿಟಿವ್ ವ್ಯಾಲ್ಯೂ, ಪಾಸಿಟಿವ್ ವ್ಯಾಲ್ಯೂ, ಓಕೆ, ಪಾಸಿಟಿವ್ ವ್ಯಾಲ್ಯೂ ಇದೆ. ಅದು ನ್ಯೂಮೆರಿಕಲ್ ಬಂದ ಕರೆಕ್ಟ್ ಆಗುತ್ತೆ, ಬಟ್ ರಿಯಲ್ ರೀಸನ್ ಅಕಾರ್ಡಿಂಗ್ ಟು ಎಕನಾಮಿಕ್ಸ್ ಬಂದ ಆದ್ರೆ ಅದು ಬರುವಂತ ವ್ಯಾಲ್ಯೂ ನೆಗೆಟಿವ್ ಆಗುತ್ತೆ. ನಾರ್ಮಲ್ ಗ್ರಾಫ್ ಅಲ್ಲ, ವಿ ಕ್ಯಾನ್ ಬಿ ಲೈಕ್ ನಾರ್ಮಲಿ ಮಿನಿಮಮ್ 2 ವೇರಿಯಬಲ್ಸ್. ಸೊ ಅದು ಕೂಡ ಇಷ್ಟೇ ಯೂಸ್ ಮಾಡ್ತೀವಿ. ಬಿಕಾಸ್ ರೀಸನ್ಸ್ ನೀವು ರಿಯಲ್ ಅಂದ್ರೆ ಬೇಸಿಕ್ ಎಕನಾಮಿಕ್ಸ್ ಅಂತ ಬಗ್ಗೆ ಒಂದು ಕಾನ್ಸೆಪ್ಟ್ ಬರುತ್ತೆ, ಫಂಡಮೆಂಟಲ್ ನೀಡ್ಸ್ ಆಫ್ ದ ಎಕನಾಮಿಕ್ಸ್ ಅಂದ್ರೆ ಹೇಳಿ ಬರುವಂತ ಪಾಯಿಂಟ್ ರ್ಯಾಷನಾಲಿಟಿ ಅಂತ ಹೇಳಿದ್ರು ಸರ್. ಕರೆಕ್ಟ್, ಪಾಸಿಟಿವ್ ಅಂದ್ರೆ ನಮ್ಗೆ ಎಲ್ಲಾ ಥಿಯರಿಗಳು ಪದ ಬರುತ್ತೆ, ಇದರ ಓದೋರು ಅಥವಾ ಏನಾದ್ರು ಕೂಡ ಬರುವಂತ ಥಿಯರಿಗಳು ಪ್ರಜ್ಞಾವಂತರು ಅಂತ. ವೆರಿ ಇಂಪಾರ್ಟೆಂಟ್, ವೆರಿ ಆಕ್ಚುಲಿ ನ್ಯಾಷನಾಲಿಟಿ. ಸೊ ಅಂದ್ರೆ ಪ್ರಜ್ಞಾವಂತರು ಅಂದ್ರೆ ಪ್ರಜ್ಞಾವಂತರು ಅಂದ್ರೆ ನಾವು ಎಲ್ಲರೂ ಕೂಡ ಯಾವಾಗಲೂ ಪಾಸಿಟಿವ್ ಮಾರ್ಕಿಂಗ್ ಮಾಡ್ತೀವಿ. ಅದಕ್ಕೋಸ್ಕರ ನಾವು ವಿ ಆರ್ ಯೂಸಿಂಗ್ ದ ಒನ್ ವೇ ಆಫ್ ದ ಗ್ರಾಫ್. ಆದ್ರೆ ಮ್ಯಾಥ್ಸ್ ಅಲ್ಲಿ ಇದು ಅಕ್ಸೆಪ್ಟಬಲ್ ಆಗೋದಿಲ್ಲ. ಎಕ್ಸಾಂಪಲ್ ಐ ಥಿಂಕ್ ನೀವು ಅಬ್ಸರ್ವ್ ಮಾಡಿ ಸರ್, ಈ ತರ ಇರುತ್ತೆ ಕಲ್ಮೆಲ್ಲ ಬಂದಿರ್ತಾರೆ. ಆದ್ರೆ ಸರ್ ನಾವು ರಿಯಲ್ ಗ್ರಾಫ್ ಅನ್ನು ಯೂಸ್ ಮಾಡೋದಿಲ್ಲ, ಅಂದ್ರೆ ಇದು ಅಕ್ಸೆಪ್ಟ್ ಆಗೋದೇ ಇಲ್ಲ. ಅಂದ್ರೆ ಮ್ಯಾಥಮೆಟಿಕ್ಸ್ ಅನ್ನು ಯೂಸ್ ಮಾಡುವ ಮೂಲಕ ನಾವು ಇದನ್ನ ಸೊ ರಿಯಲ್ ಆಗಿರುವಂತ ಗ್ರಾಫ್ಗಳ ಮೂಲಕ ಅದರ ಯೂನಿವರ್ಸಲ್ ಅಕ್ಸೆಪ್ಟೆನ್ಸ್ ಅನ್ನ ನಾವು ಮಾಡಬಹುದು. ನೆಕ್ಸ್ಟ್ ಯೂನಿವರ್ಸಲ್ ಅಕ್ಸೆಪ್ಟೆನ್ಸ್. ಸೊ ಯೂನಿವರ್ಸಲ್ ಅಕ್ಸೆಪ್ಟೆನ್ಸ್ ಯೂನಿವರ್ಸಲ್ ಅಕ್ಸೆಪ್ಟೆನ್ಸ್ ನಾರ್ಮಲ್ ಎಕನಾಮಿಕ್ಸ್ ಇದನ್ನ ನಾರ್ಮಲ್ ಆಗಿ ಇದು ಸೈನ್ಸ್ ಅಂತ ಕನ್ಸಿಡರ್ ಮಾಡೋದಿಲ್ಲ. ಇವನ್ ವಿ ಆರ್ ಸ್ಟಡಿಡ್ ಆಸ್ ಎ ಸೈನ್ಸ್. ಸೊ ಆದ್ರೂ ಬಂದಾಗ ನೀವು ಎಕನಾಮಿಕ್ಸ್, ಸ್ಟ್ಯಾಟ್ಸ್ ಅಂಡ್ ಮ್ಯಾಥ್ಸ್ ಅನ್ನ ಸೈನ್ಸ್ ಡಿಪಾರ್ಟ್ಮೆಂಟ್ ಓದ್ತೀರಾ. ಸ್ಪೆಷಲಿ ಕನ್ನಡದಲ್ಲಿ ಈ ಎಕನಾಮಿಕ್ಸ್ ಅನ್ನ ಸೈನ್ಸ್ ಅಂತ ಕನ್ಸಿಡರ್ ಮಾಡೋದಿಲ್ಲ. ಸ್ಪೆಷಲಿ ನೆದರ್ಲ್ಯಾಂಡ್ ಇದೆಯಲ್ಲ ಅದು ಕೂಡ ಎಕನಾಮಿಕ್ ಇಸ್ ಸೈನ್ಸ್. ಕೇವಲ ಆಗಿರೋದನ್ನ ಈ ಎಕನಾಮಿಕ್ಸ್ ಅಲ್ಲಿ ನೋಡ್ತೀವಿ, ಇದರ ವ್ಯಾಪ್ತಿ ಆಗಿದೆ. ಸೆಕೆಂಡ್ ಒನ್ ಮ್ಯಾಥಮೆಟಿಕಲ್ ಎಕನಾಮಿಕ್ಸ್ ವರ್ಸಸ್ ಸ್ಟ್ಯಾಟಿಸ್ಟಿಕಲ್ ಎಕನಾಮಿಕ್ಸ್. ಸೊ ವೆರಿ ಇಂಪಾರ್ಟೆಂಟ್.
ಯಾಕಂದ್ರೆ ವಿತೌಟ್ ನ್ಯೂಮರಿಕಲ್ ಚಾರ್ಟ್ ನಾವು ಎಕನಾಮಿಕ್ಸ್ ಸ್ಟಡಿ ಮಾಡೋ ಚಾನ್ಸೇ ಇಲ್ಲ. ಯಾಕಂದ್ರೆ ಯಾವುದೇ ಸ್ಪೆಷಲ್ ಆಗಿ ಥಿಯರಿ ನೋಡಿ ಆ ಟೇಬಲ್ ಇದೇ ಇರುತ್ತೆ, ಗ್ರಾಫ್ ಇದೇ ಇರುತ್ತೆ. ಐ ಥಿಂಕ್ ಮೋರ್ ದೆನ್ ಮ್ಯಾಥ್ಸ್ ಅಥವಾ ಮೋರ್ ದೆನ್ ಮ್ಯಾಥಮೆಟಿಕಲ್ ಎಕನಾಮಿಕ್ಸ್ ಜಾಸ್ತಿ ಅದು ಮಾಡ್ತೀವಿ ಅಂದ್ರೆ ಸ್ಟಾಟಿಸ್ಟಿಕಲ್ ಎಕನಾಮಿಕ್ಸ್ ಯೂಸ್ ಮಾಡ್ತೀವಿ. ಅಂದ್ರೆ ಅದರಿಂದ ಸ್ಕೋಪ್ ಏನಿದೆ, ನಾರ್ಮಲ್ ಆಗಿ 3 ಇಂಡಿಕೇಟರ್ಸ್ ಬರ್ತವೆ. ಒಂದು ಟ್ಯಾಬ್ಯುಲೇಷನ್, ಇಂಟರ್ಪ್ರಿಟೇಷನ್ ಅಂಡ್ ಕನ್ಸಲ್ಟೇಷನ್. ಟ್ಯಾಬ್ಯುಲೇಷನ್ ಅಂತ ಬಂದಾಗ ಇರುವಂತ ಡಾಟಾ ನಾವು ಯಾವ ರೀತಿಯಾಗಿ ಕೂಡ ನಾವು ಟ್ಯಾಬ್ಯುಲೇಷನ್ ಮಾಡ್ಕೋಬಹುದು, ಅದನ್ನು ಕೂಡ ನಾವು ಎಕನಾಮಿಕ್ಸ್ ಅಂದ್ರೆ ಸ್ಟಾಟಿಸ್ಟಿಕ್ಸ್ ಮ್ಯಾಥಮೆಟಿಕಲ್ ಎಕನಾಮಿಕ್ಸ್ ನೋಡ್ತೀವಿ. ಎರಡನೇದು ಇಂಟರ್ಪ್ರಿಟೇಷನ್, ನಿಮಗೆ ಬೇಕಾದಾಗ ಏನು ಬೇಕಾದ ಡಾಟಾವನ್ನು ನೀವು ಸೆಟ್ ಮಾಡ್ಕೋಬಹುದು. ಮೂರನೇ ಪ್ರೆಸೆಂಟೇಷನ್, ನಿಮಗೆ ಅಂದ್ರೆ ಬೇರೆಯವರಿಗೆ. ಫಸ್ಟ್ ಎರಡು ನಿಮಗೆ ಗೊತ್ತಾದ್ರೆ ಮೂರನೇದು ಬೇರೆಯವರಿಗೆ ಅರ್ಥ ಮಾಡಿಸೋಕ್ಕೋಸ್ಕರ ಈಸಿ ಪ್ರೆಸೆಂಟೇಷನ್ ಮಾಡೋದು. ಸೊ 3 ಇಂಡಿಕೇಟರ್ ನಾವಿಲ್ಲಿ ಆ ಸ್ಟಡಿಯನ್ನು ಮಾಡೋದು. ಈ ಥರ್ಡ್ ಒನ್ ಸೆಕೆಂಡ್ ಅಲ್ಲಿ ಇದೀರಾ ಕೆಂಪಸ್ ಅಗ್ರಿಕಲ್ಚರ್ ಕಂಪ್ಲೀಟ್ ಎಕನಾಮಿಕ್ಸ್. ಸೊ ಎಕನಾಮಿಕ್ಸ್ ಬ್ರಾಂಚ್ ಅಂತ ಅಷ್ಟೇ, ಇದು ವಿತೌಟ್ ಎಕನಾಮಿಕ್ಸ್ ಇದು ಸೆಕೆಂಡ್ ಚಾನ್ಸ್ ಇಲ್ಲ. ಸೊ ಎಕನಾಮಿಕ್ಸ್ ಬರುವಂತ ಪ್ರತಿಯೊಂದು ವಿಷಯದ ಸ್ಟಡಿಯನ್ನ ಮಾಡ್ತೀವಿ. ಲಾಸ್ಟ್ ಒನ್ ಅಂದ್ರೆ ಒಂದ್ ಕಡೆ ಎಕನಾಮಿಕ್ಸ್ ಆಯ್ತು, ಮ್ಯಾಥ್ಸ್ ಆಯ್ತು, ಸ್ಟಾಟ್ಸ್ ಆಯ್ತು, ಈ ಮೂರನ್ನ ಬಿಟ್ಟು ಮತ್ತೆ ಸ್ಟಡಿ ಮಾಡ್ತೀವಿ ಅಂತ ವೆರಿ ಇಂಪಾರ್ಟೆಂಟ್ ಫಿಲಾಸಫಿ. ಸ್ಪೆಷಲ್ ಆಗಿ ಐ ಥಿಂಕ್ ಒಂದೇ ಇನ್ ಇಂಡಿಯಾ without philosophy you are studying economics, but especially in abroad philosophy it is one of the major concept or subject of the economics. economics ಓದುವಾಗ ಕಂಪಲ್ಸರಿ ಆಗಿ ಒಂದು ಪೇಪರ್ ಫಿಲಾಸಫಿ ಓದಲೇಬೇಕು ಕಂಪಲ್ಸರಿ. ನೀವು ಯಾವುದೇ ಡಿಪಾರ್ಟ್ಮೆಂಟ್ ಹೋಗಿ ಕಂಪಲ್ಸರಿ ಓದಲೇಬೇಕು. ಸೊ ಅಂದ್ರೆ ಅದನ್ನ ನಮಗೆ ಇಂಪಾರ್ಟೆಂಟ್ ಮ್ಯಾಟರ್ಸ್. ಈ ರೀತಿಯಾಗಿ ಈ ಮೂರನ್ನ ಬಿಟ್ಟು ಎಕನಾಮಿಕ್ಸ್, ಸ್ಟ್ಯಾಟ್ಸ್ ಅಂಡ್ ಮ್ಯಾಥ್ಸ್ ಅನ್ನು ಬಿಟ್ಟು ಎಲ್ಲ ಅಂಶದಲ್ಲಿ ಸ್ಟಡಿ ಮಾಡ್ತೀವಿ. ದಿಸ್ ಇಸ್ ದ ಇವು ಇಷ್ಟನ್ನ ಬಿಟ್ಟರೆ ಬೇರೆ ಯಾವುದನ್ನು ಕೂಡ ಇದು ಸ್ಟಡಿಯನ್ನ ಮಾಡೋದು. ನೆಕ್ಸ್ಟ್ ಅಂಡ್ ಅಡ್ವಾಂಟೇಜಸ್, ಸ್ಪಷ್ಟತೆ, ಖಚಿತತೆ ಮತ್ತೆ ಏನು ಸ್ಪಷ್ಟತೆ, ಐ ಥಿಂಕ್ ಐ ಟೋಲ್ಡ್ ಯು. ಸೊ ನಾರ್ಮಲ್ ಆಗಿ ಡೆಫಿನೇಷನ್ ಆಫ್ ಡಿಮ್ಯಾಂಡ್ ನಿಯಮ ಅಂತ ಬೇಡಿಕೆ ನಿಯಮ ಅಂತ ಬಂದಾಗ ಇತರೆ ಅಂಶಗಳು ಸ್ಥಿರವಾಗಿದ್ದಾಗ ಬೆಲೆಯ ಬದಲಾವಣೆಯು ಬೇಡಿಕೆ ಬದಲಾವಣೆಗೆ ಕಾರಣ ಆಗುತ್ತೆ ಈ ತರ ಬರುತ್ತೆ. ಸೊ ನಾರ್ಮಲ್ ಆಗಿ ನಾವು ಹೇಳ್ಬೋದು ಇಲ್ಲ ಇಲ್ಲ ಅದು ಬೇರೆ ರೀತಿಯಾಗಿ ಡೆಫಿನೇಷನ್ ಹೇಳ್ಬೋದು. ಅಂದ್ರೆ ದೇರ್ ಇಸ್ ನೋ ಎಕ್ಸಾಕ್ಟ್ಲಿ ದ ಪ್ರೀಶಿಯಸ್ ಲ್ಯಾಂಗ್ವೇಜ್, ಸ್ಪಷ್ಟತೆ ಇರೋದಿಲ್ಲ. ಆದ್ರೆ ಮ್ಯಾಥ್ಸ್ ಅಲ್ಲಿ ಆಗಲ್ಲ, ನೀವು ಜಸ್ಟ್ ಡಿ ಇಸ್ ಈಕ್ವಲ್ ಟು ಫಂಕ್ಷನ್ ಆಫ್ ಪಿ ಇಷ್ಟು ಬರೋದು ಸಾಕು, ಆಲ್ ಓವರ್ ದ ವರ್ಲ್ಡ್ ನೋ ಒನ್ ಕ್ಯಾನ್ ರೀಚ್ ದಿಸ್ ಈಕ್ವೇಷನ್. ನೀವು ಬೇಕಾದ್ರೆ ನ್ಯೂಮೆರಿಕಲ್ ಆಗಿ ಚೇಂಜ್ ಮಾಡ್ಬೋದು ಅಥವಾ ವೇರಿಯಬಲ್ ಆಗಿ ಚೇಂಜ್ ಮಾಡ್ಬೋದು. ಎಕ್ಸಾಂಪಲ್ ಇದ್ರೆ ನೀವು ಸೊ y is equal to mx plus c, ಸಾರಿ ಮೈನಸ್ ಪ್ಲಸ್ ಸಿ ವೇರಿಯಬಲ್ ಅನ್ನು ಚೇಂಜ್ ಮಾಡೋದು ಅಂದ್ರೆ ಇದು ಯೂನಿವರ್ಸಲ್ ಇವತ್ತ ಸ್ಪಷ್ಟವಾಗಿ ಒಂದು ಲ್ಯಾಂಗ್ವೇಜ್ ಇದು ಉಪಯೋಗ ಆಗುತ್ತೆ. ಸೆಕೆಂಡ್ ಒನ್ ಸಿಂಪ್ಲಿಫಿಕೇಶನ್. ಏನು ಸಿಂಪ್ಲಿಫಿಕೇಶನ್? ವಿ ಹ್ಯಾವ್ ಎ ಡಾಟಾ, ವಿ ಹ್ಯಾವ್ ಎ ಥಿಯರಿ. ಸೊ ಏನು ಅಸಂಪ್ಷನ್ ಇದೆ, ಅದರ ಎಕ್ಸ್ಪ್ರೆಷನ್ ಇದೆ, ಲಾಸ್ಟ್ ರಿಸಲ್ಟ್ ಇದನ್ನೆಲ್ಲ ಬರ್ತಾ ಹೋದ್ರೆ ನಾವು ಕ್ಲಿಯರ್ ಆಗಿ 2 ಪೇಜಸ್ ಆಗುತ್ತೆ. ಇದರ ಬದಲಾಗಿ ಜಸ್ಟ್ ಮ್ಯಾಥಮೆಟಿಕಲ್ ಓರಿಯೆಂಟೆಡ್ ಆಗಿ ಈಸಿಯಾಗಿ ನಾವು ಸೊ ಡೌನ್ವರ್ಡ್ ಸ್ಲೈಡಿಂಗ್ ಆಫ್ ದ ರೇಖೆ ನಾವು ಡಿಮ್ಯಾಂಡ್ ಅಂದ್ರೆ ಇಡೀ ನಿಯಮವನ್ನು ಇಡೀ ಥಿಯರಿ ನಾವು ಈಸಿಯಾಗಿ ಸಿಂಪ್ಲಿಸಿಟಿಯಾಗಿ ಅದನ್ನ ಎಕ್ಸ್ಪ್ಲೇನ್ ಮಾಡಬಹುದು. ನೆಕ್ಸ್ಟ್ ಇಂಟೆನ್ಸಿವ್ ಅನಾಲಿಸಿಸ್ ಅಂದ್ರೆ ಅದನ್ನ ತೀವ್ರವಾಗಿ ತೀಕ್ಷ್ಣವಾಗಿ ನಾವು ಸ್ಟಡಿಯನ್ನ ಮಾಡಬಹುದು. ಯಾವ ರೀತಿಯಾಗಿ? ಎಕ್ಸಾಂಪಲ್ ವಿಹಾರಕ್ಕೆ ಡಿಪೆಂಡೆನ್ಸ್ ಬೇಡಿಕೆ ಸ್ಥಿತಿಸ್ಥಾಪಕ ಅದು ಬಂದಿದೆ ಇರ್ಬೋದು. ವಿ ಹ್ಯಾವ್ ಎ ಥಿಯರಿ ಈವನ್ ದ ಹೌ ದ ವೇರಿಯಬಲ್ ಚೇಂಜ್ ಇನ್ ದ ಪ್ರೊಪೊಸಿಷನ್ಸ್. ಆ ಪ್ರೊಪೊಸಿಷನ್ ವ್ಯಾಲ್ಯೂ ಯಾವ ರೀತಿ ಚೇಂಜ್ ಆಗುತ್ತೆ ಆ ರೀತಿಯಾಗಿ ಕರ್ವ್ ಇದೆಯಲ್ಲ, ಸೊ ಇಟ್ ವಿಲ್ ಬಿ ಸೊ ಈ ರೀತಿಯಾಗಿ ಇದನ್ನು ನಾವು ಇಂಟೆನ್ಸಿವ್ ಅನಾಲಿಸಿಸ್ ಮಾಡಬಹುದು. ಥರ್ಡ್ ಒನ್ ಎಫೆಕ್ಟಿವ್ ಅಂಡ್ ಈಸಿಲಿ ಅಂತ ಪ್ರೆಸೆಂಟೇಷನ್. ಅಂದ್ರೆ ಯಾರು ಬೇಕಾದ್ರೂ ಅರ್ಥ ಮಾಡಿಸ್ಬೋದು ಅಂತ. ಸೊ ನಾರ್ಮಲ್ ಆಗಿ ಯಾವ ಸೋ ಮೆನಿ ಡಾಟಾಸ್ ಸ್ಟೂಡೆಂಟ್ಸ್ ಗಳಿಗೆ ನಾವು ಅರ್ಥ ಮಾಡಿ ಡೂಯಿಂಗ್ ರಿಲೇಷನ್ಸ್ ತುಂಬಾ ಜನ ಲೆಕ್ಕ ರಾಂಗ್ ಮಾಡ್ತಾರೆ. ಗ್ರಾಫ್ ಮಾತ್ರ ಎಲ್ಲರೂ ಕೂಡ ಈಸಿ ಮಾಡ್ತಾರೆ, ಎಸ್ಟಿಮೇಷನ್ ಮಾಡಿಲ್ಲ. ಐ ಥಿಂಕ್ ಮೋಸ್ಟ್ ಆಫ್ ದೇವ್ ನಾಟ್ ಡನ್ ಎನಿ ಎಸ್ಟಿಮೇಷನ್. ಈ ಒಂದು ಈಸಿಯಾಗಿ ಅವರು ಡಿಮಾಂಡ್ ಸಪ್ಲೈ ಅಂದ್ರೆ ಇದನ್ನ ಯಾರಿಗಾದ್ರೂ ಅಷ್ಟೇ ಗ್ರಾಫಿಕಲ್ ಅಥವಾ ಈಸಿಲಿ ಆಗಿ ಮ್ಯಾಥಮೆಟಿಕ್ಸ್ ನಾವಿಂದ ಅರ್ಥ ಮಾಡಿಸ್ಬೋದು. ಅದೆಲ್ಲ ಟೈಮಲ್ಲಿ ಆಗುತ್ತೆ, ಅದು ಮತ್ತೆ ಲಿಮಿಟೇಷನ್ ಬರುತ್ತೆ. ಬಟ್ ನಾವು ಒಂದ್ ಕಡೆ ಹೇಳುವಾಗ ಇದನ್ನ ಈಸಿಯಾಗಿ ಅದನ್ನ ಅರ್ಥ ಮಾಡಿಸ್ಬೋದು ಅಂತ ಹೇಳ್ತೀವಿ. ನೆಕ್ಸ್ಟ್ ಒನ್ ಹ್ಯಾಂಡಲಿಂಗ್ ಆಫ್ ಎ ಲಾರ್ಜ್ ನಂಬರ್ ಆಫ್ ವೇರಿಯಬಲ್ಸ್. ನಾರ್ಮಲ್ ಆಗಿ ಎಕನಾಮಿಕ್ಸ್ ಅಂತ ರಿಯಲ್ ಪ್ಯೂರ್ ಎಕನಾಮಿಕ್ಸ್ ಅಂದಾಗ ಕೇವಲ ಎರಡು ವೇರಿಯಬಲ್ ಮಾತ್ರ ಬರುತ್ತೆ. 3 ವೇರಿಯಬಲ್ ಬರಬೇಕಪ್ಪ ಅಂದ್ರೆ ಒಂದು ಇಂಟರ್ನ್ಯಾಷನಲ್ ಟ್ರೇಡ್ ಮಾತ್ರ. ಇಂಟರ್ನ್ಯಾಷನಲ್ ಟ್ರೇಡ್ ಅನ್ನ ಬಿಟ್ಟರೆ ಮ್ಯಾಕ್ಸಿಮಮ್ ಥಿಯರೀಸ್ ಯಾಕಂದ್ರೆ ಅರ್ಥ ಮಾಡಿ ಮ್ಯಾಕ್ಸಿಮಮ್ ಥಿಯರೀಸ್ಗಳು ಕೇವಲ 2 ವೇರಿಯಬಲ್ ಮಾತ್ರ ಇರ್ತವೆ. ಎರಡು ಬಟ್ ಇದ್ರಲ್ಲಿ ಆಗಲ್ಲ. ಮ್ಯಾಥ್ಸ್ ಯೂಸ್ ಮಾಡ್ಕೊಂಡು ನಾವು ವಿ ಕ್ಯಾನ್ ಬಿ ಎಕ್ಸ್ಪ್ಲೇನ್ ಮೋರ್ ದೆನ್ 2. ಸೊ x1 x2 x3 ಸೊ ಕಂಟಿನ್ಯೂ
ನಮ್ಗೆ ಎಷ್ಟು ವೇರಿಯಬಲ್ ಬೇಕಿದೆ ನಾವು ಇದನ್ನ ಎಸ್ಟಿಮೇಷನ್ ಲಾರ್ಜ್ ನಂಬರ್ ಅಧಿಕ ಸಂಖ್ಯೆ ಇರುವಂತಹ ಚಲಕಗಳನ್ನು ನಾವು ಇಲ್ಲಿ ಸ್ಟಡಿಯನ್ನ ಮಾಡಬಹುದು. ನೆಕ್ಸ್ಟ್ ಪಾಯಿಂಟ್ ಟು ಟೆಸ್ಟ್ ಅಂಡ್ ಕ್ಲಾರಿಫೈ ಅಸಂಪ್ಷನ್ ಅಂಡ್ ಇಂಪ್ಲಿಕೇಶನ್ ಆಫ್ ದ ಎಕನಾಮಿಕಲ್ ಥಿಯರೀಸ್. ಸೊ ನೇಚರ್ ಮಾಡೋದು ಬಂತು, ಈ ಥಿಯರಿ ಇದೆ, ಇಲ್ಲ ಅಕ್ಸೆಪ್ಟ್ ಮಾಡ್ಕೋಬೇಕಾ, ರಿಜೆಕ್ಟ್ ಮಾಡಬೇಕಾ ಅಥವಾ ಮಾಡಿಫೈ ಮಾಡಬೇಕಾ? ವಿ ಕ್ಯಾನ್ ಬಿ ಗೆಟ್ ದ ಆಪ್ಷನಲ್ ಇಂಪಾರ್ಟೆನ್ಸ್ ಬೈ ದ ಮ್ಯಾಥಮೆಟಿಕಲ್ ಎಕ್ಸ್ಪೆರಿಮೆಂಟ್. ಸೊ ಮ್ಯಾಥಮೆಟಿಕಲ್ ಎಕ್ಸ್ಪೆರಿಮೆಂಟ್ ಯೂಸ್ ಮಾಡ್ಕೊಂಡು ನಾವು ಪ್ರತಿಯೊಂದು ಅಂಶದ ಥಿಯರಿಯನ್ನ ಅದು ಸರಿ ಇದೆಯೋ ಅಥವಾ ಅಪ್ಲಿಕೇಬಲ್ ಆಗ್ತಿದೆಯೋ ಅಥವಾ ರಿಜೆಕ್ಟ್ ಮಾಡಬಹುದು ಅಥವಾ ಅದನ್ನ ಮತ್ತೆ ಮಾಡಿಫೈ ಮಾಡಬಹುದು. ಸೊ ಈ ರೀತಿಯಾಗಿ ಅದನ್ನ ನಾವು ನಾರ್ಮಲ್ ಆಗಿ ಮಾಡಬಹುದು. ಸೊ ರೀಸೆಂಟ್ ಆಗಿ ಐ ಥಿಂಕ್ ಹೈದರಾಬಾದ್ ಯೂನಿವರ್ಸಿಟಿ ಒಬ್ರು ಪೇಟೆಂಟ್ಸ್ ತಗೊಂಡು ಐ ಥಿಂಕ್ ಏನಪ್ಪ ಅಂದ್ರೆ ಫ್ರೀ ಗೂಡ್ಸ್. ಸೊ ಫ್ರೀ ಗೂಡ್ಸ್ ಟು ಲಕ್ಸರಿ ಗೂಡ್ಸ್ ಅಂತ ಒಂದು ಕಾನ್ಸೆಪ್ಟ್ ಮಾಡ್ತಾರೆ. ನಾರ್ಮಲ್ ಥಿಯರಿ ಬರುತ್ತೆ, ಆ ಫ್ರೀ ಗುಡ್ ಇದೆಯಲ್ಲ ನಾರ್ಮಲ್ ಆಗಿ ಇಟ್ ವಿಲ್ ಬಿ ಟೇಕ್ ನಿಯರ್ಲಿ 500 to 700 years to become a luxury goods. ಅದು ಥಿಯರಿ, ದ ಬೇಸಿಕ್ ಥಿಯರಿ ಅಂತ ಬಂದಾಗ ಪ್ರತಿಯೊಂದು ಫ್ರೀ ಗುಡ್ ಏನಿದೆ ಅದು ಮತ್ತೆ ಲಕ್ಸುರಿ ಗುಡ್ ಆಗಬೇಕಪ್ಪ ಅಂದ್ರೆ ಮಿನಿಮಮ್ 500 to 700 years ತಗೊಳುತ್ತೆ ಅಂತ ಹೇಳ್ತಾರೆ. ಆದ್ರೆ ಇವು ಟೆಸ್ಟ್ ಮಾಡ್ತಾರೆ. ಸೊ ಸ್ಪೆಷಲಿ ಬಿಫೋರ್ 2008 ಅಲ್ಲಿ ಏನಿದೆ, ಬಿಫೋರ್ 8 ಅಥವಾ 9 ಮುಂಚೆ ಸ್ಪೆಷಲ್ ಆಗಿ ಐ ಥಿಂಕ್ ಈ ಯೂಸಿಂಗ್ ಈ ಮರಳಿದೆ, ಸ್ಪೆಷಲಿ ಮರಳು ಈ ಗೋದಾವರಿ ಇದರಲ್ಲಿ ಅವ್ರಿಗೆ ಫ್ರೀ ಸಿಗ್ತದೆ. ಸೊ ದಿಸ್ ಆರ್ ಫ್ರೀ ಗುಡ್ಸ್. ಸಡನ್ ಆಗಿ ದ ರೇಟ್ ಆಫ್ ಪ್ರೈಸ್ ಹ್ಯಾಸ್ ಇನ್ಕ್ರೀಸ್. ಸಡನ್ ಆಗಿ ಏನಾಗುತ್ತೆ ಅಂದ್ರೆ ಕನ್ಸಂಪ್ಷನ್ ಜಾಸ್ತಿ ಆಗುತ್ತೆ, ತಕ್ಷಣ ಡಬಲ್ ಆಗುತ್ತೆ. ಅವ್ನು ಹೇಳ್ತಾನೆ ನೀವು ಬೇರೆ ಯಾವ್ದು ದುಡ್ಡು ತಗೋಬಹುದು, ಆದ್ರೆ ನಮಗೆ ಫ್ರೀ ಸಿಗ್ತಿತ್ತು, ಈಗ ನಾವು ದುಡ್ಡು ಕೊಡ್ತಾ ಇದ್ದೀವಿ ಅಂದ್ರೆ 500 ತಗೊಳ್ಳೇ ಇಲ್ಲ. ಸೊ ಈಸ್ ಟೆಸ್ಟಿಂಗ್ ದ ಹೈಪೋಥೆಸಿಸ್. ಸೊ ಈ ರೀತಿಯಾಗಿ ಮ್ಯಾಥಮೆಟಿಕಲ್ ಎಕನಾಮಿಕ್ಸ್ ಯೂಸ್ ಮಾಡ್ಕೊಂಡು ನಾವು ವಿ ಕ್ಯಾನ್ ಟೆಸ್ಟ್ ಆಲ್ ಅಸಂಪ್ಷನ್ ಅಂತೀವಿ. ಅದನ್ನ ಅಕ್ಸೆಪ್ಟ್ ಮಾಡ್ಕೋಬಹುದು, ರಿಜೆಕ್ಟ್ ಮಾಡ್ಬೋದು, ಲಾಸ್ಟ್ ಒನ್ ನಾರ್ಮಲ್ ಆಗಿ ಅದನ್ನ ಮಾಡಿಫಿಕೇಶನ್ ಮಾಡ್ಬೋದು. ಯಾವ್ದನ್ನ ಅಕ್ಸೆಪ್ಟ್ ಮಾಡ್ಕೋಬಹುದು? ಐ ಥಿಂಕ್ ಒಂದು ಥಿಯರಿ ಏನು ಎವ್ರಿ 100 years ಒನ್ಸ್ ಸೈಕ್ಲಿಕಲ್ ಫ್ಲೋ ಆಗೋದು. ಭಾರತದ ಶ್ರೀಮಂತ ಆಗಲೇಬೇಕು, ಶ್ರೀಮಂತ ಪಕ್ಕ ಬರೋದು ಆಗಲೇಬೇಕು. ಇದು ನಾರ್ಮಲ್ ಪೀಪಲ್ ಬಂದಾಗ ಅಪ್ಲಿಕೇಬಲ್ ಆಗುತ್ತೆ, ಇನ್ಕ್ಲೂಡಿಂಗ್ ಲೈಕ್ ನನಗೆ ಬನ್ನಿ, ನಮ್ಮ ತಾತ ಕಾಲ ಬಂದಾಗ ತುಂಬಾ ರಿಚ್ ಇದ್ರು, ಈಗ ನಾರ್ಮಲ್ ಇದೀವಿ, ಮುಂದೆ ಮನಸ್ಸು ಬಂದ್ರೆ ರಿಚಾರ್ಜ್ ಆಗೋದು ಬಿಟ್ಟರೆ ಬರೋದು. ಆದ್ರೆ ಅಮ್ಮನಿ ಬಂದು ಅವ್ರು ಶ್ರೀಮಂತ ಇದ್ದ, ಆದ್ರೆ ಯಾವುದೇ ಕಾರಣ ಕೂಡ ಪೂರ್ತಿ ಆಗೋದೇ ಇಲ್ಲ. ಸೊ ಥಿಯರಿ ಇದೆ, ಕೆಲವರಿಗೆ ಮಾತ್ರ ಅಪ್ಲಿಕೇಬಲ್ ಆಗುತ್ತೆ, ಕೆಲವರಿಗೆ ಅಪ್ಲಿಕೇಬಲ್ ಆಗಿ ವಿ ಹ್ಯಾವ್ ದ ಥಿಯರಿ, ವಿ ಹ್ಯಾವ್ ಆಪ್ಷನ್ಸ್. ಆ ಮೂರು ಆಪ್ಷನ್ ಸಿಗುತ್ತೆ. ಒಂದು ಇಲ್ಲ ಅಪ್ಲಿಕೇಬಲ್ ಮಾಡ್ಕೋಬಹುದು, ಇಲ್ಲ ರಿಜೆಕ್ಟ್ ಮಾಡ್ಕೋಬಹುದು, ಇಲ್ಲ ಅದನ್ನೇ ಮಾಡಿಫಿಕೇಶನ್ ಮಾಡ್ಕೋಬಹುದು. ಸೊ ಒಂದು ವಿ ಕ್ಯಾನ್ ಬಿ ಗೆಟ್ ದಿಸ್ ಆಲ್ ಆಪ್ಷನ್ಸ್. Graphical presentation. ಮತ್ತೆ ಡಾಟಾ ನೋಡೋಣ. ನಿಯರ್ಲಿ ನಮ್ಮ ಕಾಲೇಜಲ್ಲಿ 100 ಮೆಂಬರ್ ಸ್ಟೂಡೆಂಟ್ಸ್ ಇದ್ದಾರೆ, ಎಲ್ಲರೂ ಕೂಡ ಮಾರ್ಕ್ಸ್ ಇರುತ್ತೆ, ಆ ಟೇಬಲ್ ತರ ಬರ್ಕೋಬಹುದು. ಸೊ ಅದನ್ನ ತಗೊಂಡು ಏನೇ ತೋರಿಸಿದ್ರೆ ಇಟ್ ಇಸ್ ನಾಟ್ ಈಸಿ ಟು ಅಂಡರ್ಸ್ಟ್ಯಾಂಡ್. ಅದ್ರ ಬದಲಾಗಿ ಈಸಿಯಾಗಿ ಗ್ರಾಫಿಕಲ್ ಮೆಥಡ್ ಬೇಕು. ಸೊ ಬಾಯ್ಸ್ 60%, ಗರ್ಲ್ಸ್ 80%, ಅಥವಾ ಬಾಯ್ಸ್ 80% ಅಥವಾ ಗರ್ಲ್ಸ್ 60%. ಗ್ರಾಫಿಕಲ್ ಮ್ಯಾಥಮೆಟಿಕಲ್ ಎಕ್ಸ್ಪ್ರೆಷನ್ ಯೂಸ್ ಮಾಡೋ ಮೂಲಕ ಈಸಿ ಅಂತ ಗ್ರಾಫಿಕಲ್ ಯೂಸ್ ಮಾಡ್ಕೊಂಡು ಅವನ್ನ ಯಾರು ಕೂಡ ಈಸಿಯಾಗಿ ಅರ್ಥ ಮಾಡಿಸ್ತೀವಿ. ನೆಕ್ಸ್ಟ್ ಟು ಫಾರ್ಮುಲೇಟ್ ನ್ಯೂ ಥಿಯರೀಸ್. ಈಗ ನಾರ್ಮಲ್ ಆಗಿ ಈಗ ನಮ್ಮ ವರ್ಡ್ ಇದೆ ಬಜೆಟ್. ನಾರ್ಮಲ್ ಆಗಿ ಎಲ್ಲ ಬುಕ್ಸ್ ಓದಿರ್ತೀವಿ. ಬಜೆಟ್ ಅನ್ನೋದು ಬೊಗೆಟ್ ಅನ್ನೋ ವರ್ಡ್ ಅಂತ ಇದೆ. ಬೊಗೆಟ್ ಅಂದ್ರೆ ಚರ್ಮದ ಚೀಲ ಅಂತ. ಸೊ ಯಾಕೆ ಯಾವಾಗ ನಮ್ಮ ಬಜೆಟ್ ಅಂತ ಕರೆದ್ರೆ ಆಗ ಬೇಗ ಪ್ಲಾಸ್ಟಿಕ್ ಇರಲಿಲ್ಲ. ಆ ಟೈಮ್ ಪ್ಲಾಸ್ಟಿಕ್ ಇರಲಿಲ್ಲ, ಇದೇ ಯೂಸಿಂಗ್ ಏನು ಆಗಿರುವಂತ ಮಂತ್ರಿಗಳು ಈ ಚರ್ಮ ಚೀಲ ತಗೊಂಡ್ಬರ್ತಾ ಇದ್ರು. ಆ ಚರ್ಮ ಚೀಲಕ್ಕೆ ಬೊಗೆಟ್ ಬೇಕಂತಿದ್ರು, ಅದೇ ಒಂದು ಈಗ ಬಜೆಟ್ ಅದು. ಈಗ ಪರವಾಗಿಲ್ಲ, ಈಗ ಚರ್ಮ ಚೀಲ ಹೋಗಿದೆ, ಪ್ಲಾಸ್ಟಿಕ್ ಇದೆ, ಬೇರೆ ಕರಿಬೋದಲ್ವಾ? ಜಸ್ಟ್ ಗಿವ್ ಎಕ್ಸಾಂಪಲ್. ಇದೇ ರೀತಿಯಾಗಿ ಥಿಯರಿ ಕೂಡ ಅಷ್ಟೇ ಹ್ಯಾಡಸ್ ಇಟ್ಕೊಂಡಾಗ ಏನಂತಾರೆ ದೇರ್ ಇಸ್ ನೋ ಎನಿ ಗೌರ್ಮೆಂಟ್ ಅಂತ ಹೇಳಿ. ಬಿಕಾಸ್ ಇಷ್ಟೇ, ಯಾಕಂದ್ರೆ ಅವ್ರ ಕಡೆ ಗೌರ್ಮೆಂಟ್ ಇರಲಿಲ್ಲ, ಆಗಿದ್ದು ಕೇವಲ ರಾಜವಂಶ, ಒಂದು ಕಿಂಗ್ಡಮ್ ಇತ್ತು. ಬಟ್ ನೆಕ್ಸ್ಟ್ ಕಮ್ ಟು ದ ಕೇಸ್. ಆ ಕೇಸ್ ಟೈಮ್ ಅಲ್ಲಿ ಗೌರ್ಮೆಂಟ್ ಸ್ಟಾರ್ಟ್ ಆಯಿತು, ಆದ್ರೆ ಪೊಲೀಸ್ ಸ್ಟೇಟ್, ಸ್ಪೆಷಲಿ ಪೊಲೀಸ್ ಸ್ಟೇಟ್ ಇರುತ್ತೆ. ಅದಕ್ಕೆ ಹೇಳ್ತಾರೆ ಏನು, ಗೌರ್ಮೆಂಟ್ ಇನ್ವೆಸ್ಟ್ಮೆಂಟ್ ಮಾಡಬೇಕು. ಪೊಲೀಸ್ ಸ್ಟೇಟ್ ಅಂದ್ರೆ ಏನಪ್ಪ ಅಂದ್ರೆ ಐ ಥಿಂಕ್ ಯು ನೋ ವೆರಿ ವೆಲ್, ಸರ್ಕಾರ ಕೇವಲ ರಕ್ಷಣೆ ನಾವು ಜಾಸ್ತಿ ಕೊಡ್ತಾ ಇದೆ, ರಕ್ಷಣೆ ಮಾಡ್ಕೊಡ್ತಾ ಇದೆ, ಇದು ವೆಲ್ಫೇರ್ ಆಕ್ಟಿವಿಟಿ ಮಾಡ್ತಾ ಇರೋದಿಲ್ಲ. ಅದಕ್ಕೆ ಏನಂದ್ರೆ ಜಾಸ್ತಿ ಗೌರ್ಮೆಂಟ್ ಇನ್ವೆಸ್ಟ್ ಮಾಡಬೇಕು. ಈಗ ಬನ್ನಿ ಮತ್ತೀಗ ರೀಸೆಂಟ್ ಆಗಿ ಈಗ ನಾರ್ಮಲ್ ಆಗಿ ಗೌರ್ಮೆಂಟ್ ಎಲ್ಲ ಮಾಡೋದು. ಇದು ಕೂಡ ಏನಂತಾರೆ 100% ಇಟ್ ಶುಡ್ ಬಿ ಸೋಷಿಯಲ್ ಇನ್ವೆಸ್ಟ್ಮೆಂಟ್ ಅಂತ ಹೇಳಿ. ಅಂದ್ರೆ ವೆನ್ ದ ಟೈಮ್ ವಿಲ್ ಪಾಸ್ ದ ಥಿಯರಿ ಶುಡ್ ಬಿ ಚೇಂಜ್. ಸೊ
ಒಂದೇ ಯೂಸಿಂಗ್ ಒಂದು ಮೆಥಾಮೆಟಿಕಲ್ ಆಕ್ಟಿವಿಟೀಸ್ ಯೂಸ್ ಮಾಡ್ಕೊಂಡು ನಾವು ಹೊಸ ಹೊಸ ಥಿಯರಿಯನ್ನು ನಾವು ಪಾಲಿಸಿ ನಾವು ಮಾಡಬಹುದು. ನೆಕ್ಸ್ಟ್ ಒನ್ ಮೋರ್ ಪ್ರಾಕ್ಟಿಕಲ್. ಅಂದ್ರೆ ಎಕನಾಮಿಕ್ಸ್ ಅನ್ನು ಮಾಡುವಾಗ ನಾವು ಕೊಡುವಂತ ಅಸಂಪ್ಷನ್ ಇರ್ಬೋದು ಅಥವಾ ಅದಕ್ಕೆ ಇರುವಂತ ವಿವರಣೆ ಇರ್ಬೋದು, ಪ್ರಾಕ್ಟಿಕಲ್ ವೇ ಆಗಿ ಹೇಳೋಕೆ ಚಾನ್ಸ್ ಇದೆ. ಆದ್ರೆ ಮ್ಯಾಥಮೆಟಿಕಲ್ ಆಕ್ಟಿವಿಟೀಸ್ ಯೂಸ್ ಮಾಡ್ಕೊಂಡು ನಾವು ಪ್ರಾಕ್ಟಿಕಲ್ ಈಸಿಯಾಗಿ ಪ್ರಾಕ್ಟಿಕಲ್ ವೇ ಆಗಿ ನಾವು ಅರ್ಥ ಮಾಡಿಸ್ಕೊಳ್ಬಹುದು. ನೆಕ್ಸ್ಟ್ ಆಪ್ಟಿಮೈಸೇಷನ್ ಸೊಲ್ಯೂಷನ್. ಸೊ ನಾರ್ಮಲ್ ಆಗಿ ಎರಡು ತರ ಬರುತ್ತೆ, ಒಂದು ಪ್ರೊಡ್ಯೂಸರ್ ಆಪ್ಟಿಮೈಸೇಷನ್, ಕನ್ಸ್ಯೂಮರ್ ಆಪ್ಟಿಮೈಸೇಷನ್. ಸೊ ಪ್ರೊಡ್ಯೂಸರ್ಗೆ ನಾರ್ಮಲ್ ಆಗಿ ಅವನ ಲಾಭ ಆದರೆ ಅವನಿಗೆ ಬೆನಿಫಿಟ್ ಆಗಬೇಕಲ್ಲ, ಈ ಶುಡ್ ಬಿ ರೆಡ್ಯೂಸ್ ದ ಕಾಸ್ಟ್, ಇನ್ಕ್ರೀಸ್ ದ ಪ್ರೈಸ್, ರೆವಿನ್ಯೂ. ಅವನು ರೆವಿನ್ಯೂ ಜಾಸ್ತಿ ಮಾಡ್ಕೋಬೇಕು, ಇಲ್ಲ ಇದನ್ನ ಕೈ ಮಾಡ್ಬೇಕು. ಸೊ ದಿಸ್ ಈಸ್ ದ ಮಿನಿಮಮ್ ಅಂಡ್ ಮ್ಯಾಕ್ಸಿಮಮ್. ಇದು ಕನ್ಸ್ಯೂಮರ್ಸ್ ಎಕ್ಸ್ಪೆಂಡಿಚರ್ಸ್, ಅರ್ನಿಂಗ್ಸ್ ಅಥವಾ ಇನ್ಕಮ್. ಅಂದ್ರೆ ವಿ ಆರ್ ಗೆಟಿಂಗ್ ದ ಟೂ ಆಪ್ಷನ್, ಇದು ಶುಡ್ ಬಿ ಕೆ ಮ್ಯಾಕ್ಸಿಮಮ್ ಮಿನಿಮಮ್. ಆ ಮ್ಯಾಕ್ಸಿಮಮ್ ಮಿನಿಮಮ್ ಅಂದ್ರೆ ಮ್ಯಾಥಮೆಟಿಕಲ್. ಆ ಮ್ಯಾಥಮೆಟಿಕಲ್ ಎಕ್ಸಾಮ್ ಮ್ಯಾಥಮೆಟಿಕಲ್ ವೇ ಅಥವಾ ಇಲ್ಲೇ ಇಲ್ಲ ಅಂದ್ರೆ ಆ ಮ್ಯಾಕ್ಸಿಮಮ್ ಮಿನಿಮಮ್ ನಾವು ಈಸಿಯಾಗಿ ಅದನ್ನ ಎಕ್ಸ್ಪ್ಲೇನ್ ಮಾಡೋಕ್ಕೆ ಚಾನ್ಸ್ ಇಲ್ಲ. ಅಂದ್ರೆ ಸೊ ಮ್ಯಾಥಮೆಟಿಕಲ್ ಎಕ್ಸಾಮ್ ಯೂಸ್ ಮಾಡ್ಕೊಂಡು ನಾವು ಅರ್ಥಶಾಸ್ತ್ರದಲ್ಲಿ ಆಪ್ಟಿಮೈಸೇಷನ್ ಪ್ರಾಬ್ಲಮ್ ಅನ್ನು ನಾವು ಕಂಡುಹಿಡ್ಕೋಬಹುದು. ಲಾಸ್ಟ್ ಒನ್ ಫ್ರೀ ಫ್ರಮ್ ಮಿಸ್ಲೀಡಿಂಗ್. ಸೊ ಐ ಟೋಲ್ಡ್ ಯು, ಈಗ ನಾರ್ಮಲ್ ಆಗಿ ಬೇಡಿಕೆ ಅಂತ ಡೆಫಿನೇಷನ್ ಕೊಟ್ಟರೆ ಪ್ರತಿಯೊಬ್ಬರು ಕೂಡ ಒಂದೇ ರೀತಿಯಾಗಿ ಅಂತ ಹೇಳ್ಬೋದು. ಆದ್ರೆ ಮ್ಯಾಥಮೆಟಿಕಲ್ ವೇ ಆಫ್ ದ ಈಕ್ವೇಷನ್ ಮಾಡ್ಕೊಂಡ್ರೆ ನಾವು ಯಾವುದೇ ರೀತಿಯಾಗಿ ಅದು ಮಿಸ್ಲೀಡಿಂಗ್ ಆಗೋದಿಲ್ಲ. ಡಿಸ್ಅಡ್ವಾಂಟೇಜಸ್ ಈಗ ಇದೇ ಬರ್ತೀವಿ. ಈಗ ಹಾಗೆ ಒಂದ್ ಕಡೆ ಹೇಳ್ತೀವಿ ಮ್ಯಾಥಮೆಟಿಕಲ್ ಬಳಸುವಂತ ಈಕ್ವೇಷನ್ ಮಿಸ್ಲೀಡಿಂಗ್ ಆಗೋದಿಲ್ಲ ಅಂತ ನಾನು ಹೇಳ್ತೀನಿ. ಡಿ ಅಂದ್ರೆ ಡಿಮ್ಯಾಂಡ್, ಪಿ ಅಂದ್ರೆ ಪ್ರೈಸ್. ಸ್ಟೂಡೆಂಟ್ ಅಂದ್ರೆ ಡಿ ಅಂದ್ರೆ ಡಿ ಬಾಸ್, ಪಿ ಅಂದ್ರೆ ಪವನ್ ಕಲ್ಯಾಣ. There is chance is there. See why mathematical activity is not popular? Because reason there is a misleading is there. There is no unique way of the study. Now, when we have more knowledge. So, I will tell you later. The first one, not helpful in the analysis of qualitative variables. ಗುಣಾತ್ಮಕವಾಗಿರುವಂತಹ ಅಥವಾ ಭಾವನಾತ್ಮಕವಾಗಿರುವಂತಹ ಅಂಶಗಳನ್ನು ನಾವು ಸ್ಟಡಿ ಮಾಡೋಕೆ ಆಗೋದಿಲ್ಲ. ಆದರೆ ಎಕನಾಮಿಕ್ಸ್ ಅಲ್ಲಿ ಸ್ಟಡಿ ಮಾಡಬೇಕು. ಎಕನಾಮಿಕ್ಸ್ ಅಲ್ಲಿ so y is equal to so beta 1 plus beta 2 dx ಅಥವಾ we can continue except econometrics. so economics ಬದಲಾಗೋಸ್ಕರ economics ಯಾಕೆ ಬಂತು ಅಂದ್ರೆ ಕೆಲವೊಂದು ಭಾವನಾತ್ಮಕ ಇರುವಂತ ಅಂಶಗಳನ್ನು ನಾವು ಸ್ಟಡಿ ಮಾಡೋಕೆ ಮ್ಯಾಥಮೆಟಿಕ್ಸ್ ಸ್ಟ್ಯಾಟ್ಸ್ ಆಗೋದಿಲ್ಲ. ಸೊ ಅದಕ್ಕೋಸ್ಕರ ಮಾಡಿದ್ರೆ ಎಕನಾಮೆಟ್ರಿಕ್ಸ್ ಕ್ಲಾಸ್ ಸ್ಟಾರ್ಟ್. ಆದ್ರೆ ರಿಯಲ್ ಆಗಿರುವಂತ ಮ್ಯಾಥಮೆಟಿಕಲ್ ಎಕನಾಮಿಕ್ಸ್ ನಾವನ್ನ ಸ್ಟಡಿ ಮಾಡೋದಕ್ಕೆ ಚಾನ್ಸ್ ಇಲ್ಲ. ಯಾಕಂದ್ರೆ ಕೇವಲ ನ್ಯೂಮರಿಕಲ್ ವೇ ಆಗಿ ನಾವನ್ನ ಸ್ಟಡಿ ಮತ್ತು ಕ್ವಾಂಟಿಟೇಟಿವ್ ಆಗಿ ನಾವನ್ನ ಸ್ಟಡಿ ಮಾಡ್ತೀವಿ. ಇದು ಕೂಡ ಒಂದು ಡ್ರಾಬ್ಯಾಕ್. ಸೆಕೆಂಡ್, ಡಿಫಿಕಲ್ಟ್ ಟು ಅಂಡರ್ಸ್ಟ್ಯಾಂಡ್. ಸೊ ನಾರ್ಮಲ್ ಆಗಿ ಆಫ್ಟರ್ PUC ಇನ್ಕ್ಲೂಡಿಂಗ್ ಮ್ಯಾಕ್ಸಿಮಮ್ ಯಾಕೆ ನಾವು ಆರ್ಟ್ಸ್ ತಗೊಂತೀವಪ್ಪ ಅಂದ್ರೆ ಮ್ಯಾಥ್ಸ್ ಡಿಫಿಕಲ್ಟ್ ಆಗಿದೆ. ಸೊ ನಾರ್ಮಲ್ ಯಾಕೆ ಆರ್ಟ್ಸ್ ತಗೊಂಡ್ರೆ ಡಿಫಿಕಲ್ಟ್, ಸೈನ್ಸ್ ಅಂದ್ರೆ ಮ್ಯಾಥ್ಸ್ ಅಂತ. ಸೊ ಈಗಿರುವಾಗ ನಾವು ಮ್ಯಾಥ್ಸ್ ಅನ್ನ ಇದು ಈಸಿ ಅಂತ ಹೇಳೋ ಚಾನ್ಸ್ ಇಲ್ಲ, ಡಿಫಿಕಲ್ಟ್. ಅದಕ್ಕೋಸ್ಕರ ಇದು ಮ್ಯಾಥಮೆಟಿಕಲ್ ಎಕ್ಸ್ಪ್ರೆಷನ್ ಇಟ್ ಇಸ್ ವೆರಿ ಡಿಫಿಕಲ್ಟ್ ಟು ದ ಸ್ಪೆಷಲಿ ಅನ್ನೋನ್ ಯಾರಿಗೆ ಅದರ ಬಗ್ಗೆ ಜ್ಞಾನ ಇರೋದಿಲ್ಲ ಅವರಿಗೆ ತುಂಬಾ ಡಿಫಿಕಲ್ಟ್ ಆಗುತ್ತೆ. ಥರ್ಡ್ ಒನ್, ಅಬ್ಸ್ಟ್ರಾಕ್ಟ್ ಅಂಡ್ ಅನ್ರಿಯಲಿಸ್ಟಿಕ್. ಅಬ್ಸ್ಟ್ರಾಕ್ಟ್ ಅಂಡ್ ಅನ್ರಿಯಲಿಸ್ಟಿಕ್. ಸೊ ಈ ಈಕ್ವೇಷನ್ ಬರುತ್ತೆ, we can tell y is equal to a plus bx. ಇದು ನಾವು ಪ್ರೆಡಿಕ್ಷನ್ ಡಾಟಾ ತೆಗೆಯೋದು ಅಥವಾ ಏನೋ ಫೋರ್ಕಾಸ್ಟಿಂಗ್ ಮೆಥಡ್ ಇಂದ ನಾವು ಮಾಡೋದು. ಅದರ ಬಗ್ಗೆ ಹೇಳುತ್ತೆ ಇವತ್ತು ಮಳೆ ಆದ್ರೆ ನಾಳೆ ಆಗುತ್ತೆ, ನಾಳೆ ಕೂಡ ಆಗುತ್ತೆ. ಅಂದ್ರೆ ಯೂಸಿಂಗ್ ಆಫ್ ದ ಪ್ರೀವಿಯಸ್ ಡಾಟಾ we can expect future data. ಹಿಂದೆ ಇರುವಂತ ಡಾಟಾವನ್ನು ಯೂಸ್ ಮಾಡ್ಕೊಂಡು ನಾವು ಮುಂದೆ ಆಗುವಂತ ಇವೆಂಟ್ಸ್ ನಾವು ಸ್ಟಡಿಯನ್ನು ಮಾಡಬಹುದು ಅಂತ. ಆದ್ರೆ ಒಂದು ವೇಳೆ ಆಗಿಲ್ಲ ಅಂದ್ರೆ then that will be unrealistic. ಅಂದ್ರೆ ಮ್ಯಾಥ್ಸ್ ಅಲ್ಲಿ ನಾವು ನ್ಯೂಮೆರಿಕಲ್ ಎಷ್ಟು ಸ್ಟಡಿ ಮಾಡಿದ್ರು ಕೂಡ ಕೆಲವೊಂದು ಬರೆಯೋದು ಅನ್ರಿಯಲಿಸ್ಟಿಕ್ ಆಗಿರುತ್ತೆ. ಸೊ ಆನ್ಸರ್ ಇರೋದು ಕೂಡ ಅನ್ರಿಯಲಿಸ್ಟಿಕ್ ಆಗಿ ಇರುತ್ತೆ. ಸೊ ಲಾಸ್ಟ್ ದಿಸ್ ಒನ್, ಮೋರ್ ಕ್ವಾಂಟಿಫಿಕೇಶನ್. ಇಲ್ಲಿ ಕೇವಲ ನಂಬರ್ಸ್ ಮಾತ್ರ ಬರ್ತದೆ. ಇಲ್ಲಿ ಮ್ಯಾಥಮೆಟಿಕಲ್ ಸ್ಟ್ಯಾಟ್ಸ್ ಎಕನಾಮಿಕ್ಸ್ ಯಾವುದನ್ನು ಕೂಡ ನಾವು ಜಾಸ್ತಿ ಕೇವಲ ಸಂಖ್ಯಾತ್ಮಕವಾಗಿ ಸ್ಟಡಿ ಮಾಡ್ತೀವಿ. ಇದು ಕೂಡ ಒಂದು ಡಿಫಿಕಲ್ಟಿ. ಲಾಸ್ಟ್ ಇದು ನಾಟ್ ಪಾಸ್. ಇದೇ ಲಾಸ್ಟ್ ವೆರಿ ಇಂಪಾರ್ಟೆಂಟ್ ಇದೆ, ಅದಕ್ಕೆ ಪಾಪ್ಯುಲರ್ ಆಗಿಲ್ಲ. ಸೊ ಮ್ಯಾಥ್ಸ್ ಇಸ್ ವೆರಿ ಡಿಫಿಕಲ್ಟ್. ಸೊ ಯಾಕೆ ಡಿಫಿಕಲ್ಟ್ ಐ ಥಿಂಕ್ ದಿಸ್ ಇಸ್ ಅ ಸೆಷನ್ ಯಾರು ಸ್ಟಡಿ ಮಾಡ್ತಾರೆ ದೆನ್ ಈಸಿ. ಸ್ಟಡಿ ಮಾಡೋದು ಕೂಡ ಕಷ್ಟಪಡಬೇಕಲ್ಲ, ಕಷ್ಟ ಪಡ್ತೀವಿ, ಕಷ್ಟ ಇದೆ ಅಂದ್ರೆ ಮ್ಯಾಥ್ಸ್ ಅಂದ್ರೆ ಇಟ್ ಇಸ್ ಸೋ ಡಿಫಿಕಲ್ಟ್. ಸೊ ದಿಸ್ ಇಸ್ ದ ಕಾನ್ಸೆಪ್ಟ್ ಐ ಥಿಂಕ್
I hope that I have given small information. I thought I have enjoyed that session. Thank you. And if you have any questions, sir, please ask me. Teacher of mathematical economics, scope of mathematical economics, advantages and disadvantages of mathematical economics ಬಗ್ಗೆ ಸಂಪೂರ್ಣವಾಗಿ ಸವಿಸ್ತಾರವಾಗಿ ಶ್ರೀ ಸಂತೋಷ್ ಸರ್ ಇವರು ವಿಷಯವನ್ನು ಮಂಡನೆ ಮಾಡಿದ್ದಾರೆ. ಅವರಿಗೆ ಡಿಪಾರ್ಟ್ಮೆಂಟ್ ಆಫ್ ಎಕನಾಮಿಕ್ಸ್ ಕರ್ನಾಟಕ ಆರ್ಟ್ಸ್ ಅಂಡ್ ಕಾಮರ್ಸ್ ಕಾಲೇಜ್ ಧಾರವಾಡ ಕರ್ನಾಟಕ ಯೂನಿವರ್ಸಿಟಿ ಕಾಲೇಜ್ ಎಕನಾಮಿಕ್ ಟೀಚರ್ಸ್ ಫಾರಂ ವತಿಯಿಂದ ಮತ್ತು ನನ್ನ ವೈಯಕ್ತಿಕವಾಗಿ ಧನ್ಯವಾದ ಹೇಳ್ತಾ ಇದ್ದೀನಿ. ಈಗ ಈ ಒಂದು ಸೆಷನ್ನ ಚೇರ್ಪರ್ಸನ್ ಆದ ಡಾಕ್ಟರ್ ವಿ.ಎಂ. ಕುಮ್ಮೂರ್ ಅಸೋಸಿಯೇಟ್ ಪ್ರೊಫೆಸರ್ ಡಿ.ಎಫ್.ಸಿ. ಹಾವೇರಿ ಇವರು ತಮ್ಮ ಅನಿಸಿಕೆಗಳನ್ನು ಹೇಳಬೇಕೆಂದು ಅವರೆಲ್ಲ ಕೇಳ್ಕೊಳ್ತಾರೆ. ಮನಸ್ಸಲ್ಲೇ ನಾವು ಓದೋ ಸಂದರ್ಭದಲ್ಲಿ ನಮ್ಮಷ್ಟೇ ಹೇಳ್ತಿದ್ದು ಎಕನಾಮಿಕ್ಸ್ ಈಸ್ ಬೋರಿಂಗ್ ಸಬ್ಜೆಕ್ಟ್ ಬಟ್ ಸ್ಕೋರಿಂಗ್ ಸಬ್ಜೆಕ್ಟ್ ಅಂತೀವಿ. ಆದರೆ ನಮಗೆ ಅದರ ಫೀಲಿಂಗ್ ಆಗಲಿಲ್ಲ ಎಲ್ಲಿ ಕೂಡ. ಯಾಕೆಂದ್ರೆ ನಾವು ಓದೋ ಸಂದರ್ಭದಲ್ಲಿ ಹೆಚ್ಚು ಅಂಕಗಳು ಬರ್ತಿರ್ಲಿಲ್ಲ. ಬಟ್ ಲಾಸ್ಟ್ ಇಯರ್ ಮ್ಯಾಥಮೆಟಿಕ್ಸ್ ಇಂಟ್ರೊಡ್ಯೂಸ್ ಮಾಡಿದ್ಮೇಲೆ ನನ್ನ ಕಾಲೇಜಿಗೆ ಒಂದು ಹೇಳೋದಾದ್ರೆ ಲಾಸ್ಟ್ ಇಯರ್ ನಮ್ಮ ಕಾಲೇಜಲ್ಲಿ ಫಸ್ಟ್ ಇಯರ್ ಬಿ ಎ ಮಾಡಿರ್ತಕ್ಕಂಥ ಮಕ್ಕಳ ಸಂಖ್ಯೆ 800 ಚಿಲ್ಲರೆ ಇತ್ತು. ಅದರಲ್ಲಿ ಎಕನಾಮಿಕ್ಸ್ ತಗೊಂಡವರು 500 ಚಿಲ್ಲರೆ ಇತ್ತು. ಅದರಲ್ಲೇ ನಾವು ರಿಸಲ್ಟ್ ಅನಾಲಿಸಿಸ್ ನೋಡಿದಾಗ ಸಿಲಿಸಿಯಸ್ ಸಿಲೆಬಸ್ ನೋಡಿದಾಗ 5 ಹುಡುಗರು 100 ತಂದಿದ್ರು. ಅದು ಖುಷಿ ಆಗಲಿಲ್ಲ ನಮಗೆ. ಅದು ಕೆಳಗಡೆ ಇರ್ತಕ್ಕಂಥದ್ದು 90 ಮೇಲೆ ತಂದಿರೋರು ಹೆಚ್ಚು ಕಡೆ ಮೋರ್ ದನ್ 100 ಸ್ಟೂಡೆಂಟ್ಸ್. ಅಂದರೆ ಆ ದೃಷ್ಟಿಯಿಂದ ಅಂತರ ದೃಷ್ಟಿಯಿಂದ ಹುಡುಗರಿಗೆ ಒಳ್ಳೆಯದು. ಬಟ್ ಏನು ಫುಲ್ ಟೆಕ್ನಾಲಜಿ ಮಾಡಾಕಿದ್ದೇವಲ್ಲ ಇವಾಗ ನಾವು ಮ್ಯಾಥಮೆಟಿಕ್ಸ್ ಅನ್ನು ಕೂಡ ಸೀದಾ ಯೂನಿವರ್ಸಿಟಿ ಕಡೆ ನೋಡ್ತಿದ್ದೇವೆ. ಬಟ್ ಹಂಗಿಲ್ಲ ಈಗ ಸತಿ ಸಂತೋಷ್ ತಗೋಬೋದು, ಚಂದ್ರಶೇಖರ್ ಕಾಳೆ ತಗೋಬೋದು. ಲಾಸ್ಟ್ ಇಯರ್ ಗೌರ್ಮೆಂಟ್ ಕಾಲೇಜ್ ಒಳಗೆ LMS ಅಂತ ಹೇಳಿ ಕೆಲವೊಂದನ್ನು ನಾವು ರೀಡಿಂಗ್ ಮೆಟೀರಿಯಲ್ಸ್ ಅಂತ ರೆಡಿ ಮಾಡ್ತಿದ್ವಿ. ನಾವು ಯೂಟ್ಯೂಬ್ ಎಲ್ಲ ರೆಡಿ ಮಾಡ್ತಿದ್ವಿ. ಅವಾಗ ಗೌರ್ಮೆಂಟ್ ಕಾಲೇಜು ಇತ್ತೀಚೆಗೆ ಇರ್ತಕ್ಕಂಥ ಜನ್ರೇಷನ್ನ ಭಾಳ ಯೂನಿವರ್ಸಿಟಿಯಿಂದ ಟಾಪ್ ಆಗಿ ರೀಡಿಂಗ್ ಮೆಟೀರಿಯಲ್ಸ್ ಮಾಡಿದ್ದನ್ನು ನಾನು ನೋಡಿದ್ದೇನೆ. ಯಾಕೆಂದರೆ ನನ್ನ ಕಡೆಗೆ 1500 ಫೈಲ್ಗಳನ್ನು ನಾನು ರೆಡಿ ಮಾಡಿ ಎಕನಾಮಿಕ್ಸಲ್ಲಿ KUD ಕೆಳಗಡೆ ಕೋಆರ್ಡಿನೇಟರ್ ಆಗಿ ನಮ್ಮ ತೆಗಿರ್ತಾರೆ. ಆ ಥರ ನಾಲೆಜ್ ಇದೆ. ಬಟ್ ಅನ್ಪೂರ್ಣ ಮೇಡಮ್ ಅವರು ಈ ಒಳ್ಳೆ ಸಂದರ್ಭದಲ್ಲಿ ಪ್ರೋಗ್ರಾಮ್ ಮಾಡಿದ್ದಾರೆ. CSC 2 ವರ್ಷ ಹಿಂದಿದ್ದರೆ ನನ್ನ ಕಾಲೇಜಿನ 5 ಹುಡುಗರು ಬಂದಿದ್ದು 3 ಸ್ಟೂಡೆಂಟ್ ಹೇಳ್ತಿದ್ದಾರೆ. ಅದು ಸಂಖ್ಯೆ ಜಾಸ್ತಿ ಆಗಬೇಕು. ಬಟ್ ಇದಕ್ಕೆ ಲೇಟ್ ಅಲ್ಲ. ನಂತರ ಜನ್ರೇಷನ್ ಕೂಡ ಚೇಂಜ್ ಆಗಿದೆ. ನಮಗೆ ಕೆಲವು ವರ್ಷ ಸರ್ವಿಸ್ ಕಡೆ 4 ವರ್ಷಗಳಿದೆ. ಉಳಿದವರು ಎಲ್ಲರೂ ಇವತ್ತಿನ ಈಗೂ ಕಾಸ್ತಾರೆ. ಡೆಫಿನೆಟ್ಲಿ ನೆಕ್ಸ್ಟ್ ಬರ್ತಕ್ಕಂಥ ಕ್ಲಾಸ್ನಲ್ಲಿ ಎಕನಾಮಿಕ್ಸ್ ಒಂದು ಅಟ್ರಾಕ್ಟಿವ್ ಸಬ್ಜೆಕ್ಟ್ ಮಾಡಲಿಕ್ಕೆ ಎಲ್ಲ ಅನುಕೂಲಗಳು ಇದೆ. ಆ ದೃಷ್ಟಿಗಾಗಿ ನಾವು ತಯಾರಾಗಬೇಕು. ಫಸ್ಟ್ ಭಾಳ ಸಂದರ್ಭದಲ್ಲಿ ಎಕನಾಮಿಕ್ಸ್ ಯಾಕೆ ಮಾಡ್ತೀವಿ ಅಂತೇಳಿ ನಾನು 25-30 ವರ್ಷದಿಂದ ಬೆಂಗಳೂರಲ್ಲಿ ಹೋದಾಗ ಎಕನಾಮಿಕ್ಸ್ ಯಾಕೆ ಮಾಡ್ತೀವಿ ಅಂತ ಹೇಳಿರ್ತಕ್ಕಂಥ ಉದಾಹರಣೆಗಳು ಬಂದಿದೆ. ಈಗಲೂ ಕೂಡ ಎಕನಾಮಿಕ್ಸ್ ಅಂದರೆ ಮಕ್ಕಳು ಅಷ್ಟು ಅಟ್ರಾಕ್ಟ್ ಆಗ್ತಿಲ್ಲ. ಏನಿಲ್ಲ ಅಂದ್ರೆ ಬರ್ತಾರೆ. ಲಾಸ್ಟ್ ಇಯರ್ ನಮ್ಮ MA ಓದ್ತಿದ್ದವಲ್ಲ ಅವ್ನು ಹೇಳ್ತಾನೆ ಮ್ಯಾಥಮೆಟಿಕ್ಸ್ ಇಲ್ಲದಿದ್ದು ನಾನು MA ಮಾಡಿ ಸರ್ ಸೈನ್ಸ್ ತಗೋತಿದ್ದೆ ಅಂತ ಹೇಳ್ತೀನಿ. ಸೈನ್ಸ್ನ ವೀಕ್ ಅದಾವೆ ಅಂತ ಬಂದರೆ ಮ್ಯಾಥಮೆಟಿಕ್ಸ್ ಬೇಕಾಗಿತ್ತು ನೀವು ಅಂತ ಹೇಳೋಣ. ಆ ಥರ ಇವತ್ತು ಕೂಡ ಎಕನಾಮಿಕ್ಸ್ ಒಂದು ಪಾರ್ಟಿಗೆ ಎಷ್ಟು ಅಟ್ರಾಕ್ಟಿವ್ ಇಲ್ಲ. ಟೀಚರ್ ನಾವು ಇನ್ವಿಟೇಬಲ್ ಟು ಮೇಕ್ ದ ಸಬ್ಜೆಕ್ಟ್ ಸೊ ಅಟ್ರಾಕ್ಟಿವ್. ಅದಕ್ಕೆ ಒಂದೇ ದಾರಿ ಇರ್ತಕ್ಕಂಥದ್ದು
ನಾವು ನೀಟಾಗಿ ಯಾವುದೇ ಸ್ಪರ್ಧೆಗಳನ್ನು ಕಲಿಸ್ತಕ್ಕಂಥ ತಯಾರಿ ಮಾಡ್ಕೋಬೇಕು. ಮಕ್ಕಳು ಸರಿ ಪೇಪರ್ ಅಂತೇಳಿ ನಾವು ಭಾಳ ಸಲ ಹೇಳ್ತೇವೆ, ಸರಿ ಇಲ್ಲ ಅಂದ್ಮೇಲೆ ಪೇಪರ್ ಇಂಡೈರೆಕ್ಟ್ಲಿ ನಾವು ಕೂಡ ದಯಮಾಡಿ ನಮ್ಮ ಸಾಮರ್ಥ್ಯ ಎಷ್ಟು ಸಾಧ್ಯವೋ ಅಷ್ಟು ಬಳಸ್ಕೊಂಡು ಒಳ್ಳೆಯ ಟೀಚರ್ ಆಗಿ ನಾವು ಮಾಡಿದ್ರೆ ಡೆಫಿನೆಟ್ಲಿ ಅರ್ಥಶಾಸ್ತ್ರಗಳು ಅಪ್ರಾಕ್ಟಿವ್ ಸಬ್ಜೆಕ್ಟ್ಗಳಾಗುತ್ತೆ. ಒಂದು ಕಡೆ ಬಿಕಾಮ್ದವರ ಕೈ ಬಂಡಿ ಕಲ್ತಿದ್ದಾರೆ, ಇನ್ನೊಂದು ಕಡೆಗೆ ನಾವು ಏನಾದ್ರು ರಕ್ಷಣೆ ಮಾಡ್ಕೊಳ್ಬೇಕು ಅಂತ ಸನ್ನಿವೇಶಗಳಿದೆ. ಬಟ್ ಸಂತೋಷ್ ಎಜುಕೇಷನ್ ಮೋಸ್ಟ್ಲಿ ನಾನು ನೋಡಿದ ರಿಸೋರ್ಸ್ ಪರ್ಸನ್ಸ್ ನಾಳೆ ಇದ್ದಾರೆ, ಇದರಲ್ಲಿ ಎಲ್ಲರೂ ಭಾಳ ಒಳ್ಳೆ ಯಂಗ್ಸ್ಟರ್ ಇದ್ದಾರೆ. ಮಾಡ್ರಿ ಮೆಥಮೆಟಿಕ್ಸ್ ಕೊಡ್ರಿ. ನೆಕ್ಸ್ಟ್ ಇಯರ್ ಮೆಥಮೆಟಿಕ್ಸ್ ಪೇಪರ್ ಇವತ್ತು ಯಾರು ಮೆಥಮೆಟಿಕ್ಸ್ ಟೀಚ್ ಮಾಡ್ತಿದ್ರೆ ಈ ಕಡೆ ಬಂದ ಪ್ರಮಾಣ ಕಡಿಮೆ ಇದೆ. ನೆಕ್ಸ್ಟ್ ಇಯರ್ ಎಲ್ಲರೂ ಕೂಡ ನಾನು ಮೆಥಮೆಟಿಕ್ಸ್ ಮಾಡ್ತೀನಿ ಅಂತ ಈ ಕಡೆ ಆಗಬೇಕು ಅಂತ ಆಶೆಯೊಂದಿಗೆ ಇಲ್ಲಿವರೆಗೂ ಈ ಸೆಷನ್ನ ಚೇರ್ಪರ್ಸನ್ ಆಗಿ ತಮ್ಮ ಅನಿಸಿಕೆಗಳನ್ನು ಹೇಳಿದ್ರು. ಅದೇ ಸಂದರ್ಭದಲ್ಲಿ ಅವರ ಕಾಲೇಜಿನಲ್ಲಿ ಅರ್ಥಶಾಸ್ತ್ರ ವಿದ್ಯಾರ್ಥಿಗಳು ಅಂಕ ಪಡೆದಿದ್ದು ಹೇಳಿದ್ರು. ಅದಕ್ಕೆ ಮುಂದುವರೆದು ನಾವು ಹೇಳ್ತಾ ಇದ್ದೀವಿ, ನಮ್ಮ ಕಾಲೇಜಿನಲ್ಲಿ 2020-21ನೇ ಸಾಲಿನಲ್ಲಿ 10 ರ್ಯಾಂಕ್ಗಳಲ್ಲಿ 5 ರ್ಯಾಂಕ್ ಬಂದವು. 5 ರ್ಯಾಂಕ್ನಲ್ಲಿ 5 ವಿದ್ಯಾರ್ಥಿಗಳು ಎಕನಾಮಿಕ್ಸ್ ಅವರು 5 ರ್ಯಾಂಕ್ ಇದೆ. ಹಾಗಾಗಿ ಎಕನಾಮಿಕ್ಸ್ ಸ್ಕೋರಿಂಗ್ ಇದೆ. ಅದ್ರ ಜೊತೆ ಈಗ ಆಸಕ್ತಿಯನ್ನು ನಾವು ಸೃಷ್ಟಿ ಮಾಡಿದ್ರೆ ಖಂಡಿತ ಅರ್ಥಶಾಸ್ತ್ರವನ್ನು ವಿದ್ಯಾರ್ಥಿಗಳು ಆಫರ್ ಮಾಡ್ತಾರೆ. ನಾವೇನಾದ್ರೂ ಅವ್ರಿಗೆ ಮಿಸ್ಗೈಡ್ ಮಾಡಿದ್ರೆ ಮುಂದೆ ಅನೇಕ ಕಾಲೇಜಲ್ಲಿ ಎಕನಾಮಿಕ್ಸ್ ಗ್ರೋತ್ ಆಗ್ತದೆ. ಹಾಗಾಗಿ ಎಕನಾಮಿಕ್ಸ್ ಉಳಿಸೋದು ನಮ್ಮ ಕೈಗಿದೆ, ಎಲ್ಲರ ಕೈಗಿದೆ. ಹಾಗಾಗಿ ನಾವು ವಿದ್ಯಾರ್ಥಿಗಳಲ್ಲಿ ಆಸಕ್ತಿಯನ್ನು ಕ್ರಿಯೇಟ್ ಮಾಡಬೇಕು. ಆಸಕ್ತಿಯನ್ನು ಕ್ರಿಯೇಟ್ ಮಾಡಿ ಈ ಮ್ಯಾಥಮೆಟಿಕಲ್ ಎಕನಾಮಿಕ್ಸ್ ಐತಲ್ಲ ಅದನ್ನು ಸುಲಭವಾಗಿ ಮಾಡಲಿಕ್ಕೆ ನಾವು ಪ್ರಯತ್ನ ಪಡಬೇಕು. ಈ ನಿಟ್ಟಿನಲ್ಲಿ ಈ ಒಂದು ಸೆಷನ್ ಪರಿಪೂರ್ಣವಾಗಿ ಉತ್ತಮವಾಗಿ ಮೂಡಿ ಬಂತು ಅಂತ ಅನ್ಕೊಂಡು ಈ ಒಂದು ಸಂಘಟಕರಿಗೆ ನಾನು ಅಂತಿಮವಾಗಿ ವಂದನೆಗಳನ್ನ ಏರ್ಪಡ್ತೀನಿ. Thanks to the chairperson of Department of Economics and our forum, and thanks to the thanks to the session convener. Exactly for 10 minutes they are waiting our back. ನಿಮಗೋಸ್ಕರ ತುಪ್ಪಲು ಮಿರ್ಚಿ ಕಾಯ್ತಾ ಇದೆ. ತಗೊಳ್ಳಿ, ಚಾ ಕುಡಿರಿ. ಆಮೇಲೆ ಅರ್ಧ ತಾಸು ಇನಾಗ್ರೇಷನ್ ಇರುತ್ತೆ. So, Bagalkoti sir, you want to have some interaction with you?
ಆನ್ ಮಾಡ್ಬಿಡಿ ಬಿಡಿ ಸರ್. ಸಂತೋಷ್ ಸರ್ ಆಫ್ ಮಾಡಿ ಆಫ್ ಮಾಡಿ. ಪ್ರೊಫೆಸರ್ ಎಸ್ ಟಿ ಬಾಗಲಕೋಟೆ ಸರ್ ಇವರು ಏನು ಅದಕ್ಕೆ ಪ್ರೊಫೆಸರ್ ಡಿ ವಿ ಸರ್ ಇವರು ಸ್ಟೇಜ್ ಮೇಲೆ ಬರಬೇಕಂತ ಕೇಳ್ಕೊಳ್ತಾ ಇದ್ದೇನೆ. ವನಪ್ಪ ಸರ್ ಇವರು ಸಹಿತ ಸ್ಟೇಜ್ ಮೇಲೆ ಬರಬೇಕಂತ ಕೇಳ್ಕೊಳ್ತಾ ಇದ್ದೇನೆ. ನಾನು ಕೂಡ ಮೇಡಮ್ ಇವರು ಸಹಿತ ಸ್ಟೇಜ್ ಮೇಲೆ ಬರಬೇಕಂತ ಕೇಳ್ಕೊಳ್ತಾ ಇದ್ದೇನೆ. ಸಭಾದಲ್ಲಿ ಸರ್ ರೈತು ನಿಸಾ ಮೇಡಮ್ ರಾತ್ರಿ ನಿಸಾ ಮೇಡಮ್ ಆಶಾ ನಿರ್ವಹಣೆ ಮೇಡಮ್ ಮೇಡಮ್ ಈ ಕಡೆ ಹೋಗಿ ಮೇಡಮ್, ಆ ಕಡೆ ಹೋಗಿ ಮೇಡಮ್. ಎಲ್ಲರಿಗೂ ನಮಸ್ಕಾರಗಳು. ಕರ್ನಾಟಕ ಆರ್ಟ್ಸ್ ಅಂಡ್ ಕಾಮರ್ಸ್ ಕಾಲೇಜ್ ಧಾರವಾಡ, ದ ಡಿಪಾರ್ಟ್ಮೆಂಟ್ ಆಫ್ ಎಕನಾಮಿಕ್ಸ್ and Karnataka University College Economic Teachers Forum jointly organized 5 days workshop on teaching of quantitative techniques at graduation level economics. ಈ ಒಂದು ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮ್ಮೆಲ್ಲರಿಗೂ ನಾನು ಸ್ವಾಗತ ಕೊಡ್ತಾ ಇದ್ದೀನಿ. ಈ ಒಂದು ಕಾರ್ಯಕ್ರಮವನ್ನು ಮೊದಲಿಗೆ ಪ್ರಾರ್ಥನೆ ಗೀತೆಯೊಂದಿಗೆ ಪ್ರಾರಂಭಿಸುವ. ಪ್ರಾರ್ಥನೆಯನ್ನು ಆಡಲಿಕ್ಕೆ ನಾನು ಡಾಕ್ಟರ್ ಎನ್ ಬಿ ದಳಪತಿ ಇವರಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಕೊಳವು ಕಮಲವು ಕಲಗುವಂತೆ ಮಾತೃ ಹೃದಯವ ತೋರಿಸು, ಹಾರ ಕಲಿಸುವ ಹಕ್ಕಿಯಂತೆ ಪಿತೃ ಪ್ರೇಮ ಕರುಣಿಸು, ಶೋಭೆಯಿಂದಲೇ ಭಾವ ತುಂಬುವ ತಾಯ ಶಾರದೆ ಶುಭಗಿನಿ, ಅಭಯ ಹಸ್ತದಿ ಹರಸು ಕರ್ಮನು
ವಿದ್ಯಾದಾಯಿನಿ ನಿನ್ನ ಕರುಣೆಯು ಜ್ಞಾನದೀಪದಿ ದೇವಪಥವನ್ನು ಸೇರಲಿ ನಾನು ಹಾಡಿದ ಕಥೆಯ ಗೀತೆಯು ನಿನ್ನ ಹೃದಯದ ಸೇರಲಿ ಶೋಭೆಯಿಂದಲೇ ಭಾವ ತಾಯ ಶಾರದ ಸದಗಿನಿ ಅಭಯದ ಸರಿ ಹರಸು ಕಮ್ಮನು ಕಾಯಿ ವಿದ್ಯಾದಾಯಿನಿ ಕಾಯಿ ವಿದ್ಯಾದಾಯಿನಿ. ಅತ್ಯುತ್ತಮವಾಗಿ ಪ್ರಾರ್ಥನಾ ಗೀತೆಯನ್ನು ಹಾಡಿದಂತ ಡಾಕ್ಟರ್ ಎನ್.ಬಿ. ದಳಪತಿ ಸರ್ ಅವರಿಗೆ ವಂದನೆಗಳು. ಈಗ ಈ ಒಂದು ಕಾರ್ಯಕ್ರಮಕ್ಕೆ ಬಂದಂತ ಅತಿಥಿಗಳನ್ನು ಸ್ವಾಗತಿಸಬೇಕೆಂದು ನಾನು ಡಾಕ್ಟರ್ ವಣ್ಣಪ್ಪ ಸರ್ ಇವರಲ್ಲಿ ಕೇಳ್ಕೊಳ್ತೇನೆ. Chief Guest, today's Chief Guest, Dr. Asst, sir. Principal, Karnataka Arts and Commerce College, Dharwad, Dr. Dharwad, and the Central Evaluation Chairman for Economics, Madam Dharwad, my senior, Dr. Harpanesa, my colleague, Dr. Anupurna S, and senior faculty members who are present here. Some of you are my students whom I taught here, and some of you may be my colleagues representative from the various colleges. So I just before extend my warm welcome to you all, I would like to say some of my thoughts, issues related to the subject of economic science, because I don't think it is the right forum to raise such issues, yet the forum is responsible for bringing changes. Whatever changes the occasion needs today, it is the forum. The forum is the right, means through which we can achieve something. The issues I would like to put forth before you includes university syllabus, then second one is the syllabus for degree, undergraduate, under NUP, and the greater issue that one has to concentrate and think much of it is the hybrid courses, the programs which do not have either fathers or mothers. It's a very serious debatable issue. I would like to throw light on it, because we all know, I don't want to teach economics, just to give illustrations about. We define economics, we study nature of economics, we study, the scope of economics, what exactly we study in economics, what exactly economic science deals with. Since BA is the program and economics is the course, and this BA program comprises of several courses like political science, history, sociology, and the like. And here, as per UGC guidelines,
has to specialize in a single course like economics, then if he becomes specialized, he would be eligible to teach economics only. Similarly is the case with the social sciences. But here, the commerce, MBA, whether it is a science or not, what do they define about commerce? What is commerce for them? Let them define. No. Then, what is the nature of commerce? What exactly they study in commerce? Because they have to distinguish. Because the social sciences, economic being a social sciences, it has other sister sciences also. Economics has to leave the area for other sciences to be discussed, to be taught. Therefore, we limit the subject matter. We fix the boundaries of economics. But in the same way, history people, sociology people, but the MBA and the commerce people, they don't have the relationships. I don't know who is their father. Adam Smith is our father. History has its own father. Sociology has its own father. Every science has its own father, developed, propounded, basic concepts and principles. But in commerce, let me know which commerce scientists have developed the concepts of commerce, the concepts of MBA. MBA, because MBA is not at all a science. The commerce is not at all a science. What do you mean by science? Science is a systematic body of knowledge. Is there in commerce any subject, a systematic body of knowledge? In just three. Say, whatever they study under the different caps, different titles, so business environment. Under business environment, what they study? Indian economy they study. You see, human resource development. Who have developed this concept? Who have developed this concept? It is economists. Any commerce scientist developed the concept of human development, human resource management, the change of a management. What is management? Management is the development. It's a development. So, financial institutions, have you propounded any theories of financial institutions? Banks? It is economics who developed, propounded, central bank, money market, capital market, shares, debentures, then everything economics. But who study? Are the economic people who have developed these concepts? No. Market, managerial economics. What managerial economics? Under the cap of managerial economics, what you people study? Price theory you study. You show me your own. Where is your own concept developed by commerce scientists? Where is your exact science? So, these fraud people, I challenge, let any commerce scientist who have developed any single concept, they learn and they teach as a separate program or course. In how many subjects they specialize? See, statistics. Accountancy means what? It's a statistics and mathematics. Where is commerce involved here? There is no commerce at all. And without economics, economics is mother of business, trade. Have you developed the import-export concepts? Have you developed the balance of trade? Have you developed the balance of payments? Have you developed the foreign exchange rate, determination, problems, conversion? Have you developed international financial organization? Have you developed exchange banks? No commerce scientists have propounded these concepts. Then how do you say that they are the commerce subjects? Say, you people are fraud without defining commerce.
without showing the subject matter, exactly what commerce is and what exactly you have to study in commerce. So in this, unless you raise, let them say, do you have any conflicts between history and political science? Do you have conflicts between economics and sociology? We don't have conflicts because the area is demarcated. Because the subject scope is exactly determined. What about commerce? Say, one engineering graduate, he will take admission for MBA, and once he completes MBA, then he will be eligible to teach MBA itself. What is nonsense? What is nonsense? He doesn't have any basic concepts of MBA or whatever subject they study, he becomes eligible. Where is UGC? Where is university? Where is Board of Studies? So you have to question it. You have to question. If they are really true, then they have to show their area, and they must be distinct from economics. Don't store any concept, any principles, any idea from economics. Without economics, can you survive? Do you find your existence? Do you find existence? Company, industry, firm. We have to find firm. You define or we define? Industry. Do you know what to industry? Well, these jocks. They are jocks, not masters. Jocks. They become everywhere. I don't know what kind of analysis and what kind of masters, the influencing industries and firms, profit and loss. I don't know. This is one thing, and say strongly, the MBA course, similar is the case. The MBA, those who complete MBA, I will complete. Those who complete, that's what I told in the beginning itself. I would have asked permission from. Okay. No, it's not fighting. The issues I am raising before because forum is the right platform. One separate day we will do that. No, so they are separate. I don't think whatever it work down. I will say. So and another thing. Sir, now these financial institutions and something third semester is for university people. They have mentioned mathematics, statistics, commerce, and economics. These people to teach mathematics. Mathematics people can teach financial institutions. Commerce people can teach financial institutions. They don't know them. They never performed financial institutions and studied what nonsense this university has to know. And this modified. This has to be brought to the notice of the university authorities and UGC, the forum and the PG department together collectively work to save the subject, because otherwise if the things go on like this, in future there won't be economics. Everywhere you find commerce MBA. Everywhere, because they study directly. What economics? I don't know. Because I am challenging any commerce scientist coming to a discussion. I will challenge this. It's wrong. And one more thing. See, we have the two broad categories of sciences. That, as I know, social sciences and behavioral sciences, that is called social sciences, and natural sciences. Behavioral sciences or social sciences. In this commerce and MBA, law, education, what kind of sciences are? I don't know. Whether they are with social sciences, are they both behavioral sciences, then each department has its own faculty in the university. It is the same on the part of us. Sir, in case of physical sciences, natural sciences, there is only one science faculty. In case of social sciences, we have only one faculty. But these commerce people claim that we have our own faculty.
backward science, you are not at all science. If at all if I agree that you are a science, then you have to be social science. Then why you allow those people to become a separate faculty? Why you allow law people to become a separate faculty? These university people should have asked this question and stopped this process of development. And okay, now coming to second PUC, this NCERT syllabus is totally meaningless. It's part. It is not worthy to be taught to the PUC students. Many of my friends may be in the yes syllabus. Please see. In case of PUC, please. In case of PUC. In the interest of the faculty members and all, now I would like to just keep aside the topic. Now, as hello, please. Teaching, hello, please. Now, on the occasion of on today's occasion of workshop on a 5 days workshop on teaching of quantitative techniques at graduation level, challenges related, really challenges. There are challenges because you have to motivate the rural students who educate for economics as there are now. Today it has become inevitable for every student to learn, and it has become inevitable for every teacher to be survived that they must learn and well acquainted with the knowledge of these technical or the techniques. So on this occasion, that St. Bhadrapurti sir has kindly accepted to come as today's chief guest. Now I warmly extend my welcome to St. Bhadrapurti sir. Similarly, our principal Dr. Kadoni is very much here on behalf of the Economics Forum and on my own behalf. I also extend a warm welcome to you also. And now, the members of the dais, the senior faculty members here, I also extend the same my warm welcome to all of them, and will also let I wish all the success and enjoy the 5-day workshop. Thank you. Thank you, sir. ಈಗ ಈ ಒಂದು ಕಾರ್ಯಕ್ರಮದ ಕುರಿತು ವಾಸ್ತವಿಕವಾಗಿ ಮಾತನಾಡಬೇಕೆಂದು ಡಾಕ್ಟರ್ ವಿವರಿಸಬೇಕು. ಈ ಕಾರ್ಯಕ್ರಮದ ಉದ್ದೇಶ ಏನು, ಯಾವ ಕಾರಣಕ್ಕೋಸ್ಕರ ಈ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ? ಬಹಳಷ್ಟು ವಿಷಯಗಳ ಬಗ್ಗೆ ಸರ್ ತಗೊಂಡಿದ್ದಾರೆ. ಅದಕ್ಕೂ ಸಹಿತ ಇನ್ನೊಂದು ಪ್ರತ್ಯೇಕ ವೇದಿಕೆ ನಾವು ಮಾಡೋಣಂತೆ. ಅವ್ರು ಲೀಡ್ ತಗೊಂಡ್ರೆ ಉಳಿದದ್ದನ್ನ ನಾನು ಸಿಗ್ನೇಚರ್ ಹಾಕಿಸಿ ಮಾಡಿಸ್ತೀನಿ ಅಂತ 4 ವರ್ಷ ಹಿಂದೆನೇ ಹೇಳಿದ್ದೆ. ಸರ್ ಈಗ ಧೈರ್ಯಶಾಲಿಗಳಾಗಿರ್ತಾರೆ, ಅಲ್ಲಿ ಹೋದ್ಮೇಲೆ ಪೂರ್ತಿ IQAC ಬೇರೆ ಸೊ ಆ ಕಾರಣಕ್ಕೆ ಅವರಲ್ಲಿರೋ ಡೆಪ್ತ್ ಅಲ್ಲೇ ಉಳಿತಾ ಇದೆ. ಆ ಬೆಂಕಿ ಇಲ್ಲಂಗೆ ಬ್ಲಾಸ್ಟ್ ಆಗುತ್ತೆ. ಕಾಮರ್ಸ್ ಅಂತ ಆಗ್ತದೆ. ಬಟ್ ಎನಿ ವೈಲ್ ಪ್ರೋಗ್ರಾಮ್ ಬಿಕಾಸ್ ಇಟ್ ವಾಸ್ ಅದನ್ನ ಡೇಟ್ ಹಾಗಾಗಿ ಮಾಡ್ತಾ ಇದ್ದೀವಿ. ಐ ನಾಟ್ ಪರ್ಫೆಕ್ಷನಿಸ್ಟ್. ಪರ್ಫೆಕ್ಟ್ ಆಗಿ ಆಗೋದಿಲ್ಲ. ಯಾವ ಕಾರ್ಯಕ್ರಮ ಮಾಡಬೇಕು ಅಂತ ಅದನ್ನು ಪರ್ಫೆಕ್ಟ್ ಆಗಿ ಮಾಡಬೇಕು ಅಂತಂದ್ರೆ ಕಾರ್ಯಕ್ರಮನೇ ಆಗೋದಿಲ್ಲ. ಹೇಗೆ ಆಗ್ತಾ ಇದೆ ಯಾವತ್ತಿ ಮ್ಯಾಕ್ಸಿಮಮ್ ಟ್ರೈ ಮಾಡ್ತೀವಿ. ಯೂನಿವರ್ಸಿಟಿಯಿಂದಲೇ ಮಾಡ್ತಾರೆ ಅಂತ ಅನ್ಕೊಂಡಿರ್ತೀವಿ, ಬಟ್ ಅಲ್ಲಿ ಗ್ಯಾಪ್ ಆಗುತ್ತೆ ಅಂತ ಅನ್ನಿಸ್ತು. ಸೊ ಈಗ ಸದ್ಯಕ್ಕೆ ನಾವು ಈಗ ಫೀಲ್ಡ್ಗೆ ಇಳಿಬೇಕು. ಸೊ ಹೋದ 2 ಸೆಮಿಸ್ಟರ್ ಹೋದರೆ ಕಣ್ಣೀರು ಸುರಿಸಿದ್ದಾರೆ. ಮತ್ತೆ ಇನ್ನೊಂದು ಅವಮಾನಗಳಾಗಬೇಕು. ಆ ಥರದ ಒಂದು ಅವಮಾನ ಆಯಿತು. ಅದು ರೀಸೆಂಟ್ ಆಗಿ ಫೈನಾನ್ಷಿಯಲ್ ಇಂಟೆಲಿಜೆನ್ಸ್ ಇದಕ್ಕೆ ಹೋದಾಗ ಸ್ವಲ್ಪ ಜೋರಾಗಿ ಒಬ್ರು ಚುಚ್ಚಿದ್ರು. ಏನ್ ಬರೀ ಕಾಮರ್ಸ್ ಅವ್ರು ಮಾಡಿದ ಪ್ರೋಗ್ರಾಮ್ಗೆ ಬಂದು ನೀವು ಅಟೆಂಡ್ ಆಗ್ತಾ ಇದೆ, ನಿಮ್ಮದೇ ಯಾರು ಪ್ರೋಗ್ರಾಮ್ ಮಾಡೋರು ಇಲ್ವಾ ಅಂತೀವಿ. ಸೊ ಅದಕ್ಕೋಸ್ಕರ ವರ್ಷಕ್ಕೋಸ್ಕರ ಪ್ರೋಗ್ರಾಮ್ ಮಾಡಲೇಬೇಕು. ಈಗ KCD ನೀವೆಲ್ಲರೂ ಕೊಡೋದಕ್ಕೋಸ್ಕರ ವ್ಯಾಲ್ಯೂಯೇಷನ್ ಸೆಂಟರ್ ಅಲ್ಲೇ ಮ್ಯಾಕ್ಸಿಮಮ್ ಕೂಡ್ತೀರಿ.
ಸೊ ಹಾಗಾಗಿ ವರ್ಷಕ್ಕೆ ಒಂದ್ಸಲ ಆಕ್ಚುಲಿ ಸೆಮಿಸ್ಟರ್ ಪ್ರತಿ ಸೆಮಿಸ್ಟರ್ ಮಾಡಬೇಕು ಅಂತ ಇರಾದೇ ಇದೆ. ಈ ಸಲ ನಾವು ತಗೊಂಡಿದ್ದು ಟ್ರಯಲ್ ಅಂಡ್ ಎರರ್ ಮೆಥಡ್ ಅಲ್ಲಿ ವರ್ಕ್ಶಾಪ್ ಅಲ್ಲಿ ಎಕ್ಸ್ಪೆಕ್ಟೇಷನ್ ಇದ್ದು 30 to 50. ಬಟ್ ನಿಮ್ಮೆಲ್ಲರ ಆಸಕ್ತಿ ನೋಡಿ ನಿಮ್ಮಲ್ಲಿ ಸಹಿತ ಸೀರಿಯಸ್ನೆಸ್ ಬಂದಿದೆ, ಕಲೀಲಿಕ್ಕೆ ನೀವು ರೆಡಿ ಇದ್ದೀರಿ. ಈಗ ನಾವು ಏನಿದ್ರು ನಮ್ಗೆ ಸವಾಲ್ ಅಷ್ಟೇ. ಇಲ್ಲಿವರೆಗೆ ಮತ್ತೊಬ್ರು ಬೈತಾ ಇದ್ರಿ, ಆ ಬೈಯೋ ಕೆಲಸದಿಂದ ನಮಗೆ ಉಪಯೋಗ ಇಲ್ಲ. ಮಾಡೋದಿದ್ರೆ ಅದನ್ನ ರಿಟರ್ನ್ ಅಲ್ಲಿ ಏನಾದ್ರು ಮಾಡಿ, ಉಳಿದದ್ದು ನಮ್ಮಲ್ಲಿ ನಾವು ಸ್ಟ್ರೆಂಥನ್ ಮಾಡಿಸ್ಕೋಬೇಕು. ಆ ಸ್ಟ್ರೆಂಥನ್ ಮಾಡ್ಕೊಳ್ಳಿಕ್ಕೆ ಈಗ ಪ್ರತಿಯೊಂದು ಚಾಪ್ಟರ್ ವೈಸ್ ಆಗಿ ಹಾಕಿದ್ದೀವಿ. ರಿಸೋರ್ಸ್ ಪರ್ಸೆಂಟೇಜ್ ಹೊರಗೆ ಅವ್ರು ಯಾಕೆ ಕರೆದಿಲ್ಲ, ಬೇಕು ಅಂತಾನೆ ಕರೆದಿಲ್ಲ ನಾನು. ಯಾಕಂದ್ರೆ ನಾವು ಹೇಗೆ ಕಲಿಸ್ಬೇಕು ನಮ್ಮ ವಿದ್ಯಾರ್ಥಿಗಳು ಅನ್ನೋದು ನಮ್ಮ ನಡುವೆ ಡಿಸ್ಕಷನ್ ಆಗಬೇಕಿದೆ. ಹೊರಗೆ ಅವ್ರು ಮತ್ತು ಏನೋ ಬಹಳಷ್ಟು ಮೇಲ್ಮೇಲೆ ಹೇಳ್ಕೊಟ್ಟು ಹೋದ್ರೆ ಮತ್ತೆ ತಲೆನ ಹಾರೋಗುತ್ತೆ. ನಾವು ಕಲಿಸ್ತಾ ಇರೋರು ನಾವು ನಮ್ಮ ವಿದ್ಯಾರ್ಥಿಗಳು ಹೇಗಿದ್ದಾರೆ ನಮ್ಮ ಅಪ್ರೋಚ್ ಆಗ್ಬೇಕು, ಅದ್ರ ಬಗ್ಗೆ ನಮ್ಮಲ್ಲೇ ಡಿಸ್ಕಷನ್ ಆಗಬೇಕು ಅಂತೇಳಿ ನಾನು ಹೆಸರಿಗೆಲ್ಲ ನಮ್ಮಲ್ಲೇ ಆಗುತ್ತೆ ಅಂತ ಅನ್ಕೊಂಡೆ. ಇಲ್ಲಿ ಕಲೀಲಿಕ್ಕೆ ನಮ್ಮ HOD ಸರ್ ಯಾವಾಗಲೂ ಸಹಿತ ಬಹಳ ಹೈಯರ್ ಸ್ಟ್ಯಾಂಡರ್ಡ್ ಮೇಂಟೈನ್ ಮಾಡುವಂಥವ್ರು. ಬಾಂಬೆ, ಡೆಲ್ಲಿ ಸ್ಕೂಲ್ ಆಫ್ ಎಕನಾಮಿಕ್ಸ್, ಎಸ್ ಈ ಮೇಂಟೈನ್ ಸ್ಟ್ಯಾಂಡರ್ಡ್ ಡೆಲ್ಲಿ ಇಟ್ ಕಮ್ಸ್ ಟು ಹಿಸ್ ಪ್ರೋಗ್ರಾಮ್ಸ್. ಬಟ್ ಇಲ್ಲಿ ಅವ್ರು ಹೇಳೋದನ್ನ ಕಲಿಸ್ಬೇಕು ಅಂತಂದ್ರೆ ಪರ್ಪಸ್ಲಿ ಐ ಅವಾಯ್ಡೆಡ್. ಮುಂದೆ ನಾವು ತಗೊಂಡಾಗ ಅಲ್ಲೂ ಇಲ್ಲಿ ನಾನು ಸೆಲೆಕ್ಟ್ ಮಾಡುವಂತ ರಿಸೋರ್ಸ್ ಪರ್ಸನ್ಸ್ಗಳು ಈಗ CV ಕರೆಕ್ಟ್ ಮಾಡ್ತಾ ಇದ್ದೀರಲ್ಲ, ಅವರು ಯಾವ ಲೆವೆಲ್ಗೂ ಕಡಿಮೆ ಇಲ್ಲ ಅಂತಂದ್ರೆ ಆ CV ನೋಡಿದಾಗ ಗೊತ್ತಾಗ್ತಾ ಇದೆ. ನಾವು ಪ್ರತಿಯೊಬ್ಬರ CV ಸಹಿತ ಡೀಟೇಲ್ ಆಗಿ ಹೇಳಬೇಕು ಅಂತಿದ್ದೆ. ಬಟ್ ಇಲ್ಲಿಗೆ ಈಗ ಟೈಮ್ ಇಲ್ಲ, ಬುಕ್ಗೆ ನಾವು ಕೇಳಬೇಕಾಗಿರೋದು ಬಾಕಿ ಕೊಡ್ಸೋ ಮಾತುಗಳನ್ನ. ಅದಕ್ಕೋಸ್ಕರ ಈ ಕಾರ್ಯಕ್ರಮಕ್ಕೆ ನೀವೇ ಬಂದಿದ್ದೀರಿ. ನಿಮ್ಮೆಲ್ಲರಿಗೂ ಇನ್ನೊಂದು ಸಲ ನಾನು ಅರ್ಥಶಾಸ್ತ್ರದ ಡಿಪಾರ್ಟ್ಮೆಂಟ್ ವತಿಯಿಂದ ಮತ್ತು ಫೋರಂ ವತಿಯಿಂದ ಸ್ವಾಗತ ಕೊಡ್ತೀನಿ. ಧನ್ಯವಾದ. ಈ ಕಾರ್ಯಕ್ರಮ ಕುರಿತು ಪ್ರಾಸ್ತಾವಿಕವಾಗಿ ಮಾತನಾಡಿದ ಡಾಕ್ಟರ್ ಸಂಪೂರ್ಣ ಎಸ್ ಮೇಡಮ್ ಇವರಿಗೆ ಧನ್ಯವಾದಗಳು. ಈಗ ಬಂದಂತ ಈ ಕಾರ್ಯಕ್ರಮದ ಉದ್ಘಾಟಕರು, ಅತಿಥಿಗಳು ಮತ್ತು ಅಧ್ಯಕ್ಷರಿಗೆ ಹೂಗುಚ್ಛ ಕೊಡುವುದನ್ನು ಸ್ವಾಗತಿಸಬೇಕೆಂದು ನಾನು ಮೊದಲಿಗೆ ಡಾಕ್ಟರ್ ರವಿ ನಾಯಕ್ ಇವರು ಪ್ರೊಫೆಸರ್ ST ಬಾಗಲಕೋಟೆ ಸರ್ ಇವರಿಗೆ ಹೂಗುಚ್ಛ ಕೊಡುವುದರ ಮೂಲಕ ಮತ್ತೊಮ್ಮೆ ಒಂದು ಸಭೆಗೆ ಸ್ವಾಗತಿಸಬೇಕೆಂದು ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದಂತ ಪ್ರೊಫೆಸರ್ DB ಕರಡೋಡಿ ಸರ್, ಪ್ರಾಚಾರ್ಯರು, ಕರ್ನಾಟಕ ಕಲಾ ಮತ್ತು ವಾಣಿಜ್ಯ ಮಹಾವಿದ್ಯಾಲಯ ಧಾರವಾಡ ಇವರಿಗೆ ಮುರುಗೋಡ್ ಸರ್ ಇವರ ಹೂಗುಚ್ಛ ಕೊಡುವುದರ ಮೂಲಕ ಸ್ವಾಗತಿಸಬೇಕೆಂದು ಕೇಳ್ಕೊಳ್ತಾರೆ. ನಮ್ಮ ಹೆಸರು ಪ್ರಾಚಾರ್ಯ ತಮ್ಮೆಲ್ಲರ ಪರವಾಗಿ ಇದನ್ನು ನಾವು ಡಾಕ್ಟರ್ ಹೊನ್ನಪ್ಪ ಎಸ್ ಇವರಿಗೆ ಪ್ರೊಫೆಸರ್ ನಿಂಗೋಜ್ ಸರ್ ಇವರ ಹೂಗುಚ್ಛ ಕೊಡುವುದರ ಮೂಲಕ ಸ್ವಾಗತಿಸಬೇಕೆಂದು ಕೇಳ್ಕೊಳ್ತಾ ಇದ್ದಾರೆ. ಡಾಕ್ಟರ್ ಸೌಕತ್ತಲ್ಲಿ ಮೆಗಲ್ಮನಿ ಸರ್ ಇವರಿಗೆ ಮಂಜುನಾಥ್ ಸರ್ ಇವರು ಹೂಗುಚ್ಛ ಕೊಡುವುದರ ಮೂಲಕ ಸ್ವಾಗತಿಸಬೇಕೆಂದು ಕೇಳ್ಕೊಳ್ತಾ ಇದ್ದಾರೆ. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಡಾಕ್ಟರ್ ರಹತುನ್ನೀಸಾ ಮೇಡಮ್ ಇವರಿಗೆ ಡಾಕ್ಟರ್ KK ಮಠ್ ಮೇಡಮ್ ಇವರು ಹೂಗುಚ್ಛ ಕೊಡುವುದರ ಮೂಲಕ ಸ್ವಾಗತಿಸಬೇಕೆಂದು ಕೇಳ್ಕೊಳ್ತಾ ಇದ್ದಾರೆ. ಪ್ರೊಫೆಸರ್ ಆಶಾ ನಿಡೋಡಿ ಮೇಡಮ್ ಇವರಿಗೆ ಡಾಕ್ಟರ್ ಕರಬಟ್ಟಿ ಮೇಡಮ್ ಇವರು ಹೂಗುಚ್ಛ ಕೊಡುವುದರ ಮೂಲಕ ಸ್ವಾಗತಿಸಬೇಕೆಂದು ಕೇಳ್ಕೊಳ್ತಾರೆ. ಅದೇ ರೀತಿಯಾಗಿ ಕಾರ್ಯಕ್ರಮದ ಸಂಘಟನಾ ಕಾರ್ಯದರ್ಶಿಯಾದ S ಅನ್ನಪೂರ್ಣ ಮೇಡಮ್ ಇವರಿಗೆ ಸರಸ್ವತಿ ಪಾಟೀಲ್ ಮೇಡಮ್ ಇವರು ಹೂಗುಚ್ಛ ಕೊಡುವುದರ ಮೂಲಕ ಸ್ವಾಗತಿಸಬೇಕೆಂದು ಕೇಳ್ಕೊಳ್ತಾ ಇದ್ದಾರೆ. ಹೂಗುಚ್ಛ ಕೊಟ್ಟು ಸ್ವಾಗತಿಸಿದ ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು. ಈಗ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಬೇಕೆಂದು ಪ್ರೊಫೆಸರ್ ST ಬಾಗಲಕೋಟೆ ಸರ್ ಇವರಲ್ಲಿ ಕೇಳ್ಕೊಳ್ತಾ ಇದ್ದಾರೆ. ಅಲ್ಲ ಮಿಡ್ಲೆ ಇಟ್ಬಿಟ್ಟು ಸರ್ ಅದು ಅಲ್ಲ ಜಾಗ ಇಲ್ಲ ರವಿನೇ ಮಿಡ್ಲಿ ಹಾಂ ಅಷ್ಟು ಸಾಕು ನೀವು ಯಾರೋ ಮುಂದೆ ಬೇಕಾದ್ರೆ ಮುಂದೆ ಬರ್ರಿ. ಮುಂದೆ ಬರೋಕ್ಕಾಗಲ್ಲ ಸರ್, ಈ ಕಡೆ ಬನ್ನಿ ಸರ್.
ಈ ಒಂದು ಕಾರ್ಯಕ್ರಮವನ್ನು ದೀಪ ಬೆಳಗಿಸುವುದರ ಮೂಲಕ ಉದ್ಘಾಟನೆ ಮಾಡಿದಂತ ಡಾಕ್ಟರ್ ಎಸ್ ಟಿ ಬಾಗಲಕೋಟೆ ಸರ್ ಅಧ್ಯಕ್ಷ ಮತ್ತು ಇತರರಿಗೆ ನಾನು ಈ ಸಂದರ್ಭದಲ್ಲಿ ಧನ್ಯವಾದಗಳು ಹೇಳ್ತಾ ಇದ್ದೇನೆ. ಈಗ ಉದ್ಘಾಟಕರಿಂದ ಹಿತನುಡಿಗಳು. ಎಲ್ರಿಗೂ ನಮಸ್ಕಾರ. ಈ ಭಾರತದ ಅಧ್ಯಕ್ಷರಾದ ಪ್ರೊಫೆಸರ್ ಅಲ್ವಡಿ, ಪ್ರಿನ್ಸಿಪಾಲ್ ಕರ್ನಾಟಕ ಆಸ್ಪತ್ರೆ, ಡಾಕ್ಟರ್ ಹೊನ್ನಪ್ಪ, ಹೆಡ್ ಆಫ್ ಡಿಪಾರ್ಟ್ಮೆಂಟ್ ಆಫ್ ಎಕನಾಮಿಕ್ಸ್, ದಿಸ್ ಕಾಲೇಜ್, friend Dr. Santhosh, President Karnataka Economics Forum, Madam Yuri, Madam Harshita, and the coordinator of this program, Dr. Anusuna, and all my dear friends. I am feeling very happy, at the same time a bit shy too. Happy because in 2012 I had suggested this activity that teachers should meet at least for one day, dedicate one day for economics, and also contribute one day's salary for economics, so that such kind of capacity building programs could be conducted on and often, and many doubts could be cleared before we go into the semester for teaching. And I think after 10 years, this has been made possible by the efforts of my friends from Karnataka Arts College and also the forum. Now, an initiation has been made and the momentum has to be built up. It is up to you all, everyone, to think in this direction. It is easy to start, but to maintain the tempo is really very, very difficult. And I am happy for one more reason, that is, the organizers and you are acting like true economists. You are optimizing the resources. You are optimizing the resources. We have resources within us. We are using them for our own understanding, for expanding our understanding and making ourselves clear. Especially the list of resource persons who are chosen, they are all in-house. They are not invited from any far-off place with the very fanfare degrees or institutions, etc. That is the greatest thing. And let me tell you that resources, those resources are everywhere. Only thing is you need to plan for using them. I always believe you should start. Support will come from all the sides automatically. This is my experience in whatever programs I have conducted and also in the labs which we underwent recently. You have simply start. Support will automatically flow. So, because of that reason also, you are all contributed to this. You have supported their activity. Now, such a kind of programs should be for all the papers, not merely quantitative techniques. Of course, this is a very emergent area wherein we do not have much knowledge. I feel shy because we have taught this paper during your MA days. So, because we are unable to convince you, that is the cause of my shyness. I am not able to come to terms with that. And I am also shy because
this kind of program should have been conducted by the university itself. But unfortunately, because of various reasons, maybe one reason was that, of course, we were unable to do that. But I assure you from this platform, henceforth, if you want any kind of such programs, we will definitely organize either offline if you all wish, or online if you are willing to join. So whatever the way, whatever the mode you want, definitely we will be able to. I'm just again, I pledge that we will organize from the department side. So we were too seriously busy for the last 5 to 6 months, so we do not think in this direction. But certainly next, if such requirement is there, we will definitely come to address that. And I always believe that institution building should be a continuous activity. And it should be a voluntary activity, it should not be imposed. The fact that all of you have come here and opted to undergo the training in mathematical economics itself is very appreciable. So therefore, please maintain this tempo everywhere and every time. And in this context, I first of all wish to appreciate the organizers, the Karnataka Arts College team and the forum, for having taken this particular initiative in this direction. And that is not merely the subject, one subject or whatever the subject. In the present framework, of course, many things were said by Prof. Karnatak. I have no comments on whatever he said because again we lead to a lot of other discussions. I just don't want to over the issue now. In the context, in the framework of NEP, where interdisciplinary, multidisciplinary programs are being promoted, where skill development is the ultimate aim of teaching, learning experience, and where everything has to be student-centric, everything is student-centric, my subject, my expertise doesn't account at all. How I deliver what student needs, we need to understand first what the student wants, then we need to design course like that. We need to design pedagogy as a teaching technique as per that, and even assess whether the student has gained those skills or not in that particular framework. So because we are moving towards that system, now each one of us have to update ourselves regularly. Otherwise, we will be redundant. And let me also at this point remind you that economics is picking up like anything. Where in institutions like IITs, ISERs, where, and even in private universities, in fact in Christ College, Bangalore, for BSc Economics, for 60 seats, the number of applications they receive is more than 500. More than 500. And the fees is 85,000 to 1.25 lakh. This is normal. And when it comes to payment, my student Rajeshwari is the faculty there. She said that it may go to sometimes 12 lakhs of payment fees. So if BSc Economics can flourish in such institutions, why not here? Of course, I know our clientele are not of that caliber. They will not be interested in getting so much knowledge. But anyway, keeping that aside, since the subject is introduced as part of NEP, as part of skill building, etc., now it is up to all of us. First, to learn the subject ourselves. We might have learned it previously. ನಮಗೆ ಕಲ್ತಿದ್ದೀವಿ ಇಲ್ಲ ಅಂತಲ್ಲ, ಆದ್ರೆ ನಾವು ಪರೀಕ್ಷೆ ಸಲುವಾಗಿ ಪಾಸ್ ಆಗಲಿಕ್ಕೆ ಅಂತ ನಾವು ಕಲಿತರ್ತೇವೆ. ಮ್ಯಾಥಮೆಟಿಕ್ಸ್ ಪಾಸ್ ಆದ್ರೆ ಸಾಕಪ್ಪ ಅನ್ನೋ ಭಾವನೆ ನಮ್ಮಲ್ಲೆಲ್ಲ. ಸೊ ಪಾಸ್ ಆಗ್ಲಿಕ್ಕೆ ಕಲ್ತೀವಿ. ಈ ಹುಡುಗರು ಅದೇ ಇರ್ತದೆ. ಆದ್ರೆ ಆ ಭಾವನೆ ಅವರಲ್ಲಿ ಬರದಾಗೆ ಆ ವಿಷಯವನ್ನು ನಾವು ಪ್ರಾಕ್ಟಿಕಲ್ ಆಗಿ ಕಲಿಸೋದು ತುಂಬಾ ಅವಶ್ಯಕ. ಸೊ ಇಲ್ಲಿ ಪ್ರಾಬ್ಲಮ್ ಸಾಲ್ವಿಂಗ್ ಅಪ್ರೋಚ್ ಇರಬೇಕು. Mathematics should not be taught as mathematics. We have to take examples from economics,
apply whatever concepts are there, whether it is functions, whether it is matrices, whether it is derivatives, whatever the mathematical functions, concepts are there, we need to use them. I just narrate one simple example, one experience of mine. Spoke, all of you might have heard the name of Professor M.V. Srinivas. He was Professor of Agricultural Economics in Agricultural University, Bangalore. A teacher par excellence. He used to write in employment news for IAS aspirants. For nearly 20 years the column came. So that was the greatness. In one of the special courses of which I was a participant, he gave us a talk on economics mathematically speaking. Economics, the title of the talk was Economics Mathematically Speaking. He started with a simple linear regression economics. Y is equal to A plus Bx, the basic model. The basic model. Whether it's called demand model, supply model, production, whatever it is, it's the basic model. Y is equal to A plus Bx. Now solving that, he used consumption function, and solving that, he went to derivation of GDP, then he came back to consumption function, then he derived multiplier equation, multiply. See, we can tell in the class concepts, we can give definitions, we can give examples, etc. But when you derive them mathematically, the impact is quite different. Now, why I mentioned this is, he referred to a book at that time. The title of the book is Learning Economics Mathematically. The title of the book is Learning Economics, very old book. It is available online. If you go to pdfdrive.net, pdfdrive.net, the book can be downloaded, and it is very simple, elementary book for all of us, and you can definitely become teaching yourself. So that you can definitely do. So please remember, whether students take economics, whether they develop interest in mathematics, it all depends on how we teach. How we teach. So if you make mathematics less cumbersome by giving more examples, solving more problems, and applying to real world situations, then students will definitely appreciate it. Now, if you happen to visit Baba's Ambedkar School of Economics, there is economics lab. So in that context, we are moving. Of course, it comes under the purview of behavioral economics. So that we are not teaching. Anyway, I'm just trying to tell you how economics is spreading its wings. So therefore, if we do not give, and as I have seen the syllabus of this mathematical economics, it is very elementary. It's very elementary, even easier or simpler than the high school mathematics. So it must not deter a student from learning it. We only need to convince him first to take admission, and after he takes admission, we need to convince him by teaching in simple language, making it more and more practical. So it has to be practical in approach, and it has to be problem solving approach. Only then you will also learn more intently, students will also learn more intently. And one more point which I want to mention here is, now look at the policy making level. There the economists have lost the space what they had earlier. Earlier there was a very huge body called as planning commission, where there were many working groups, many subgroups, many subcommittees, etc., where majority economists used to be there and advise the government. But now, as you know, planning is replaced by strategy making. Strategy making is just a short-term solution or short-term vision of the growth of the economy, growth of anything else. And if you look there, economics is not the major thing. It is the management, it is the technology, it is the social dynamics. So social dynamics, management, technology have come more to the fore than economics. But economics is at the base. But economics is simply used as a foundation. But the economics principles which we have learned, which are taught so far, they are not at all used anywhere. If you want
evidence, please compare economic surveys of 10 years back and economic surveys of recent years, and you find huge difference as to how economics has not, even in the chapters on fiscal dynamics, you don't find much economics. But that is the kind of thing we are doing. But again, what I mean is that does not stop us from, or that does not discourage us. We need to train our students in that way. And mathematical economics is one important area through which you can motivate our students to go for learning higher level economics, learn economics more intently, and become more skillful. You know, data analytics is an upcoming area. Of course, there's a lot of what I can say scope, and if the student can be trained in handling the tools and techniques at the earlier level, then obviously after finishing his BA economics or whatever you call it, diploma or certificate, whatever you call it, definitely he can get a job for himself, or he can develop as a consultant for himself. So that should be the approach we should adopt. Of course, we are bound by the syllabus, we are bound by the working hours, we are bound by other activities. I know that practically we don't get time to do all these things, but whatever time we get, let us orient ourselves to look into these aspects and develop it. So first thing, we should take from the minds of the student that mathematics is difficult. It's not difficult, it is elementary, it is easy, it can be handled. Secondly, we should learn using mathematics in the economics framework. Thirdly, we should develop as many problems as possible of real life situations and try to solve them. And fourthly, such kind of program should be organized for our education, and also telling to the paper setters that these are the problems you are solving, and you need to give questions taking problems in this particular framework, in this particular story. So that will help not only you but also the students. So initially there will be some hiccups, but as time goes by, definitely we will be in a better position. So once again, I appreciate the efforts made by Dr. Annapurna, Dr. Annappa, and Dr. Negal for taking all the trouble to organize this, and I also appreciate you all for having been part of this. And once again, I reiterate that henceforth, if you are willing, the department will be organizing such kind of things. So I thank the organizers for giving the opportunity, and thank you all for the invitation. Thank you, sir, for your valuable and meaningful words. Now I would like to ask Dr. Professor D.B. Karadoni, Principal KUD, for presidential remarks. Department of Economics, Karnataka University College Economics Teachers Forum ಸಹಯೋಗದಲ್ಲಿ ಏನು ಇವತ್ತು ವರ್ಕ್ಶಾಪ್ ಹಮ್ಮಿಕೊಂಡಿದ್ದಾರೆ. ನಮ್ಮ ವಿಭಾಗ ಎಕನಾಮಿಕ್ಸ್ನಲ್ಲಿ ಇದೇ ನಾನು 2 ವರ್ಷದ ನಂತರ 3ನೇ ವರ್ಷಕ್ಕೆ ಪದಾರ್ಪಣೆ ಮಾಡಿದ್ದೀನಿ. ಇದೇ ಮೊದಲೇ ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸಿದ್ದು ನನಗೆ ಬಹಳಷ್ಟು ಖುಷಿ ತಂದು. ಬೇರೆ ಬೇರೆ ಕಾರಣಕ್ಕೆ ಅಲ್ಲಿ ಭಾಗವಹಿಸಲಿಕ್ಕೆ ಆಗಲಿಲ್ಲ. ಅದರಲ್ಲಿ ನಾನು ಅನ್ಪೂರ್ಣ ಮೇಡಮ್ ಅವ್ರಿಗೆ ಕೇಳಿದೆ, ಯಾರು ಬರ್ತಾರ್ರಿ ಅಂತ. ಇಲ್ಲ, ಇದನ್ನು ಬಾಲ್ಕೋಡಿಸೋರು ಬರ್ತಾರೆ. ನನಗೆ ಕೆಲವು ಸಂಗತಿಗಳು ಗೊತ್ತಾಗಲಾದಾಗ ನಾನು ಬಾಲ್ಕೋಟಿಸೋರು ಮತ್ತು ಇನ್ನೊಬ್ಬರು ನನಗೆ ಪ್ರಮೋದ ವಿಶ್ವವಿದ್ಯಾಲಯದಲ್ಲಿ ವೆಲ್ ವಿಷನ್ಸ್ನಲ್ಲಿ ಇವರು ಕೂಡ ಹೋದರು. ಅವ್ರಿಗೆ ಕೇಳ್ತಿದ್ದೆ, ಸರ್ ಏನು ಮಾಡಬೇಕು ಸರ್, ಇದು ನಿಮ್ಮ ಸಮಸ್ಯೆ.
ಹಾಗಾಗಿ ಬಾಲ್ಕೋಟ್ ಸರ್ ಬರ್ತಾರೆ, ನಾನು ಬರ್ತೀನಿ ಮೇಡಮ್. ಯಾಕಂದ್ರೆ ನಾನು ರಜೆ ಇರ್ಬೇಕಂತಿದ್ದೆ, ನಾಳೆ ರಜೆ ಇರ್ತೀನಿ. ನಮ್ಮ ಇನ್ಚಾರ್ಜು ನಮ್ಮ ಹೊನ್ನಪ್ಪ ಸರ್ ಇರ್ತಾರೆ, ಸೀನಿಯರ್ ಪರ್ಸನ್ ನನ್ನ ನಂತರ, ಅವರು ಪ್ರಾಚಾರ್ಯರಾಗಿದ್ದಾರೆ. ಹಾಗಾಗಿ ನಾನು ಬಾಗಲಕೋಟೆ ಸರ್ ಅವರ ಮಾತುಗಳನ್ನು, ಯಾಕಂದರೆ ನಾನು ಅವರು ಬೇರೆ ಬೇರೆ ಸಂದರ್ಭದಲ್ಲಿ ಕೇಳಿದ್ದೆ, ಅಕಾಡೆಮಿಷಿಯನ್ ಅನ್ನುವಂಥ ಮಾತು ಅವರಿಗೆ ಸೇರ್ತದೆ. ನಾವೆಲ್ಲ ಕನ್ನಡ ಮೇಷ್ಟ್ರು ಬೇರೆ ಬೇರೆ ಸಂದರ್ಭದಲ್ಲಿ ಬೇರೆ ಬೇರೆ ರಾಜ್ಯದಲ್ಲಿ ಬೇರೆ ಬೇರೆ ಸ್ಟೇಟ್ನಲ್ಲಿ ನಾವು ಹೋಗಿದ್ದೀವಿ, ಕಾರ್ಯಕ್ರಮ ಪಾಲ್ಗೊಂಡಿದ್ದೀವಿ. ಸಾಹಿತ್ಯ ನಮ್ಮನ್ನು ಬದುಕನ್ನು ಬೆಳೆಸಿದೆ, ನಮ್ಮ ಬದುಕನ್ನು ರೂಪಿಸಲಿಕ್ಕೆ ಸಹಾಯ ಮಾಡಿದೆ, ಸಂಸ್ಕಾರ ಕೊಟ್ಟಿದೆ. ಎಕನಾಮಿಕ್ಸು ಅವರಿಗೆ ಕೊಟ್ಟಿದೆ. ಹೌದು, ಒಂದೊಂದು ವಿಷಯ ಒಬ್ಬೊಬ್ಬರಿಗೆ ಅವರ ಪರಿಣಿತಿಯನ್ನು ಸಾಧಿಸಲಿಕ್ಕೆ ಆ ಸಬ್ಜೆಕ್ಟ್ ಮಾಸ್ಟರ್ ಅನ್ನುವಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಬಾಳ್ಕೋಟ್ ಅವರಿಗೆ ಕಾಲೇಜಿನ ಪರವಾಗಿ, ನಿಮ್ಮೆಲ್ಲರ ಪರವಾಗಿ ಇನ್ನೊಮ್ಮೆ ನಾನು ಮಾತನಾಡ್ಕೊಳ್ತೀನಿ. ಹಾಗೆಯೇ ವೇದಿಕೆ ಮೇಲಿರ್ತಕ್ಕಂತಹ ಎಲ್ಲ ನನ್ನ ಸ್ನೇಹಿತರು, ಮೇಡಮ್ ಅವರಿದ್ದಾರೆ, ನನಗೆ ಅಲ್ಲಿ ಈಗ ಪರಿಚಯ ಆದರು ಸರ್, ಇದೇ ಕಾಲೇಜ್ ಸ್ಟೂಡೆಂಟು, ಕನ್ನಡ ಕಾಲೇಜಿನ ಕ್ರೆಡಿಟ್ ಏನಂದರೆ ಇದೇ ಕಾಲೇಜಿನ ವಿದ್ಯಾರ್ಥಿಗಳು, ನನ್ನ ಗೆಳೆಯರು, ನನ್ನ ಶಿಷ್ಯರು ಒಬ್ಬರು ಇದ್ದಾರೆ. ಕನ್ನಡ ಮೇಷ್ಟ್ರ ಆಗಬೇಕಾಯ್ತು, ಎಕನಾಮಿಕ್ಸ್ ಆಗಿದ್ದಾರೆ. ನಾನು ಎಕನಾಮಿಕ್ಸ್ ಮೇಷ್ಟ್ರ ಆದವನು, ಕನ್ನಡ ಮೇಷ್ಟ್ರ ಆದೆ. ಹೌದು, ನಾನು 82ರಲ್ಲಿ BA ಎಕನಾಮಿಕ್ಸ್ ಮೇಜರ್ ಮಾಡಿದ್ದೆ. 3 ವರ್ಷ ಕನ್ನಡನವರು ನನ್ನ ಗುರುಗಳು ನೆರವೇಲ ಕಾಲೇಜಿನ ಅದೇ ಬಂದಿದ್ದು ಕುರಿತಂತ ಪಾಠ ಮಾಡ್ತಾರೆ. ಏನು ಡೈಗ್ರಾಮು, ಅಂಕಿ ಸಂಖ್ಯೆ, ಇವತ್ತು ಇದೇ ಮಟ್ಟದ್ದು ಒಬ್ಬರಿದ್ರು, ಇನ್ನೊಬ್ಬರ ಹೆಸರನ್ನೇ ನೆನಪು ಬರ್ತಾ ಇಲ್ಲ. ಯಾಕಂದ್ರೆ 40 ವರ್ಷಗಳ ಹಿಂದೆ ಎಕನಾಮಿಕ್ಸ್ ಓದಿದ್ದು ನನ್ನ ತಲೆಯೊಳಗ ಮೇಷ್ಟ್ರುಗಳು ಕೆಲವು ಆರೋಗ್ಯ. ಎಲ್ಲಾ ಮೇಷ್ಟ್ರು ಎಲ್ಲಾ ವಿದ್ಯಾರ್ಥಿಗಳ ಮನಸ್ಸಿನಲ್ಲಿ ಬೆಳೆಯುವುದಿಲ್ಲ. ಯಾರು ಪಾಠ ಮಾಡ್ತಾರೆ, ವಿದ್ಯಾರ್ಥಿಗಳ ಮನಸ್ಸನ್ನ ಗೆಲ್ತಾರೆ, ಅವರು ಮಾತ್ರ ಇರ್ತಾರೆ ಅನ್ನೋದಕ್ಕೆ ನಾನು ನನ್ನ ವೃತ್ತಿ ಜೀವನದಲ್ಲಿ 34 ವರ್ಷದಲ್ಲಿ ಇದನ್ನ ಅನುಭವಿಸಿದ್ದೀನಿ, ಸಂತೋಷ ಪಟ್ಟಿದ್ದೀನಿ. ನನ್ನ ಶಿಷ್ಯರು ಈಗ ನನಗಿಂತಲೂ ಬುದ್ಧಿವಂತರು. ಅವಳು ಕಾರ್ಯಕ್ರಮ ಮಾಡಿದರೆ ನಾನು ಕಾರ್ಯಾಧ್ಯಕ್ಷರೇ, ಅವಳು ಸೆಕ್ರೆಟರಿ ಇದ್ದರು. ಕನ್ನಡ ಪಾರಂಗತ ಏನಾದರೂ ಇದ್ದಿದ್ರೆ ಸುಪ್ರಿಯ ಬೆಳವಿ ಅಂತ ಆ ಸಂದರ್ಭದಲ್ಲಿ ಬ್ಯಾಸ್ನಲ್ಲಿ ಹೇಳ್ತಿದ್ರು. ಹಾಗೆ ಎಕನಾಮಿಕ್ಸ್ ಓದಿರಿ ಕನ್ನಡ ಮತ್ತು ಈ 3 ಈಕ್ವಲ್ ಬಂದ ಮೇಲೆ ನಾನು ಯಾಕೆ ಎಕನಾಮಿಕ್ಸ್ ಮಾಡಲಿಲ್ಲ ಅಂದರೆ, ನನಗೆ ರೂರಲ್ಗಿಂತ ಬಂದವ್ರಿಗೆ ಆಗ ಕನ್ನಡ ಮೀಡಿಯಂ ಬರೆಯಲ್ಲ, ಇಂಗ್ಲೀಷ್ ಮೀಡಿಯಂ ಕಷ್ಟ ಆಯಿತು. 1 ತಿಂಗಳ ಕ್ಲಾಸಿಗೆ ಕೂತೆ, 1 ತಿಂಗಳ ಕೂತೆ ಬಾಯಿ ಆಯಿತು, ಏನು ತಿಳಿಯಿಲ್ಲ. ನೀವೆಲ್ಲ ಇಂಗ್ಲೀಷ್ನಲ್ಲಿ ಮಾತಾಡೋದು ನೋಡಿದ್ರೆ ನಾನು ಕನ್ನಡ ಮೇಷ್ಟ್ರು, ಕನ್ನಡದಲ್ಲಿ ಪರಿಣಿತಿಯನ್ನು ಪಡೆದಿದ್ದೀನಿ ಅಂತ ನಾನು ಎದೆತೆಟ್ಟಿ ಹೇಳೋದಲ್ಲೇ. ಹೌದು, ಇಡೀ ರಾಜ್ಯ ತುಂಬ, ಇಡೀ ದೇಶ ತುಂಬೆಲ್ಲ ಅಡ್ಡಾಡಿ ನನಗೆ ನನ್ನ ಭಾಷೆ ಹಿಡಿತಾ ಇರೋದ್ರಿಂದ, ಕನ್ನಡ ಸಾಹಿತ್ಯ ನಾನು ಅರಗಿಸಿಕೊಂಡಿರೋದ್ರಿಂದ ನನಗೆ ಮಾತನಾಡುವಂಥ ಶಕ್ತಿ ಅವರಿಗಿದೆ. ಹಾಗಾಗಿ ಎಕನಾಮಿಕ್ಸ್ನಲ್ಲಿ ಬಾಲ್ಕೋಟ್ ಇರ್ಬೋದು, ಹೊನ್ನಪ್ಪ ಇರ್ಬೋದು. ಹೊನ್ನಪ್ಪ ಅವರು ಕನ್ನಡ ಸಾಹಿತ್ಯನ ಕಾಂಪಿಟೇಟಿವ್ ಎಕ್ಸಾಮಿನಲ್ಲಿ ನನಗೆ ಪಾಠ ಮಾಡ್ತಿದ್ದ, ಚೆನ್ನಾಗಿ ಅರಗಿಸ್ಕೊಂಡಿದ್ದ. ಲಿಟ್ರೇಚರ್ ಅನ್ನುವಂಥದ್ದನ್ನ ಚೆನ್ನಾಗಿ ಓದಿದ್ದು. ಯಾಕೆ ಓದಿದ್ದು ಮೊದಲ ಕಾಂಪಿಟೇಟಿವ್ ಎಕ್ಸಾಮ್ ಬರೀಬೇಕು, ಅಧಿಕಾರಿ ಆಗಬೇಕು, ಹುಚ್ಚು ಇರ್ತಾವೆ ಕೆಲವರಿಗೆ. ಆ ಹುಚ್ಚುಗಳಲ್ಲಿ ನಮ್ಮ ಗೆಳೆಯ ಹೊನ್ನಪ್ಪ ಅವರು ಅದರಲ್ಲಿ ಇದ್ರು. ಹಾಗಾಗಿ ನನ್ನ ಕ್ಲಾಸ್ಮೇಟ್ ಒಬ್ಬರಿದ್ದಾರೆ, ಮೇಡಮ್ ಅವರು, ಕಲಪಟ್ಟಿ ಅವರು. ವಡ್ಲೀಶ್ವರದಲ್ಲಿ ನೆನಪು, PGA ಎಕನಾಮಿಕ್ಸ್ ಪಾಠ ಮಾಡ್ತಕ್ಕಂಥ ವಡ್ಲೀಶ್ವರ ಅವರು ಅಷ್ಟೇ ನನಗೆ ನೆನಪು, ಬೇರೆದವರು ಯಾರ್ಯಾರು. ಕೊನೆಗೆ ಕಲಬುರ್ಗಿ ಸರ್ ಅಲ್ಲಿ ಚೇರ್ಮನ್ ಇದ್ರು. ಸರ್, ನಾನು ಕನ್ನಡ ಮೈನರ್ ನನಗೆ ಎಷ್ಟು ಒಂದು 65 ಅಂದರೆ ಒಂದು ಅಪ್ಲಿಕೇಶನ್ ಕೊಟ್ಟು ಟ್ರಾನ್ಸ್ಫರ್ ಮಾಡ್ತೀನಿ, ಅದೇ ರೀತಿಯಾಗಿ ಅಂತ ಕಲಬುರ್ಗಿ ನನ್ನ MA ಕನ್ನಡ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟದಕ್ಕೆ ಇವತ್ತು ಕನ್ನಡ ಮೇಷ್ಟ್ರಾಗಿ 34 ವರ್ಷ ಸರ್ವಿಸ್ ಮಾಡಿ ಕರ್ನಾಟಕ ಕಾಲೇಜಿನ ಪ್ರಾಧ್ಯಾಪಕನಾಗಿ ಪ್ರಾಚಾರ್ಯನಾಗುವಂಥ ಸುಯೋಗ ಬಂತಲ್ಲ, ಮತ್ತೇನು ನನಗೆ ಬೇಕಾಗಿಲ್ಲ. 88ರಲ್ಲಿ DC ಆಫೀಸಲ್ಲಿ ಫುಡ್ ಇನ್ಸ್ಪೆಕ್ಟರ್ ಆಗಿದ್ದೆ. ಅಲ್ಲಿ ಇದ್ರೆ ಏನೋ ಪ್ರಮೋಷನ್ ಆಗ್ತಿತ್ತು, DC ಆಗ್ತಿದ್ದೋ ಏನು ಸಸ್ಪೆಂಡ್ ಡಿಸ್ಮಿಸ್ ಅಲ್ಲೆಲ್ಲ ಮಾಮೂಲಿ. ನನಗೆ ಅಸಿಸ್ಟೆಂಟ್ ಕಮಿಷನರ್ ಆಗಿದ್ದಾರೆ. ಅಲ್ಲಿ ಈ ದಿನಮಾನಗಳಲ್ಲಿ ತಂತ್ರಜ್ಞಾನ ಬೆಳೆದಿರುವಂಥ ಸಂದರ್ಭದಲ್ಲಿ ಬಹಳ ಕಷ್ಟ. ಕರ್ನಾಟಕ ನಮ್ಗೆ ನಮ್ಮ ವಿದ್ಯಾರ್ಥಿಗಳು ಏನ್ ಮಾಡ್ತಾರೆ, ಮಾಡಿಬಿಟ್ರೆ ಸಾಕು, ನೆಮ್ಮದಿ ಜೀವನವನ್ನ ಕಳೆಯಬಹುದು. ಹಾಗಾಗಿ ಈ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಅನ್ನಪೂರ್ಣ ಮೇಡಮ್ ಅವರು 2-3 ದಿವಸದಿಂದ ನನಗೆ ಬೆನ್ನತ್ತಿ ಬರಬೇಕು ಸರ್, ನನಗೆ ಏನಾಗಬೇಕು ಮತ್ತು ಕ್ಲೋಸಿಂಗ್. ಹಾಗಾಗಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಮತ್ತೆ ನಮ್ಮ ಹೊನ್ನಪ್ಪ ಅವರು ಬಹಳ IQAC ಕೋರ್ಡಿನೇಟರು, ಎಲ್ಲರೂ ಆಗಲಾರದಂಥ ಕೆಲಸವನ್ನ ಕೈಗೆತ್ತಿಕೊಂಡು ನನಗೆ ಸಾಕಿತ್ತು. ಬಾಲ್ಕೋಟಿ ಸರ್ 2-3 ಸರಿ ಬಂದು ಕಾಲೇಜಿಗೆ ಬಂದು ಕೊಟ್ಟರು.
ಯಾಕಂದ್ರೆ ವಿಷಯ ಪರಿಣಿತಿಯನ್ನ ಕಲಿಸ್ಕೊಂಡು ನಮಗೆ ಗೊತ್ತಿಲ್ಲ, ನಾವು ಗೊತ್ತಿಲ್ಲ ಅಂತ ಹೇಳೋಕೆ ನಾವೇ ಕೆಲವರು ಸಂಕೋಚ ಇದೆ, ನನಗೆಲ್ಲ ಗೊತ್ತೈತೆ ಅಂತ ಗಂಭೀರ ಮಾಡ್ತಾರೆ. ಗಂಭೀರ ಬೆಳೆಯೋದಲ್ಲ. ನಾಲೆಜ್ ಪವರ್ ಅಂತ ಯಾರಲ್ಲಿ ಗುರುತಿಸ್ಕೊಳ್ತೀವಿ ಅವ್ರನ್ನ ನಾವು ಗೌರವ ಕೊಡಬೇಕು, ಮಾತಾಡಿಸ್ಬೇಕು, ಅವರಿಂದ ತಿಳ್ಕೊಳ್ಬೇಕು ಅಂತ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳ್ತಾ ನನ್ನ ಈ ಅಧ್ಯಕ್ಷೀಯ, ಯಾಕಂದ್ರೆ ನಾನು ಕನ್ನಡ ಮೇಜರ್ ಹೋದ ಮೇಲೆ ಬೋರ್ಡ್ ಮೇಲೆ ಆಯಿತು 86ರಲ್ಲಿ. ಯಾವ ಹೊಸ ಸಬ್ಜೆಕ್ಟ್ ನನಗೆ ಕ್ಯೂರಿಯಾಸಿಟಿಯನ್ನು ಹೌದು ಕನ್ನಡ ಓದಬೇಕು, ಲೈಬ್ರರಿ ಬಿಟ್ಟರೆ ನನಗೆ ಯಾರೂ ಕಷ್ಟ ಇರಲಿಲ್ಲ. ದಿವಸ ನಾನು 86ರಲ್ಲಿ ಓದೆ. ಯಾವ ವ್ಯಾಸನ ಆಗಿದ್ರು ಅಂತ ಕೇಳಿದ್ರು ಎಲ್ಲರೂ. ಸರ್ ನನ್ನೇ ಕೂಡ ಮುಗಿಸಿದ್ದೀನಿ, ಗೋಲ್ಡ್ ಮೆಡಲ್ ಆಯಿತು. ನೋಡೇ ಇಲ್ಲ ನಾನು ಯಾವ ಮೇಷ್ಟ್ರು ಸಂಪರ್ಕ ಇಲ್ಲ ಅನ್ನೋ ಇಲ್ಲೆಲ್ಲ ನಾನು ರವಿನಾಯಕ ನನ್ನ ಬೆಳೆಗಳ ನಾವು ಹೆಂಗೆ ಬೆಳೆದೀವಿ ಅಂದರೆ ಹಂಗೆ ಬೆಳೆದೀವಿ. ಮಾಡಿದೀವಿ, ಬರ್ತೀವಿ, ಎಲ್ಲ ಆಗ್ಯಾವ. ಹೌದು, ಸಮಯ ಸಂದರ್ಭ ನೋಡಿ ನಾವು ನಮ್ಮ ಕರೆಯನ್ನ ರೂಪಿಸ್ಕೊಳ್ಬೇಕು. ಇಲ್ಲೇ ಇದ್ರೆ ನಾವು ನಮ್ಮ ಬದುಕು ಎಲ್ಲೋ ಹೋಗ್ಬಿಟ್ಟು ನಮ್ಮ ಸಾಯಿಗೆ ಅದಾನ ಏನಾಗಿದೆ. ಹೌದು, ಸಂಘರ್ಷ ಇದ್ದಾಗ ವಿಚಾರಗಳು ಬಲಿಷ್ಠ ಆಗ್ತವೆ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹಾಗಾಗಿ ಅರ್ಥಶಾಸ್ತ್ರದ ಈ ವರ್ಕ್ಶಾಪ್ 6 ದಿನ ನಡೀತಕ್ಕಂಥದ್ದಕ್ಕೆ ನಾನು ಕಾಲೇಜಿನ ಪರವಾಗಿ ಶುಭ ಕೊಡ್ತೀನಿ. ಒಳ್ಳೆಯ ಯಶಸ್ಸು ಆಗಲಿ. ನೀವು ಯಂಗ್ಸ್ಟರ್ಸ್ ಇದ್ದೀರಿ, ನಾನೇ ಇನ್ನೊಂದು ವರ್ಷ 2 ವರ್ಷ ಅಷ್ಟೇ ರಿಟೈರ್ ಆಗ್ತೇನೆ. ಎಕನಾಮಿಕ್ಸು ಕಾಮರ್ಸ್ನವ್ರಿಗೆ ನಾನು ಬೈತಿರ್ತೀನಿ, ಬರೀ ದುಡ್ಡಿನ ಕಡೆಗೆ ಲಕ್ಷ್ಯ ಇರ್ತದೆ ಹೊರತು ನಿಮ್ಮ ಬದುಕನ್ನು ಹೇಗೆ ರೂಪಿಸ್ಕೊಳ್ಬೇಕು, ಹೇಗೆ ಕಳಿಬೇಕು ಅನ್ನೋದು ಆಲೋಚನೆ ಮಾಡ್ದಂತ ನಾನು ಬಹಳಷ್ಟು ಮೇಷ್ಟ್ರುಗಳಿಗೆ ಅಂತಿದ್ದೆ. ಬರೀ ದುಡ್ಡು ತಗೊಂಡು ಏನು ಮಾಡ್ತೀವಿ ನಾವು ನೋಡ್ತೀವಿ, ಎಷ್ಟೋ ಕೋಟ್ಯಾಧಿಪತಿಗಳು ಏನೇನಾದ್ರು ಅನ್ನೋದನ್ನು ನಮ್ಮ ಕಣ್ಣುವುದನ್ನು ಸರ್. ಸಾಹಿತ್ಯ ಆ ರೀತಿ ಕಲಿಸೋದೇವು ಮನಸ್ಸನ್ನು ಪ್ರಫುಲ್ಲಗೊಳಿಸ್ತದೆ. ಹೌದು, ಬದುಕಿಗೆ ಎಷ್ಟು ಬೇಕೋ ಅಷ್ಟೇ. ಕೋಟ್ಯಾಧಿಪತಿಗಳು ಸಾಹಿತಿಗಳು ಎಕನಾಮಿಕ್ಸ್ ಇದ್ದವ್ರು ಯಾರು ಎಲ್ಲರಿಗೆ ಎಷ್ಟೊಂದವರೆಗೆ ನನ್ನ ಕೋಟ್ಯಾಧಿಪತಿ ಆಗಿರ್ಬೋದು. ಯಾಕಂದ್ರೆ ಯಾವ್ಯಾವ ಸಂದರ್ಭಕ್ಕೆ ಏನೇನಾಗ್ತಾವಂತ. Thank you, sir. Now I would like to ask Dr. Prof. sir for what are First of all, I would like to extend heartfelt thanks to Dr. Dharwad, not only being the chief guest of today's function, but also he is the instrumental and the supporting factor for organizing house. Because whenever Annapurna Madam and myself used to talk with sir, he always guided us and he always taken care of our whole content and what we done in the conducting the function. So, on the behalf of the Karnataka Asst and Karnatak Dharwad, as well as the Karnataka University Economics Santhosh sir, very good human being. There only. When I was there in the college in the 90s, he was just appointed in the Department of Kannada. He was very young that time, including Nuppa sir, he was also from 1989. I was the student in 1990, passed in 1990. So they were very young guys. So we never used to discuss that time. Anyway, but they have given valuable suggestions for the conducting function, including the notice as well as Nuppa sir, elected on just the Dr. Hakunusan Madam, the chairperson of our forum, our wellness center, Asst Madam, Deputy chairperson of this wellness center. I would like to extend the heartfelt thanks to them because they are supporting. Because if they won't support, we can't conduct this function. Regarding supplying the papers or taking back the paper, etc. So their support is very essential for organizing this event. I would like to extend heartfelt thanks to them.
always used to call, sir, free dira, so product dira, so mathalikittu, noಡ್ಲಿಕ್ಕಿತ್ತು, ಏನು ಮಾಡಬೇಕು, ಹೆಂಗೆ ಮಾಡಬೇಕು. Always have discussion with you. Sir, free the car kundu yesterday, day Friday we went up to 7:30, 8 o'clock. We rested also. So we used to discuss, she used to discuss everything, we relax our forum, and said we can challenge to conducting function. Elected, heartfelt thanks to Madam Annapurna for conducting the function. And this purely this function is meant for you and including me. If you would have not supported and you would have not turned up, it would not happen this function. So this workshop is mainly centric towards the teacher. If you are there, then only that will happen. So you are taking lot of pain to be in this workshop. I would like to attend after the college as well as our forum. And I would like to attend after thanks to the center coordinator Mahadevaya as well as his team for supporting our workshop, and each and everybody would like to thank you. Tomorrow, every day there will be 2 sessions. Please be cooperate because the room is very short. We can take tomorrow evening. Thank you very much.